ಎಸ್ ಮೇಡಮ್. ಮಾಸ್ಟರ್ಸ್, ಈ ದಿನ ನಮ್ಮ 30ನೇ ಬ್ಯಾಚ್ನ 21ನೇ ದಿನ ನಮ್ಮ ಕಾರ್ಯಕ್ರಮದ ಸಮಾರೋಪ ಸಮಾರಂಭ. ಹಾಗಾಗಿ ತಾವೆಲ್ಲರೂ ಸಹ ಈ 21 ದಿನಗಳ ಕಾಲ ಹಲವಾರು ಮಾಸ್ಟರ್ಗಳು ಬಂದು ಹಲವಾರು ತರಹದ ಸ್ವಾಧ್ಯಾಯವನ್ನ ಕೊಟ್ಟಿದ್ದಾರೆ ನಮ್ಮ ವೇದಿಕೆಯಲ್ಲಿ. ಆ ಮಾಸ್ಟರ್ಗಳಿಂದ ಎಲ್ಲ ನೀವು ಏನೇನು ಜ್ಞಾನವನ್ನ ಪಡ್ಕೊಂಡ್ರಿ, ಮತ್ತೆ ಈ ವೇದಿಕೆನಲ್ಲಿ ಹಲವಾರು ಅಂದ್ರೆ ಈ ಕ್ಲಾಸ್ ಇರ್ಬೋದು, ನೈಟ್ ಕ್ಲಾಸ್ ಇರ್ಬೋದು, ಬೆಳಗ್ಗೆ ಕ್ಲಾಸ್ ಇರ್ಬೋದು, ಹಲವಾರು ಅಂದ್ರೆ ತರಗತಿಗಳನ್ನ ನಾವು ಅಳವಡಿಸ್ಕೊಳೋದಿಕ್ಕೆ ಅಂತ ಕಲರ್ ಥೆರಪಿ, ಮುದ್ರಾ ಥೆರಪಿ ಮತ್ತೆ ಕಲರ್ ಥೆರಪಿ ಇದೆಲ್ಲಾನು ಸಹ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಹಾಗೇನೆ ನಾವೆಲ್ಲ ಏನೆಲ್ಲ ಅಳವಡಿಸ್ಕೊಂಡಿದೀವಿ, ಹಾಗೇನೆ ನೀವೆಲ್ಲರೂ ಸಹ ಈ ಧ್ಯಾನದ ನಮ್ಮ ವೇದಿಕೆನಲ್ಲಿ ಎಷ್ಟೆಷ್ಟು ದಿವಸಗಳಿಂದ ಇದ್ದೀರಾ, ಏನೆಲ್ಲ ಅಳವಡಿಸ್ಕೊಂಡಿದ್ದೀರಾ, ಮತ್ತೆ ಈ ವೇದಿಕೆಯಲ್ಲಿ ಬರ್ತಕ್ಕಂಥ ಕಾರ್ಯಕ್ರಮಗಳಿಂದ ಏನೇನು ಉಪಯೋಗವನ್ನ ಪಡ್ಕೊಂಡಿದ್ದೀರಾ ಎಲ್ಲವನ್ನು ಸಹ ಇದನ್ನ ಶೇರ್ ಮಾಡ್ಕೋಬಹುದು. ಅಥವಾ ನಿಮ್ಮಲ್ಲಿ ಇರ್ತಕ್ಕಂಥ ಕಲೆ, ಹಾಡು, ಕವನ, ಇದು ಏಕಪಾತ್ರ ಅಭಿನಯ, ಇದರ ಎಲ್ಲರ ಬಗ್ಗೆನೂ ಸಹ ನೀವು ಈ ವೇದಿಕೆನಲ್ಲಿ ಹಂಚ್ಕೊಬಹುದು ಮಾಸ್ಟರ್ಸ್. ಹಾಗಾಗಿ ಒಬ್ಬೊಬ್ಬರಾಗಿ ಹ್ಯಾಂಡ್ ರೈಸ್ ಮಾಡ್ತಾ ಹೋಗಿ ನೀವು ಈ ವೇದಿಕೆನಲ್ಲಿ ಏನೆಲ್ಲ ಉಪಯೋಗವನ್ನ ಪಡ್ಕೊಂಡಿದ್ದೀರಾ ವೇದಿಕೆಯಿಂದ, ಹಾಗೇನೆ ಧ್ಯಾನದ ಅನುಭವಗಳು ಏನಾಗಿದೆ, ಅಥವಾ ನಿಮ್ಮಲ್ಲಿ ಇರ್ತಕ್ಕಂಥ ಕಲೆಗಳು, ಇದನ್ನೆಲ್ಲ ಪ್ರದರ್ಶನ ಮಾಡ್ತಾ ಹೋಗೋಣ. ಒಬ್ಬೊಬ್ಬರಾಗಿ ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್, ನಾನು ಅನ್ಮ್ಯೂಟ್ ಕೊಡ್ತಾ ಹೋಗ್ತೇನೆ. ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ಶಶಿಕಲಾ ಮೇಡಮ್ ಕೊಡಿ, ವೇದವತಿ ಮ್ಯಾಮ್. ಹಾ, ನಮಸ್ತೆ. ನಮಸ್ತೆ ಲಕ್ಷ್ಮಿ ಮೇಡಮ್. ನಮಸ್ತೆ ವೇದಾವತಿ ಮೇಡಮ್. ನಮಸ್ತೆ ಮ್ಯಾಮ್. ನಮಸ್ತೆ ನಮಸ್ತೆ ಶಶಿಕಲಾ ಮೇಡಮ್. ನಮಸ್ತೆ ಆಲ್ ಮಾಸ್ಟರ್ಸ್. ನಾನೊಂದು ಸಣ್ಣ ಕತೆ ಹೇಳ್ತೇನೆ. ಒಂದು ಮರದ ಮೇಲೆ ಒಂದು ಕಾಗೆ ಕೂತಿರುತ್ತೆ. ಅದು ಹಾಗೆ ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇರುತ್ತೆ. ಒಂದು ಕೊಳದೊಳಗೆ ಒಂದು ಇದನ್ನ ಬಾತುಕೋಳಿನ ನೋಡುತ್ತಂತೆ. ಡಕ್ಕನ್ನು ನೋಡುತ್ತೆ. ಅಯ್ಯೋ, ಇದೆಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಅನಿಸ್ತಂತೆ ಅದಕ್ಕೆ ಆಮೇಲೆ ಅದು ಕಾಗೆ ಹೋಗ್ಬಿಟ್ಟು, ಅಯ್ಯೋ ನೀನ್ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ಬಿಟ್ಟು, ನೀನು ಖುಷಿಯಾಗಿದ್ಯಾ ಅಂತ ಕಾಣುತ್ತೆ, ಎಲ್ಲರಿಗಿಂತ ನನಗಿಂತ ಅಂತೂ ಖುಷಿಯಾಗಿದ್ಯಾ, ಎಲ್ಲರಿಗಿಂತ ಖುಷಿಯಾಗಿದ್ಯಾ ಅಂತ ಕಾಣುತ್ತೆ ಅಂತ ಹೇಳುತ್ತೆ. ಅದಕ್ಕೆ ಬಾತುಕೋಳಿ ಹೇಳುತ್ತೆ, ಅಯ್ಯೋ ನಂದೇನೋ ಆ ಮರದ ಮೇಲೆ ಕಾಣಿಸ್ತಾ ಇದೆ ಅಲ್ಲ ಗಿಳಿ, ಗಿಳಿ ನೋಡು ಎಂತ ಒಳ್ಳೆ ಕಲರು, ಆ ಕೊಕ್ಕಿಗೊಂದು ಕೆಂಪು ಕಲರು, ಎಷ್ಟು ಚೆನ್ನಾಗಿದೆ ನೋಡು, ಅದು ಖುಷಿಯಾಗಿದೆ ಅನ್ಸುತ್ತೆ, ನಂದೇನ್ ಮಹಾ ಅಂತ ಹೇಳುತ್ತಂತೆ. ಆಗ ಅಲ್ಲಿ ಹೋಗಿ ಕೇಳು ಅಂತ ಅವಳು ಗಿಳಿನ್ ಕೇಳು ಅಂತ ಹೇಳುತ್ತಂತೆ. ಕಾಗೆ ಗಿಳಿ ಹತ್ರ ಹೋಗುತ್ತಂತೆ. ಗಿಳಿ ಹತ್ರ ಹೋಗ್ಬಿಟ್ಟು ಕೇಳುತ್ತಂತೆ, ನೀನ್ ಎಷ್ಟು ಚೆನ್ನಾಗಿದೀಯಾ, ಖುಷಿಯಾಗಿದ್ಯಾ ಅಂತ ಕಾಣುತ್ತೆ ಅಲ್ವಾ. ನಂದೇನ್ ಮಹಾ, ಆ ನವಿಲ್ ನೋಡಲಿ, ಆ ನವಿಲ್ ನೋಡು, ನವಿಲ್ ಹತ್ರ ಹೋಗಿ ಕೇಳು, ಆ ನವಿಲಿಗೆ ಎಷ್ಟೊಂದು ಕಲರ್ ಇದೆ, ನನ್ನ ಹತ್ರ ಇರೋದು 2 ಕಲರು, ನವಿಲಿಗೆ ಎಷ್ಟೊಂದು ಕಲರ್ ಇದೆ, ಎಷ್ಟು ಚಂದ ರೆಕ್ಕೆ ಇದೆ, ಇದೆಲ್ಲ ಇದೆ, ಗರಿಗಳಿದೆ, ಅದನ್ನ ಹೋಗಿ ಕೇಳು, ಅದು ಖುಷಿಯಾಗಿರುತ್ತೆ ಖಂಡಿತವಾಗ್ಲು ಅಂತ ಹೇಳುತ್ತಂತೆ. ಕಾಗೆ ಮತ್ತೆ ನವಿಲ್ ಹತ್ರ ಹೋಗುತ್ತಂತೆ. ನವಿಲ್ನ ಹೋಗಿ ಕೇಳುತ್ತಂತೆ, ನೀನ್ ಎಷ್ಟು ಖುಷಿಯಾಗಿದೆ ಅಲ್ವಾ, ನಿನ್ಗೆ ಎಂತ ಒಳ್ಳೆ ಗರಿಗಳಿದೆ, ನಿನ್ಗೆ ಎಂತ ಕಲರ್ ಇದೆ, ಎಷ್ಟೊಂದು ಚಂದ ನೀನು ಅಂತ ಹೇಳುತ್ತಂತೆ. ಅದಕ್ಕೆ ನವಿಲ್ ಹೇಳುತ್ತಂತೆ, ನಾನು ಚಂದ ಇದ್ದೀನಿ ಹೌದು, ಅದಕ್ಕೆ ನನ್ನನ್ನ ಈ ಝೂನಲ್ಲಿ ತಂದು ಕೂಡಿಸಿರೋದು ಅಂತ. ಅದು ಹೋಗಿ ಕೇಳಿದಾಗ ಝೂನಲ್ಲಿ ಕೂತಿರುತ್ತಂತೆ. ಅದಕ್ಕೆ ನಾವು ಬೇರೆಯವ್ರನ್ನೆಲ್ಲ ನೋಡ್ಬಿಟ್ಟು ಅವ್ರು ಚೆನ್ನಾಗಿದ್ದಾರೆ, ಇವ್ರು ಚೆನ್ನಾಗಿದ್ದಾರೆ ಅನ್ನೋದ್ರ ಬದಲು ಅದ್ ಹೇಳುತ್ತಂತೆ ನವಿಲು ಕಾಗೆಗೆ, ನೋಡು ನೀನ್ ಎಷ್ಟು ಸ್ವಚ್ಛಂದವಾಗಿ ಹಾರ್ಕೊಂಡಿದ್ಯಾ, ನೀನೇ ಎಲ್ಲರಿಗಿಂತ ಖುಷಿಯಾಗಿರೋದು, ಹಾರಾಡ್ಕೊಂಡು ಆಟ ಆಡ್ಕೊಂಡು ಇದೀಯಾ, ನೀನೇ ಚೆನ್ನಾಗಿರೋದು ಅಂತ. ನಾವು ನಮ್ಮ ಚಂದನ್ ಬಿಟ್ಬಿಟ್ಟು ನಾವೆಲ್ಲ ಖುಷಿಯಾಗೇ ಇರ್ತೀವಿ, ನಮ್ ಚಂದನ್ ಬಿಟ್ಬಿಟ್ಟು ಅವ್ರು ಚೆನ್ನಾಗಿದ್ದಾರೆ, ಇವ್ರು ಚೆನ್ನಾಗಿದ್ದಾರೆ, ಅವ್ರಿಗೆ ಅದಿದೆ ಇವ್ರಿಗೆ ಇದಿದೆ ಅಂತ ಕಂಪೇರ್ ಮಾಡ್ಕೊಂಡಾರ್ದ ನಾವು ಹಾಳಾಗೋಗಿರ್ತೀವಿ. ಅದಕ್ಕೆ ಯಾರಿಗೂ ಕಂಪೇರ್ ಮಾಡೋದ್ ಬೇಕಾಗಿಲ್ಲ. ನಮ್ ಕಷ್ಟ ನಮ್ಗೆ ಇರ್ಲಿ, ಅವ್ರ ಕಷ್ಟ ಅವ್ರಿಗೆ ಇರ್ಲಿ, ನಮ್ದು ನಮ್ಗೆ, ಅವ್ರಿಗೆ ಇದ್ದಿದ್ರಲ್ಲಿ ನಾನು ಖುಷಿಯಾಗಿದ್ದೇನೆ ಅಂತ ಅಂದ್ಕೋಬೇಕು. ನಮ್ಮ ಇರೋ ಭಾಗ್ಯನ ನಾವು ಖುಷಿ ಪಟ್ಕೊಂಡು ನಾನ್ ಚೆನ್ನಾಗಿದ್ದೀನಿ ಅಂತ ಖುಷಿಯಾಗಿರ್ಬೇಕು ಅನ್ನೋದು ಇದ್ರ ಸಾರಾಂಶ. ಆಲಿಸಿದ್ದಕ್ಕೆ ಧನ್ಯವಾದಗಳು, ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಚೆನ್ನಾಗಿತ್ತು ಮೇಡಮ್, ನೀತಿ ಕತೆ. ಹೌದು. ನಾನು ಬೆಳಗ್ಗೆ ಹೇಮಾ ಮೇಡಮ್ ಹೇಳಿದಾಗ ನಾನು ನೀತಿ ಕತೆಗಳನ್ನ ನಾನು ಹೇಳ್ತೇನೆ ಅಂತ ಹೇಳೋಣ ಅಂತ ರೈಸ್ ಮಾಡಿದ್ದೆ. ಮತ್ತೆ ಅವ್ರು ಇಲ್ದೇ ಇದ್ರೆ ನಾನ್ ಬೇಕಾದ್ರೆ ಯೋಗ ಹೇಳ್ಕೊಡ್ತೀನಿ ಅಂತ, ಮತ್ತೆ ಆಮೇಲೆ ತುಂಬಾ ಉದ್ದ ಹೋಯ್ತು, ಅದಕ್ಕೆ ಹ್ಯಾಂಡ್ ರೈಸ್ ತೆಗೆದು ನಾನು ಅಡ್ಗೆ ಕೆಲ್ಸಕ್ಕೆ ಹೋದೆ.
ಥ್ಯಾಂಕ್ ನಿಮ್ಮ ಯು ಹೆಸರು ಮೇಡಮ್. ಬಂತು ಮೇಡಮ್ ಅಲ್ಲಿ. ಅನುರಾಧ ಮೇಡಮ್ ಅವರು ನಿಮ್ಮ ಹೆಸರು ತೆಗೆದ್ರು. ಅಂದ್ರೆ ಅವ್ರು ಇಲ್ದೇ ಇರುವಾಗ ಯಾರಾದ್ರೂ ಮಾಡ್ಬೇಕು ಅಂತ ಹೇಳಿದಾಗ ಅನುರಾಧ ಮೇಡಮ್ ಹೇಳಿದ್ರು ಶಶಿಕಲಾ ಮೇಡಮ್ ಕಂಟಿನ್ಯೂ ಮಾಡ್ಬೋದು ಅಂತ. ಮೋಸ್ಟ್ಲಿ ಅಲ್ಲ, ನಾನು ಹ್ಯಾಂಡ್ ರೈಸ್ ಸುಮ್ನೆ ಮಾಡಿದ್ದೆ, ಕೇಳಿಸ್ಕೊತಾ ಓಡಾಡ್ತಾ ಹ್ಯಾಂಡ್ ಇದ್ದೆ. ರೈಸ್ ಮಾಡಿದ್ದೆ, ಹ್ಯಾಂಡ್ ರೈಸ್ ಮಾಡಿ ಅವ್ರು ನೋಡಿಲ್ಲ ಅನ್ಮ್ಯೂಟ್ ನಾನು. ಕೊಟ್ರು, ಅನ್ಮ್ಯೂಟ್ ಕೊಟ್ರು. ಅಷ್ಟೊತ್ತಿಗೆ ಬೇರೆ ಮಾತಾಡ್ತಾ ಹೋದ್ರಲ್ಲ. ಆಮೇಲೆ ನಾನು ಅವ್ರ ಮಧ್ಯದಲ್ಲಿ ಇಂಟರ್ಫಿಯರ್ ಆಗಕ್ ನಂಗೆ ಇಷ್ಟ ಆಗ್ಲಿಲ್ಲ. ಆಮೇಲೆ ಮುಂದಕ್ಕೆ ಹೋಗ್ತಾ ಹೋಯ್ತು, ಸುಮ್ನಾಗ್ಬಿಟ್ಟೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಈಗ ವಿವೋ V2437 ಐಡಿಯಿಂದ ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ವೇದಿಕೆ ಬಂದಿಂದ ನಾ ಬಾಳ ಶಾಂತವಾಗಿರೋದ್ ಕಲ್ಯಾಕತ್ತೀನಿ ಮೇಡಮ್. ಜ್ಞಾನದಿಂದ ಬಾಳ ಶಾಂತತೆ ಕಲ್ಯಾಕತ್ತೀನಿ. ಸಿಟ್ಟು ಜಾಸ್ತಿ ಇತ್ತು, ಶಾಂತವಾಗಿರೋದು ಕಲ್ಯಾಕತ್ತೀನಿ. ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಮುಟ್ ಬರ್ತಾ ಇದೆ, ಚೆನ್ನಾಗಿದೆ ಅಷ್ಟೇ ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಈಗ ಶೈಲಜಾ MC ಐಡಿಯಿಂದ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಶೈಲಜಾ ಅವರೇ. ವೇದಾವತಿ ಅಮ್ಮನವ್ರ ನಮಸ್ತೆ. ಹಾಗೆ ಲಕ್ಷ್ಮಿ ಮೇಡಮ್ ನಮಸ್ತೆ. ನಮಸ್ತೆ. ಎಲ್ಲ ಮಾಸ್ಟರ್ಸ್ಗೆ ನಮಸ್ತೆ. ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಮೇಡಮ್. ಎಲ್ಲಾ ಕ್ಲಾಸ್ಗಳು ಚೆನ್ನಾಗಿತ್ತು. ಎಲ್ಲ ಒಳ್ಳೊಳ್ಳೆ ಸ್ಪೀಕರ್ಸ್, ಒಳ್ಳೆ ನಮ್ಗೆ ಒಳ್ಳೊಳ್ಳೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಕೆಲವು ಕ್ಲಾಸ್ಗಳನ್ನ ನಾನು ಕಾರಣಾಂತರದಿಂದ ಅಟೆಂಡ್ ಮಾಡ್ಲಿಕ್ಕೆ ಆಗಿಲ್ಲ, ಹಾಗಾಗಿ ಅಟೆಂಡ್ ಆಗಿರ್ಲಿಲ್ಲ. ಆದ್ರೂ ಅದನ್ನ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತೇನೆ. ತುಂಬಾ ಚೆನ್ನಾಗಿತ್ತು ಮೇಡಮ್. ಅದು ಮುದ್ರದ್ದು ಅದೆಲ್ಲ ನಾನು ಅಟೆಂಡ್ ಆಗಿರ್ಲಿಲ್ಲ, ಕೇಳಿದೆ. ಹಾಗೆ ಇನ್ನೊಂದು ಶೇರ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ಈಗ ನಮ್ಮ ವೇದಾವತಿ ಮೇಡಮ್ ಅವರು ಒಂದು 3 days 4 days ಇಂದ ಒಂದು ಗೈಡೆಡ್ ಮೆಡಿಟೇಷನ್ ಮಾಡಿಸ್ತಾ ಇದ್ದಾರೆ. ಅದನ್ನು ಸಹ ಹೊಸದಾಗಿ ವೇದಿಕೆಗೆ ತಗೊಂಡ್ಬಂದಿದ್ದಾರೆ. ಅದರಿಂದ ಏನು, ಅಥವಾ ಮ್ಯೂಸಿಕ್ ಮೆಡಿಟೇಷನ್ ಬೇಕಾ, ಗೈಡೆಡ್ ಮೆಡಿಟೇಷನ್ ಬೇಕಾ, ಅಥವಾ ಸೈಲೆಂಟ್ ಮೆಡಿಟೇಷನ್ ಬೇಕಾ, ಇದನ್ನು ಸಹ ಶೇರ್ ಮಾಡ್ಕೊಳ್ಳಿ. ಈಗ ಒಂದು ಚೇಂಜಸ್ ಅಂತ ನಮ್ಮ ಮೇಡಮ್ ಅವ್ರು ತಗೊಂಡ್ಬಂದಿದ್ದಾರೆ. ಒಂದ್ ದಿವಸ ನೀರಿನೆಲ್ಲ ಕೂರಿಸಿ ಧ್ಯಾನವನ್ನ ಮಾಡಿಸಿದ್ರು, ಒಂದ್ ದಿವಸ ಗಾಳಿನಲ್ಲಿ ಧ್ಯಾನವನ್ನ ಮಾಡಿಸಿದ್ರು, ಇವತ್ತು ಮೂಲಾಧಾರ ಚಕ್ರದ ಮೇಲೆ ಭೂಮಿ ಮೇಲೆ ಕೂರಿಸಿ ಧ್ಯಾನವನ್ನ ಮಾಡಿದ್ರು. ಇದು ಒಂದು ಚೇಂಜಸ್ ಬಂದಿದೆ. ಅಂದ್ರೆ ನಮ್ಮ ಈ ತರಗತಿನಲ್ಲಿ ಒಂದು ಚೇಂಜಸ್ ಇದೆ. ಅದ್ರ ಬಗ್ಗೆನೂ ಸಹ ಎಲ್ಲರೂ ತಮ್ಮ ಒಪಿನಿಯನ್ ಶೇರ್ ಮಾಡ್ಕೋಬಹುದು ಮಾಸ್ಟರ್ಸ್. ಇವತ್ತು ನಾನು ಧ್ಯಾನಕ್ಕೆ ಸರಿಯಾಗಿ ಅಟೆಂಡ್ ಆಗ್ಲಿಕ್ಕೆ ಆಗ್ಲಿಲ್ಲ ಮೇಡಮ್. ಈಗ ಅಟೆಂಡ್ ಆದೆ. ನಿನ್ನೇನು ಇಲ್ಲ, 3-4 ದಿನ ಸ್ವಲ್ಪ ಬಿಸಿ ಇದ್ದೆ ನಾನು, ಹಾಗೆ ಅಟೆಂಡ್ ಆಗಿಲ್ಲ. ತುಂಬಾ ಚೆನ್ನಾಗಿ ಎಲ್ಲಾ ವಿಷಯಗಳ ಬಗ್ಗೆ ಮಾಹಿತಿ ಚೆನ್ನಾಗಿ ತಿಳಿಸಿದ್ದಾರೆ ಎಲ್ರು ಸ್ಪೀಕರ್ಸ್. ತುಂಬಾ ಚೆನ್ನಾಗಿತ್ತು ಮೇಡಮ್. ಎಲ್ಲಾ ಕ್ಲಾಸ್ಗಳು ಚೆನ್ನಾಗಿತ್ತು. ನಾನು ಹಾಡು ಒಂದೇ ಹಾಡ್ತೇನೆ ಮೇಡಮ್. ಓಕೆ ಮ್ಯಾಮ್, ಹಾಡಿ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಮುಳ್ಳಲ್ಲಾದರೂ ನೂಕು, ಕಲ್ಲಲ್ಲಾದರೂ ನೂಕು ರಾಘವೇಂದ್ರ. ಮುಳ್ಳಲ್ಲಿ ಮುಳ್ಳಾಗಿ, ಕಲ್ಲಲ್ಲಿ ಕಲ್ಲಾಗಿ ಒಂದಾಗಿರುವೆ ರಾಘವೇಂದ್ರ. ಬಿಸಿಲಲ್ಲಿ ಒಣಗಿಸು, ನೆರಳಲ್ಲಿ ಮಲಗಿಸು ರಾಘವೇಂದ್ರ. ಬಿಸಿಲಲ್ಲಿ ತಂಪಾಗಿ, ನೆರಳಲ್ಲಿ ಕೆಂಪಾಗಿ ನಗು ನಗುತ್ತಾ ಇರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಸುಖವನ್ನೇ ನೀಡೆಂದು ಎಂದು ಕೇಳೆನು ನಾನು ರಾಘವೇಂದ್ರ. ಸುಖವನ್ನೇ ನೀಡೆಂದು ಎಂದು ಕೇಳೆನು ನಾನು ರಾಘವೇಂದ್ರ.
ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು ನೀನೇ ಹೇಳೋ ರಾಘವೇಂದ್ರ. ಎಲ್ಲಿದ್ದರೇನು ನಾ ಎಲ್ಲಿದ್ದರೇನು ನಾ ರಾಘವೇಂದ್ರ. ನಿನ್ನಲ್ಲಿ ಶರಣಾಗಿ ನೀ ನನ್ನ ಉಸಿರಾಗಿ ಬಾಳಿದರೆ ಸಾಕು ರಾಘವೇಂದ್ರ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಥ್ಯಾಂಕ್ ಯು ಮೇಡಮ್, ಅವಕಾಶ ಕೊಟ್ಟದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಅದ್ಭುತ, ತುಂಬಾ ಚೆನ್ನಾಗಿತ್ತು ಮೇಡಮ್ ನಿಮ್ಮ ವಾಯ್ಸು. ಥ್ಯಾಂಕ್ ಯು ಮೇಡಮ್. ಮತ್ತೆ ಹಾಡಿದ್ದು ಚೆನ್ನಾಗಿತ್ತು ಮೇಡಮ್, ಥ್ಯಾಂಕ್ ಯು. ಈಗ ನೆಕ್ಸ್ಟ್ ನಾಗರತ್ನಮ್ಮ ಮೇಡಮ್. ನಮಸ್ತೆ ಮೇಡಮ್. ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ವೇದಾವತಿ ಮೇಡಮ್ ಅವ್ರಿಗೂ ಹಾಗೆ ಲಕ್ಷ್ಮಿ ಮೇಡಮ್ ಅವ್ರಿಗೂ ತುಂಬಾ ಧನ್ಯವಾದಗಳು. ನಾನು ಏನ್ ಹೇಳ್ತೀನಿ ಅಂದ್ರೆ, ಇವತ್ತು ಮಧ್ಯಾಹ್ನ ಟೈಮಲ್ಲಿ ಒಳ್ಳೆ ಬಿಸಿಲು ಇದೆ. ಯಾಕೆ ಅಂತಂದ್ರೆ ಇದು ರಾಮನ ಒಂದು ಆಗಮನದ ಕಾಲ ಮಧ್ಯಾಹ್ನ ಬಿಸಿಲೇ ಅಂತೆ. ಅದರಿಂದಾನೇ ನೀರ್ ಮಜ್ಜಿಗೆ, ಪಾನಕ, ಮತ್ತೆ ಹೆಸರುಬೇಳೆ, ಕೋಸಂಬರಿ ಇದೆಲ್ಲಾನು ಮಾಡಿ ಹಂಚೋದು. ಇದು ಯಾಕೆ ಅಂತಂದ್ರೆ ರಾಮ ಬರ್ತಾ ಇದ್ದಾನೆ, ನಾವೆಲ್ಲ ತಂಪಾಗಿರೋಣ, ಬಿಸಿಲಲ್ಲಿ ಬರ್ತಾ ಇದ್ದಾನೆ ಅದು ತಂಪು ಕೊಡೋಣ ಅವನಿಗೂ, ನಾವು ತಂಪಾಗಿರೋಣ ಅಂತ ಇದ್ ಮಾಡೋದಂತೆ ಎಲ್ಲಾ ಏರಿಯಾಗಳಲ್ಲೂ ಇವತ್ತು ನಾಳೆಗೆಲ್ಲ ಮಾಡ್ತಾರೆ. 2 ದಿನ ಮಾಡ್ತಾ ಇದ್ದಾರೆ. ಒಬ್ಬೊಬ್ರಿಗೆ ಅದೇ ನಾಳೆ ಪುರ್ಸತ್ತಿಲ್ಲ ಅನ್ನೋರು ಇವತ್ತು ಮಾಡ್ತಾರೆ. ಅಂದ್ರೆ ಅದು ಇರೋದು ಚೈತ್ರ ಮಾಸದ ಶುದ್ಧ ನವಮಿ ಮಧ್ಯಾಹ್ನ ಟೈಮು ರಾಮ ಹುಟ್ಟಿದ್ದು ಅಂತ ಇರೋದು. ಒಂದು ಹಾಡು ಹೇಳ್ತೀನಿ ಮೇಡಮ್ ನಾನು. ಅದರಿಂದಾನೇ ನಾವು ಎಲ್ಲ ಪಾನಕ, ನೀರು, ಮಜ್ಜಿಗೆ ಎಲ್ಲರಿಗೂ ಕೊಡ್ಲೇಬೇಕು. ತುಂಬಾ ದಾನ ಮಾಡಕ್ ಆಗ್ಲಿಲ್ಲ ಅಂತ ಅಂದ್ರುನು ಸ್ವಲ್ಪ ವಿವರಣೆ ಕೊಡಿ ಮ್ಯಾಮ್, ನಿಮಗೆ ಗೊತ್ತಿದ್ರೆ ಶ್ರೀರಾಮನವಮಿ ಬಗ್ಗೆ ವಿವರಣೆ ಕೊಡಿ ಮ್ಯಾಮ್. ನಾಳೆ ಎಷ್ಟೋ ಜನ ಮಾಸ್ಟರ್ಗಳಿಗೂ ಗೊತ್ತಿರಲ್ಲ ಮ್ಯಾಮ್, ಹಾಗಾಗಿ ಸ್ವಲ್ಪ ಹೇಳಿ. ಶ್ರೀರಾಮನವಮಿ ಆದ್ರಿಂದ ಅದ್ರ ಬಗ್ಗೆ ವಿವರಣೆ ಕೊಟ್ಟು ಆಮೇಲೆ ಹಾಡಿ. ಪೂರ್ತಿ ನಾನು ಬರ್ಕೊಂಡಿಲ್ಲ, ಏನೋ ಪ್ರಿಪೇರ್ ಆಗಿ ಬಂದಿಲ್ಲ. ಸಡನ್ ಆಗಿ ಅಂದ್ರೆ ಮಧ್ಯಾಹ್ನದ ನಾಲ್ಕ ಬಂತಲ್ಲ ಈ ಹಾಡಲ್ಲ, ಅದಕ್ಕೆ ಹೇಳಿದೆ. ಅಂದ್ರೆ ರಾಮ ಕೂಡ ಒಬ್ಬ ನಮ್ಮಂಗೆ ಮನುಷ್ಯರು ಅಂತ ತುಂಬಾ ಜನ ತಿಳ್ಕೊಂಡಿರ್ತಾರೆ. ಅಲ್ಲ, ಶ್ರೀರಾಮನವಮಿ ಮೊದಲಿಗೆ ಯಾಕೆ ಮ್ಯಾಮ್ ಆಚರಣೆ ಮಾಡ್ತಾರೆ? ಶ್ರೀರಾಮ ಬಂದಿರೋ ರಾಮನ ನಡೆ, ಈ ಒಂದು ಮಾತೆ ಇದೆಯಲ್ಲ ಮೇಡಮ್, ರಾಮನ ನಡೆ ಪಾಲಿಸ್ಬೇಕು, ಕೃಷ್ಣನ ನುಡಿ ಪಾಲಿಸ್ಬೇಕು ಅಂತ. ರಾಮನ ನಡೆ, ರಾಮನವಮಿ ಅಂದ್ರೆ ರಾಮನ ಅವ್ನು ನಡೆದಿದ್ದ ದಾರಿ, ಅವ್ನು ನಡೆದಿದ್ದ ದಾರಿಲಿ ನಾವು ಹೋದ್ರೆ ನಮ್ಗೆ ತುಂಬಾ ಒಳ್ಳೇದು ಅನ್ನೋದು. ಶ್ರೀರಾಮ ಹುಟ್ಟಿದ ದಿವಸ ಯಾವತ್ತು ಮೇಡಮ್? ಅದೇ ಚೈತ್ರ ಮಾಸ ಶುದ್ಧ ನವಮಿ ದಿನ. ಅದಕ್ಕೆ ಅಲ್ವಾ ಶ್ರೀರಾಮನವಮಿ ಹುಟ್ಟಿದ್ದೆ? ಶ್ರೀರಾಮ ಹುಟ್ಟಿದ ದಿವಸ ಅಲ್ವಾ ಶ್ರೀರಾಮನವಮಿ ಆಚರಣೆ ಮಾಡಿದ್ರು? ಅದರಿಂದ ಸ್ಟಾರ್ಟ್ ಮಾಡಿ ಮ್ಯಾಮ್. ಅಲ್ಲಿಂದ ಸ್ಟಾರ್ಟ್ ಮಾಡಿ. ಅಂದ್ರೆ ಚೈತ್ರ ಮಾಸ ಶುದ್ಧ ನವಮಿ ದಿನ ಮಧ್ಯಾಹ್ನ ಒಳ್ಳೆ ಬಿಸಿಲು 12 ಗಂಟೆ ಹಿಂಗೆ ಅವನು ಜನ್ಮ ತಾಳ್ತಾನೆ. ಆತರ ತಾಳ್ಬೇಕಾಗಿದ್ರೆ ಅದಕ್ ಮೊದ್ಲು ಏನಪ್ಪಾ ಅಂತಂದ್ರೆ ಕೈಕೇಯಿ ಆಗಿರ್ಲಿ, ಇದು ಅವ್ರ ಇಬ್ರು ತಾಯಿರು ಇರ್ತಾರಲ್ಲ, ಅವ್ರಿಬ್ಬರಿಗೂ ರಾಮ ಹುಟ್ಟೋದ್ರ ಬಗ್ಗೆ ಗೊತ್ತಿರಲ್ಲ. ಒಂದೊಂದ್ ಕಥೆಲಿ ಒಂದೊಂದ್ ತರ ಕೊಟ್ಟಿರ್ತಾರೆ. ನಾನು ಓದಿದ ಕಥೆಲಿ ಈ ತರ ಇರುತ್ತೆ. ಅವಾಗ ಏನಾಗುತ್ತೆ ಅಂತಂದ್ರೆ ಇವ್ರು ಅವ್ರಿಗೆ ಒಂಥರ ಏನೋ ಆಗ್ತಾ ಇರುತ್ತೆ ಕಸಿಬಿಸಿ. ಆಮೇಲೆ ಅವನಿಗೆ ರಾಮ ಮಕ್ಳಿದ್ದಕ್ಕೆ ಅವನು ಒಬ್ಬ ಋಷಿ ಹತ್ರ ಬೇಡ್ಕೊಂಡು ಅವ್ರ ಹತ್ರ ಒಂದು ಫಲ ಇಸ್ಕೊಂಬಂದು ಹೆಂಡ್ತಿರ್ಗೆ ಕೊಟ್ಟಿರ್ತಾನೆ. ಕೈಕೇಯಿ ಆಗ್ಲಿ, ಇವಳು ಮತ್ತೆ ಕೌಸಲ್ಯ ಆಗ್ಲಿ, ಅವ್ರಿಬ್ರು ತುಂಬಾ. ಆಮೇಲೆ ಇನ್ನು ಒಬ್ಳು ಹುಡುಪ ಹೆಸರು ಅದು ಮರ್ತೋಗಿದೆ. ಅವ್ರು 3 ಜನದಲ್ಲಿ ಅವ್ನು ಫಸ್ಟ್ ಕೊಡೋದು ಒಂದಣ್ಣ ಒಂದೇ ಮಾವನಣ್ಣ ತರ್ತಾನೆ. ಏನ್ ಮೇಡಮ್? ಸುಮಿತ್ರ ಅವನ್ ತಂದು ಕೊಟ್ಟಾಗ ಅವಳು ಫಸ್ಟ್ ಕೈ ಕೊಡ್ತಾನೆ. ಕೈ ಕೊಟ್ಟಾಗ ಅವಳು ಪೂರ್ತಿ ನಾನೊಬ್ಳೆ ತಿನ್ಬೇಕಲ್ಲ ಅಂತ ಇಟ್ಕೊಂತಾಳೆ. ಒಂದೊಂದ್ ಕಥೆಲಿ ಒಂಥರ ಬರ್ತೇನೆ ಅಂತ ನಾನು ಮೊದ್ಲೇ ಹೇಳಿದೀನಿ. ಆದ್ರೆ ಕೌಸಲ್ಯ ಸುತ ಇವನು ಕೌಸಲ್ಯ ಕೊಡ್ತಾನೆ ಒಂದ್ ಹಣ್ಣು ತಂದ್ಬಿಟ್ಟು. ಆ ಹಣ್ಣಲ್ಲಿ 3 ಜನ ಹೇಳ್ತಿದ್ದಾಗ 3 ಜನಕ್ಕೂ ಹಂಚ್ಕೋಬೇಕಲ್ಲ ಅಂತ ಅಂದ್ಬಿಟ್ಟು ಒಂದಣ್ಣನ ಪಾಲ್ ಮಾಡಿ ಅರ್ಧನ ಒಬ್ರು ತಗೋತಾರೆ, ಇನ್ನ ಅರ್ಧನ ಒಬ್ರು ಕೈಲಿ ಹಿಡ್ಕೊಂಡಿರ್ತಾರೆ. ಅಷ್ಟೊತ್ತಿಗೆ ಅವಳು ಬರ್ತಾಳೆ. ಹಂಗಾಗಿ ಅವಳು ಅದ್ರಲ್ಲಿ ಅರ್ಧ ಕೊಡ್ಬೇಕಾಗಿ ಬರುತ್ತೆ. ಹಂಗಾಗಿ 4 ಜನ ಆಗ್ತಾರೆ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಇವ್ 4 ಜನ ಹುಡ್ತಾರೆ ಅಂತ ಒಂದು ಕಥೆಯಲ್ಲಿ ಬಂದಿದೆ. ಅದನ್ನ ಹೇಳ್ತೀನಿ. ಜೊತೆಗೆ ರಾಮ ಎಷ್ಟು ಅವನು ಚಿಕ್ಕ ಮಗು ಆದಾಗಿಂದಲೂ ಅಷ್ಟೇನೆ ಅವನು ತುಂಬಾ ಒಂಥರ ಅವನು ಹೇಳಿದ್ದೇ ನಡಿಬೇಕು. ಅಂದ್ರೆ ಅವನು ಸತ್ಯವಾಗಿ ನಡೆಯೋನು. ರಾಮ ಅಂದ್ರೆ ನಿಜವಾಗ್ಲೂ ಸತ್ಯಕ್ಕೆ ಹೆಸರು. ಅವನು ಹೇಳಿದ್ದೇ ಮಾಡೋದು. ಅದಕ್ಕೆ ಹೇಳೋದು ಬಿಟ್ಟು ಬೇಡ. ಆಮೇಲೆ ಯಾರಿಗಾರು ಒಂದು ಮಾತು ಕೊಟ್ರೆ ಆ ಮಾತನ್ನ ನಡ್ಸ್ಕೊತಾ ಇದ್ದವನು ಅವನು. ಆದ್ರಿಂದಾನೇ ಅವನು ಪಿತೃವಾಕ್ಯ ಪರಿಪಾಲಕ ಅಂತ ಕೂಡ
ಹೆಸರಾಗಿದೆ. ಯಾಕೆಂದ್ರೆ ತಂದೆ ತಾಯಿ ಅವಳು ಅಷ್ಟು ಹೊಟ್ಟೆ ಕಿಚ್ಚಿಗೆ ಅವಳು ಮಂತ್ರೆ ಅಂತ ಅಂತಾರೆ. ಆ ಮಂತ್ರೆ ಮಾತು ಕೇಳ್ಕೊಂಡು ಅವಳು ಕಾಡಿಗೆ ಕಳಿಸ್ಬೇಕಾದ್ರೆ ರಾಮನ್ನ ಅವಳು ಏನ್ ಮಾಡಿರ್ತಾಳೆ ಒಂದ್ ಪ್ಲಾನ್ ಎಲ್ಲ ಅರಮನೆಗೆ ಬಂದ್ಬಿಟ್ಟು ಯಾರು ಇಲ್ದಾಗ ಬಂದ್ಬಿಟ್ಟು ನೋಡು ಭರತನಿಗೆ ಇದು ಕಟ್ತಾ ಇದಾರೆ, ಇದು ಸಿಂಹಾಸನ ಇದು ವಹಿಸ್ತಾ ಇದಾರೆ, ಪಟ್ಟ ಕಟ್ತಾ ಇದಾರೆ, ನಿನ್ಗೇನು ಯೋಚನೆನೇ ಇಲ್ವಾ ಒಂಚೂರು ಅಂತ ಅವಳು ಹೇಳಿರ್ತಾಳೆ. ಬಟ್ ಅವನು ತುಂಬಾ ತನ್ನ ತಾಯಿಗಿಂತ ಹೆಚ್ಚಿಗೆನೆ ಅವಳ ಕೈಕೇಯಿನೇ ತುಂಬಾ ಇಷ್ಟ ಪಡ್ತಾ ಇರ್ತಾನೆ. ಆದ್ರೆ ಅವಳ ಕೈಕೇಯಿ ಏನ್ ಮಾಡ್ತಾಳೆ, ಇಷ್ಟು ಒಳ್ಳೆ ಮಗನಿಗೆ ಅವಳು ಬಗಿತಾಳೆ, ದ್ರೋಹ ಬಗಿತಾಳೆ. ಅದೇನು ಅಂತ ಅಂದ್ರೆ ಅವನೇನಾದ್ರು ಮಾಡಿ ಕಾಡುಗಳಿಗೆ ಕಟ್ಬೇಕು ಅಂತ ಅಂದ್ರೆ ಅವಳ ಮನ್ಸಲ್ಲಿ ಬಂದಿರಲ್ಲ ಅದು, ಬೇರೆಯವ್ರ ಮಾತಿಂದ. ಅದೇ ಮಂತ್ರೆ ಯಾವ್ದಾರು ಒಂದು ಹೊಟ್ಟೆ ಕಿಚ್ಚಿ ಏನಾರು ಒಂದು ತಂದಿಕ್ಕೆ ಅವ್ರು ಹೇಳ್ತಾರಲ್ಲ ತಮಾಷೆಗೆ, ಮಂತ್ರೆ ತರ ತಂದ್ ಮಾಡ್ಬಿಟ್ಲು ಅಂತ ಏನೋ ಒಂದು ಗಾದಿಗೆಲ್ಲ ಹೇಳ್ತಾರೆ. ನಾನು ಪ್ರಿಪೇರ್ ಆಗಿದ್ದೀನಿ, ಚೆನ್ನಾಗಿ ಬರ್ಕೊಂಡಿದ್ದೆ, ನನಗೆ ಇದು ಮರ್ತೇ ಹೋಗಿತ್ತು ಮೇಡಮ್ ಕ್ಲಾಸ್ ಬಂತು. ಹಾಗಾಗಿ ಅವಳ ಮಂತ್ರ ಬಂದು ಚಾಡಿ ಹೇಳಿದ ತಕ್ಷಣ ಇವಳು ಇಲ್ದೇ ಇರೋದೆಲ್ಲ ಕಲ್ಪಿಸ್ಕೊಂಡ್ಬಿಟ್ಟು, ಹೌದು ಈ ತರ ಆಗ್ಬಿಡುತ್ತೆ, ನಿನಗೇನ್ ಸಿಗುತ್ತೆ, ಅವನು ರಾಜ ಆಗ್ಬಿಟ್ರೆ ರಾಮನ್ಗೆ ತುಂಬಾ ಬೆಲೆ ಕೊಡ್ತಾನೆ, ದಶರಥ ತುಂಬಾ ಪ್ರೀತಿಸೋದು ರಾಮನ್ನ, ನಿನ್ನ ತುಂಬಾನೇ ಕೀಳಾಗಿ ಕಂಡ್ಬಿಡ್ತಾರೆ, ಈಗ್ಲೇ ನೀವು 2ನೇವ್ರು 3ನೇವ್ರು, ನಿಮ್ಗೇನು ಸಿಗಲ್ಲ ಅಂತೆಲ್ಲ ಹೇಳಿದಾಗ ಅವಳಿಗೆ ತುಂಬಾ ಮನಸ್ಸು ಕೆಟ್ಟೋಗುತ್ತೆ. ಆಮೇಲೆ ಏನ್ ಮಾಡ್ತಾಳೆ ಅವಳು, ಒಂದು ನಾಟಕ ಆಡ್ಕೊಂಡು ನನ್ಗೆ ಹುಷಾರೇ ಇಲ್ಲ, ನಾನ್ ಮಲ್ಕೊಂಡ್ಬಿಡ್ತೀನಿ ಅಂತ ಮಲ್ಕೊಂಡ್ಬಿಡ್ತಾಳೆ. ಆವಾಗ ರಾಜ ಬರ್ತಾನಲ್ಲ, ಅವಾಗ ಏನಾದ್ರು ಮಾಡಿ ಅವ್ನ ಮನ್ಸು ಪರಿವರ್ತನೆ ಮಾಡಕ್ಕೆ ಅಂದ್ಬಿಟ್ಟು ಒಂದು ನಾಟಕ ಕೂಡ ಮಾಡಿದ್ರು. ಅವ್ರು ತುಂಬಾ ಚೆನ್ನಾಗಿತ್ತು ಮಾಡಿದ್ರಲ್ಲಿ. ಆ ಮಲ್ಕೊಂಡಾಗ ಅವ್ರು ಬಂದು ಯಾಕೆ ಕೈಕೆ ಈ ತರ ಮಲಗಿದ್ಯಾ ನೀನು ಅಂತ ಕೇಳಿದಿಕ್ಕೆ ಅವಳಂತಾಳೆ, ಇಲ್ಲ ನನಗೆ ತುಂಬಾ ಬೇಜಾರಾಗಿದೆ, ನನ್ ಜೀವನನೇ ಬೇಡ ಅನ್ಸಿದೆ ಅಂತೆಲ್ಲ ಏನೇನೆಲ್ಲ ನಾಟಕ ಆಡಿ ಗಂಡನ ಮನ ಪರಿವರ್ತನೆ ಮಾಡ್ತಾಳೆ. ಆವಾಗ ಅವ್ನು ನೀನ್ ಏನ್ ಕೇಳ್ತಿ ಹೇಳು, ನಾನು ತಂದ್ಕೊಡ್ತೀನಿ, ನಿನ್ ಏನ್ ಬೇಕು ಹೇಳು, ನೀನ್ ಯಾಕೆ ಹಿಂಗ್ ಸಪ್ಪಗಿರೋದ್ ನಾನು ನೋಡಕ್ಕಾಗಲ್ಲ ಅಂತೆಲ್ಲ ಅಂದು ಅವನು ಮನವೊಲ್ಸಕ್ ನೋಡ್ತಾನೆ. ಅವಾಗಂತಾಳೆ, ನಿನ್ ಭಾಷೆ ಕೊಡ್ತೀವಿ, ಫಸ್ಟ್ ಒಂದ್ ಭಾಷೆ ಕೊಡಿ ಅಂತಾಳೆ. ಏನು ಅಂದ್ರೆ ಹೌದು ನಾನು ನಡ್ಸ್ಕೊಡ್ಬೇಕು ಭಾಷೆ, ಸುಮ್ಮನೆ ತಗೊಳ್ಳೋದಲ್ಲ ಅಂದ್ಬಿಟ್ಟು ದಶರಥನ ಕೈಲಿ ಒಂದ್ ಭಾಷೆ ತಗೋತಾಳೆ. ಏನು 3 ಒಂದು ಕೇಳ್ತೀನಿ ನಾನು ವರಗಳನ್ನ, ನೀವು ಕೊಡ್ಲೇಬೇಕು ಅಂತ ಕೇಳ್ತಾಳೆ. ಅದ್ರಲ್ಲಿ ಮೊದಲನೇ ವರ ಕೂಡ ದಶರಥನ್ಗೆ ಒಂಥರ ತುಂಬಾನೇ ಬೇಜಾರಾಗುತ್ತೆ. ಇವಳು ಏನ್ ಕೇಳ್ತಾಳೆ ಅಂತಾನೂ ಗೊತ್ತಿರಲ್ಲ, ಏನೋ ಅವ್ಳು ಕಾಳಿ ಹುಷಾರಾದ್ರೆ ಸಾಕು ಏನೋ ಅನ್ನೋ ತರ ಆಗಿರ್ತಾನೆ. ರಾಮನ ಕಾಡು ಕಳಿಸ್ಬೇಕು ಅನ್ನೋದೇ ಫಸ್ಟ್ ಅವಳು ಕೇಳೋದು. ಅದ್ ಯಾಕೆ ಏನು ಅಂತ ಅವನು ಏನು ಕೇಳುವಂಗಿಲ್ಲ. ಯಾಕೆ ಅಂತಂದ್ರೆ ಅವನು ಅಷ್ಟು ಪ್ರೀತಿಯಿಂದ ಮಾತು ಬೇರೆ ಕೊಟ್ಟು ಬಿಡ್ತಾನಲ್ಲ. ದಶರಥ ಕೂಡ ತುಂಬಾ ಒಂಥರ ಸತ್ತಿಗೆ ನಡ್ಕೊಂಡವನು. ದಶರಥ ಅಂತ ಅಂದ್ರೆ ಅವನು 10 ಕುದುರೆಗಳ ರಥದ ಮೇಲೆ ಬರ್ತಿದ್ದವನು, ಜನನ ಅಷ್ಟು ಪರಿಪಾಲಿಕೆ ಚೆನ್ನಾಗಿ ನೋಡ್ಕೊತಾ ಇದ್ದ ಅಂತ ಕೂಡ ಇದೆ. ಈ ರೀತಿ ಇರ್ಬೇಕಾದ್ರೆ ಅವನು ಹೆಂಡತಿ ಮಾತನ್ನ ಕೇಳ್ದೆ ಇರಕ್ಕಾಗಲ್ಲ. ಅವಾಗ ಆಯ್ತು ಒಪ್ಕೊಂಡ್ಬಿಡ್ತಾನೆ. ಈ ವಿಷಯ ಗೊತ್ತಾಗಿ ಆಮೇಲೆ ಅವಳು ಹುಷಾರಾಗ್ತಾಳೆ. ಅರಮನೆಯಲ್ಲಿ ಎಲ್ಲವನ್ನ ಒಂಥರ ಸಂಭ್ರಮ ಆಗುತ್ತೆ. ಯಾಕೆಂದ್ರೆ ಇವಳು ಚೆನ್ನಾಗ್ ಆಗ್ಬಿಟ್ಲಲ್ಲ, ಹುಷಾರಾದ್ಲು ಅಂತ. ಬಟ್ ಅದ್ರೊಳಗಡೆ ಇರೋ ನೋವು ಏನು ಅಂತಂದ್ರೆ, ದೊಡ್ಡ ಮಗನೇ ಕಾಡಿಗೆ ಹೋಗ್ಬೇಕು ಅಂತ ಅಂದ್ರೆ ಅವಾಗ ಎಂಥವ್ರಿಗೂ ಬೇಜಾರಾಗುತ್ತೆ. ಆವಾಗ ಭರತ ತಾಯಿ ಮನೆಗೆ ಇರ್ತಾಳೆ, ಅವ್ರ ಅಜ್ಜಿ ಮನೆಗೆ ಕಳ್ಸಿರ್ತಾರೆ. ಭರತ ಬರ್ತಾನೆ. ಭರತ ಬಂದಾಗ ಅಂತಾರೆ, ಯಾಕೆ ಏನೋ ಒಂಥರ ಸಪ್ಪಗಿದೆಯಲ್ಲ, ಏನೋ ಅರಮನೆಯಲ್ಲ ಒಂಥರ ಇದೆಯಲ್ಲ ಅಂತ ಒಬ್ರು ಅಂತಾರೆ. ಇವಳು ತುಂಬಾ ಖುಷಿ ಆಗಿರ್ತಾಳೆ, ಯಾವತ್ತೂ ಇಲ್ದ ನಮ್ಮಮ್ಮ ಇಷ್ಟು ಖುಷಿಯಾಗವಳ ಅಂತ ಅಂದಾಗ, ನೋಡೋ ನೀನು ರಾಜ ಆಗ್ತಾ ಇದೆಯಾ, ಪಟ್ಟಾಭಿಷೇಕ ರೆಡಿ ಆಗು ನೀನು ಅಂತೆಲ್ಲ ಹೇಳ್ತಾಳೆ. ಭರತನಿಗೆ ಅಷ್ಟು ಕೋಪ ಬಂದ್ಬಿಡತ್ತೆ. ಏನಮ್ಮ ನೀನ್ ಇಂಥ ಮಾತಾಡ್ತಾ ಇದೀಯ, ಸ್ವಂತ ತಾಯಿನ ಕೊಲೆ ಮಾಡುವಷ್ಟು ಅವನಿಗೆ ಕೋಪ ಬರುತ್ತೆ. ಯಾಕೆ ಅಂದ್ರೆ ರಾಮ ಭರತ ಇಬ್ರು ಅಷ್ಟು ಅನ್ಯೋನ್ಯವಾಗಿದ್ದವ್ರಂತೆ. ಬೇರೆ ಬೇರೆ ತಾಯಿ ಮಕ್ಕಳಾದ್ರುನು ಇಬ್ರು ರಾಮ ಲಕ್ಷ್ಮಣ ಜೊತೆಲಿ ಅವ್ರೇ ಅಂತ ಅಂದ್ರು ಭರತನ ಜೊತೆಲಿ ಅವ್ನು ತುಂಬಾ ಪ್ರೀತಿ ಹಂಚ್ಕೊತಾ ಇದ್ದಂತೆ. ಹಾಗಾಗಿ ನನ್ಗೆ ರಾಮನ್ ಬಿಟ್ಟಿರಕ್ಕೆ ಆಗಲ್ಲ, ನೀನ್ ಈ ತರ ಶಬ್ದ ಮಾಡಿಸಿ ಕಳಿಸ್ತಾ ಇದೆಯಲ್ಲ, ಹಾಗಾದ್ರೆ ನಾನು ಹೋಗ್ತೀನಿ ಅಂತಾನೆ. ಕೊನೆಗೆ ಅವಳು ಒಪ್ಪಲ್ಲ ಅವ್ರ ತಾಯಿ. ಅವಾಗ ಇನ್ನೊಂದು ಏನಾದ್ರು ಒಂದು ನಾಟಕ ಇದೇ ತರ ಆಡ್ತಾಳೆ. ಆವಾಗ ಏನ್ ಮಾಡ್ತಾನೆ, ಪಿತೃ ವಾಕ್ಯ ಪರಿಪಾಲಕನಾಗಿ, ಆಯ್ತು ನಾನು ಹೊರಡ್ತೀನಿ, ನೀನು ಇದಕ್ಕೆ ಸಂತೋಷವಾಗಿರಿ ಅಂತ ಹೇಳ್ಬಿಟ್ಟು ಟೈಮ್ ತಗೊಂಡು ಅವನು ಹುಟ್ಟು ನಾರು ಮಡಿನಲ್ಲೇ ಕೂಡ ಏನು ಒಡವೆ ವ್ಯವಸ್ಥೆ ಏನೋ ಹಾಕೊಂಡು ಹೋಗ್ಬಾರ್ದಿಲ್ಲ, ತುಂಬಾ ಕಂಡೀಷನ್ ಎಲ್ಲ ಹಾಕಿರ್ತಾರೆ. ಒಂದ್ ನಾಟಕ ಇದೆ ನಿಜವಾಗ್ಲೂ, ಆ ಕಂಡೀಷನ್ ಹಾಕೋದು ಅದೆಲ್ಲ ಅವರು ವಿಜೃಂಭಣೆಯಾಗಿ ಹೇಳ್ತಾ ಇರ್ಬೇಕಾದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ ನಾಟಕ ನೋಡ್ತಾ ಇರ್ಬೇಕಾದ್ರೆ. ಅಷ್ಟು ತುಂಬಾ ಚೆನ್ನಾಗಿತ್ತು ಮೇಡಮ್. ಅದು ನೋಡಿದಾಗ ಅನ್ನಿಸ್ತು ನನಗೆ ನಿಜವಾಗ್ಲೂ ಮಧ್ಯದವ್ರ ಮಾತಿಂದ ಒಂದ್ ಸಂಸಾರ ಹೇಗೆ ಹಾಳಾಗುತ್ತೆ. ರಾಮ ಕಾಡ್ಗೋಗ್ಬೇಕಾಗಿ ಬಂತು ಅಂತ ಅಂದ್ರೆ ಅದ್ ಯಾವ ರೀತಿ ಒಂದು ತುಂಬಾ ನೋವಿನ ಕತೆ ಅಂತ. ರಾಜ ಆದವನಿಗೂ ಕೂಡ ಈಗ ಅಂತೀವಲ್ಲ, ಎಂತೆಂತ ಕಷ್ಟಗಳು ರಾಜರಿಗೆ ಬರುತ್ತೆ. ಕಷ್ಟಗಳು ಬರೋದು ಮನುಷ್ಯರಿಗೆ ಅಲ್ಲ. ತುಂಬಾ ರಾಜ ಆಗಿದ್ದವನು ಒಂದು ಕ್ಷಣದಲ್ಲಿ ಇದು ಮಟ್ಟಕ್ಕೆ ಬೇಕಾದ್ರೆ ಬರ್ಬೋದು, ತುಂಬಾ ಮೆರಿತಾ ಇದ್ದವನು ಕೆಳಕ್ಕೂ ಬರ್ಬೋದು ಅನ್ನೋ ಉದಾಹರಣೆಗೆ ಇದನ್ನ ಹೇಳ್ತಾ ಇರೋದು. ಅವಾಗ ರಾಮ ಒಪ್ಕೊಂಡ್ಬಿಡ್ತಾನೆ. ರಾಮ ಒಬ್ನೇ ಒಪ್ಕೊಂಡು ಹೋಗಕ್ ಸಾಧ್ಯ ಆಗಲ್ಲ. ಅವಾಗ ಸೀತೆ ಅವಳು ಮೊದ್ಲೇ ಪತಿ ಇಷ್ಟು ಮಾಡ್ಕೊತಾ ಇರ್ತಾಳೆ. ಪತಿ ಪಾತಿವ್ರತ್ಯ ತುಂಬಾ ಸೀತೆಗೆ. ಅದ್ರಿಂದ ಸೀತೆ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಹುಟ್ಟು ಸೀರೆ ಅವಳು ಹೊರಟಾಡ್ಬೇಕಾದ್ರೆ ಕರ್ದಿ ಹೇಳ್ತಾಳಂತೆ, ಇಲ್ಲ ನೀನು ಅವನು ನಾರ್ಮಡಿ ಉಟ್ಕೊಂಡು ಹೋಗ್ಬೇಕಾದ್ರೆ ನೀನ್ ಹೆಂಗೆ ಅಲಂಕಾರ ಎಲ್ಲ ಮಾಡ್ಕೊಂಡು ಹೋಗ್ತೀಯ ಅಂತ. ನಿಜವಾಗ್ಲೂ ನಾಟಕದಲ್ಲಿ ಅವರು ಆ ಸೀತೆ ಪಾತ್ರ ಹಾಕಿರೋರು ಡ್ರೆಸ್ ಎಲ್ಲ ಬಿಚ್ಕೊಡ್ತಾ ಇರ್ತಾರೆ. ನಾಟಕ ಡ್ರೆಸ್ ಹಾಕೊಂಡಿರ್ತಾರಲ್ಲ ಅವರು, ಕೂತಿರೋರೆಲ್ಲ ಪಕ್ಕ ನೋಡ್ತಾ ಇದ್ದವ್ರಲ್ಲ ಹಚ್ಚಿ ಬಿಡ್ತಾರೆ ಮೇಡಮ್. ಅವಳು ಒಂದೊಂದೇ ಎಲ್ಲ ಬಿಚ್ಚಿ ಕೊಟ್ಬಿಟ್ಟು ಅವಾಗ ಕೊನೆಗೆ ಒಂದು ನಾರುಮಡಿ ತರದ್ದೇ ಉಡಿಸ್ತಾರೆ. 2 ನಿಮಿಷ ಸ್ಕ್ರೀನ್ ಎಳೆದ್ಬಿಟ್ಟು ಒಂದು ನಾರುಮಡಿ ಅಂತಂದ್ರೆ ಒಂದು ಹತ್ತಿದು ಒಂದು ಸೀರೆನ ಉಟ್ಕೊಂಡು ಸೀತೆ
ಸೆರಗು ಹಾಕೊಂಡು ಹಿಂಗೆ ಅದಕ್ಕೆ ಬಿಚ್ಚಾಳೆ ಗೌರಮ್ಮ ಅಂತಾರ ಅನ್ನೋದು ಕೂಡ ಒಂದು ಗಾದೆ ಇದೆ. ಆ ತರ ರಾಮನ್ನ ಗೆಜ್ಜೆ ಹಾಕೋದು ಅಂತಂದ್ರೆ ಅದು ನನ್ನ ಗಂಡ ಎಲ್ಲಿರ್ತಾನೆ ನಾನು ಅಲ್ಲಿರ್ಬೇಕು ಅನ್ನೋದಕ್ಕೆ ಸೀತೆ ಕೂಡ ಹೋಗ್ತಾಳೆ. ಸೀತೆ ರಾಮ ಇಲ್ಲ ಅವ್ರಿಬ್ರು ಇಲ್ಲ ಅಂತ ಅಂದ್ಮೇಲೆ ಲಕ್ಷ್ಮಣ ನಾನು ಇರಕ್ಕೆ ಆಗಲ್ಲ ಅಂದ್ಬಿಟ್ಟು ಲಕ್ಷ್ಮಣ ಕೂಡ ಹೊರಡ್ತಾನೆ. ಅಂದ್ರೆ ಲಕ್ಷ್ಮಣ ಯಾವಾಗ್ಲೂ ನಿದ್ದೆ ಮಾಡ್ಸಕ್ಕೆ ಅವ್ನಿಗೆ ಏನೇ ಒಂದು ಸೌಕರ್ಯಗಳೆಲ್ಲ ಅವ್ನಿಗೆ ಹೇಳ್ಬೇಕಾದ್ರೆ ಲಕ್ಷ್ಮಣ ಬೇಕಿತ್ತು. ಬಟ್ ಭರತ ಪ್ರಾಣ ಇಟ್ಟಿದ್ದವನು, ಲಕ್ಷ್ಮಣ ಕೂಡ ಹೋಗಿರ್ತಾನೆ. ಆ ಲಕ್ಷ್ಮಣ ಹೋದಾಗ ಏನೋ ಅದಕ್ಕೆ ಲಕ್ಷ್ಮಣ ರೇಖೆ ಸೀತೆಗೆ ತಾಯಿ ಸಮಾನ ಅಂತ ತಿಳ್ಕೊಂಡಿರ್ತಾರೆ ಲಕ್ಷ್ಮಣ. ಅದು ಇನ್ನೂ ಒಂದಿನ ಒಂದು ಕತೆ ಆಗುತ್ತೆ ಮೇಡಮ್, ಒಂದಿನ ಫುಲ್ ಕತೆ ಯಾವ್ದಾದ್ರು ಒಂದು ಅಧ್ಯಾಯದಲ್ಲಿ ಕೊಡ್ತೀನಿ. ತಾಯಿ ತರ ಕಾಲು ನಮಸ್ಕಾರ ಮಾಡ್ಬೇಕಾದ್ರೆ ಎಲ್ರು ಏನೇನೆಲ್ಲ ನೋಡಿದ್ರೆ ಸೀತೆ ಗುಣಗಳೆಲ್ಲ ಅಂತ ನೋಡಿ ಯಾರು ಏನೇ ನೋಡಿರ್ಬೋದು. ನಾನು ನಮ್ಮ ತಾಯಿಗೆ ನಮಸ್ಕಾರ ಮಾಡ್ಬೇಕಾದ್ರೆ ಅವಳ ಲಕ್ಷಣ ಎಲ್ಲ ನನಗೆ ಬೇಕಿಲ್ಲ, ಏನು ಬೇಕಿಲ್ಲ. ಅವಳ ಗುಣ ಒಂದು ನನಗೆ ಅದು ಗೋಚರ ಆಗಲ್ಲ. ಗುಣ ಯಾರಿಗೇ ಆಗ್ಲಿ ಗೋಚರ ಆಗಲ್ಲ, ಯಾರಿಗೂ ಅಗೋಚರವಾದಂತ ವಸ್ತು ಗುಣ. ಅಂತದ್ರಲ್ಲಿ ಸೀತೆ ಗುಣ ನನಗಿಷ್ಟ ಆಯ್ತು. ನಿನ್ಗೆ ಏನ್ ಇಷ್ಟಪಟ್ಟೆ ಅಂತ ಕೇಳಿದಕ್ಕೆ ಅವ್ನು ಹೇಳೋದು. ಜೊತೆಗೆ ನಾನು ನನ್ನ ತಾಯಿ ಕಾಲುಂಗ್ರ ನೋಡ್ದೆ ಅಂತಾನೆ. ಅದೇನ್ ಹೆಂಗೆ ನೋಡ್ದೆ ಅಂದ್ರೆ ದಿನಾ ಎದ್ದು ನಮಸ್ಕಾರ ಮಾಡ್ತಿದ್ದಂತೆ ಲಕ್ಷ್ಮಣ ಸೀತೆಗೆ. ಅದನ್ನ ನೆನ್ಸ್ಕೋಬೇಕು ಮೇಡಮ್. ಯಾರೇ ದೊಡ್ಡವರು ಅತ್ತಿಗೆ ಆದವರು ತಾಯಿ ಸಮಾನ ಅನ್ನೋದಕ್ಕೆ ಲಕ್ಷ್ಮಣ. ತುಂಬಾ ಇದ್ರ ಕಥೆಗಳು ಚುಟ್ಕ ಕಥೆ ಒಳಗಡೆ ಕಥೆ ಬರುತ್ತೆ. ಆತರ ಇದ್ದಾಗ ಅವನು ಆಮೇಲೆ ಅವಳು ಲಕ್ಷ್ಮಣನ ನೀನ್ ಹೋಗು ಅಂತ ಪೀಡ್ಸಿ ಕಳಿಸ್ತಾಳಲ್ಲ, ಮರೀಚ ಬಂದ್ಬಿಟ್ಟು ಮಾರ್ವೇಷದಲ್ಲಿ ಬಂದ್ಬಿಟ್ಟು ಅವನು ಜಿಂಕೆ ರೂಪದಲ್ಲಿ ಕರ್ದಾಗ ಕೂಡ ಲಕ್ಷ್ಮಣಂಗೆ ಬಿಟ್ಟೋಗಕ್ ಇಷ್ಟ ಆಗಲ್ಲ. ಆ ಇವಳೇನ್ ಇಷ್ಟವಾಗಿ ಆಡ್ಬಿಡ್ತಾಳೆ. ಒಂದು ಕ್ಷಣ ಹೆಂಗಸರು ಬುದ್ಧಿ ಎಷ್ಟೇ ಪ್ರೀತಿಯಾಗಿದ್ರು ನಂಬಲ್ಲ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಮೈದ ಅಷ್ಟು ತಾಯಿ ಸಮಾನ ಕಂಡ್ರು ಅಣ್ಣ ಇಲ್ಲ ಅಂತ ನೀನು ನನ್ನನ್ನೇನೋ ಇದು ಮಾಡಕ್ ನೋಡ್ತಾ ಇದೀಯ ಅಂತ ಅಂದ್ಬಿಡ್ತಾಳೆ. ಎಷ್ಟು ಸೀತೆ ಎಷ್ಟು ಒಳ್ಳೆ ಪತಿವ್ರತೆ ಇದ್ರು, ಎಷ್ಟು ಗುಣದಲ್ಲಿ ತಾಳ್ಮೆ ಇದ್ರು ಕೂಡ ಆ ಒಂದು ಕ್ಷಣದಲ್ಲಿ ಸೀತೆ ತಪ್ಪು ಮಾಡಿದ್ದು ಅದೊಂದೇ ಒಂದು ಕ್ಷಣದಲ್ಲಿ. ಯಾವಾಗ ಲಕ್ಷ್ಮಣ ನಾನು ಹಾಕಿರೋ ಗೆರೆ ದಾಟಬಾರ್ದು ಅಂದ್ಬಿಟ್ಟು ಲಕ್ಷ್ಮಣ ರೇಖೆ ಅಂತ ಹಾಕ್ಬಿಟ್ಟೋಗಿರ್ತಾನೆ. ಅದು ಕಥೆ ಇನ್ನು ತುಂಬಾ ಇದೆ ಮೇಡಮ್, ಪೂರ್ತಿ ಅದ್ ಹೇಳ್ಬೇಕು. ಅದಕ್ಕೆ ಅದರಿಂದ ಅದು ತುಂಬಾ ಇದೆ. ನಾನು ರಾಮಾಯಣ ಅಂದ್ರೆ ಮೊದ್ಲೇ ರಾಮಾಯಣ ಅಲ್ವಾ ಮೇಡಮ್? ರಾಮಾಯಣ ಅಂದ್ರೆ ನಿನ್ ರಾಮಾಯಣ ಬೇಡ ಅಂತಾರೆ. ಹೌದು, ಹೆಚ್ಚಿಗೆ ಮಾತಾಡ್ರಿ ನೀನ್ ರಾಮಾಯಣ ಅದಿನ್ನೂ ಕಂಟಿನ್ಯೂ ಆದ್ರೆ ಇನ್ನು 1 hour ಬೇಕು ಅದು. ಓಕೆ, ತಾವೇನೋ ಒಂದು ಹಾಡು ಹೇಳ್ತೀನಿ ಅಂತ ಹೇಳಿದ್ರಿ, ಹೇಳಿ ಮ್ಯಾಮ್. ಅದೇ ರಾಮಂದೇ ಹೇಳ್ತೀನಿ. ಅದೇ ಶ್ರೀರಾಮನವಮಿ ಅಂದ್ರೆ ನಾಳೆ ಇರೋದ್ರಿಂದ ಬಟ್ ಇವತ್ತೇ ಹೇಳ್ಬೇಕು. ಎಲ್ಲರೂ ಸ್ವಲ್ಪ ಜನ ಇವತ್ತು ರಾತ್ರಿ ಪ್ರಿಪೇರ್ ಮಾಡ್ಕೊಂಡು ಅದೇ ಊರ್ಗಳಿಗೆ ಹೋಗೋರೆಲ್ಲ ಮಾಡಿರ್ತಾರೆ. ಅಂದ್ರೆ ಹೇಳಿದ್ರು ನೀರ್ ಮಜ್ಜಿಗೆ, ಪಾನಕದಲ್ಲಿ ಎಷ್ಟು ತರ ಪಾನಕಗಳೆಲ್ಲ ಇರುತ್ತೆ. ಅವನು ತುಂಬಾ ಇಷ್ಟ ಆಗೋದು ಬೇಲ್ದಣ್ಣನ ಪಾನಕ ಅಂತೆ ರಾಮನಿಗೆ. ಅದರಿಂದ ಬೇಲ್ದಣ್ಣು ಎಲ್ಲಾದ್ರೂ ಹುಡುಕಿ, ಅದು ಈಗ ಸೀಸನ್ ಬೇರೆ, ಬೇಲ್ದ ಮರಗಳೆಲ್ಲ ಎಲೆಲ್ಲ ಉದುರಿ ಹಣ್ಣುಗಳದಾಗಿದ್ದಾವೆ, ಉದುರಿರ್ತದೆ. ರಾತ್ರಿ ಎಲ್ಲ ಹೋಗಿ ಆಡ್ಸ್ಕೊಂಬಂದು ಬೆಳಗಾಗೋದು ತಕೊಂಬಂದು ಅಂಡೆ ಪಾನಕ ಮಾಡ್ತಾರೆ. ಎಲ್ಲ ರೋಡಲ್ಲೂ ನಿಲ್ಸ್ಕೊಂಡು ನಾವ್ ಇನ್ನೇನು ರಾಮನು ಕೊಡಕ್ಕಾಗ್ಲಿಲ್ಲ, ಪಾನಕ ಮಾಡಿ ನಾವು ಋಣ ತೀರ್ಸ್ಕೊತೀವಿ ಈ ಭೂಮಿದು ಅಂತ. ಅದಕ್ಕೂ ಒಂದು ಅರ್ಥ ಇದೆ. ಪಾನಕ ಏನು ಕೊಡ್ತೀವಿ ಅನ್ನೋದಕ್ಕೂ ಒಂದು ಅರ್ಥ ಇದೆ. ಹೆಸರು ಬೇಳೆ ತುಂಬಾ ತಂಪು ಕಾರಕ. ಈ ಬಿಸಿಲಲ್ಲಿ ಅವ್ನು ಹುಟ್ಟಿರ್ತಾನಲ್ಲ, ನಾನು ಹುಟ್ಟಿದ ಮೇಲೆ ಜನಕ್ಕೆ ಯಾರಿಗೂ ಕಷ್ಟ ಇರಬಾರ್ದು ಅಂತ ಊರಲ್ಲಿ ಆವತ್ತು ಪಾನಕ, ಹೆಸರು ಬೇಳೆ, ಕೋಸಂಬರಿ ಇದನ್ನೆಲ್ಲ ಮಾಡ್ತಾರೆ ಅನ್ನೋದಕ್ಕೆ ಉದಾಹರಣೆ ಇದೆ ಮೇಡಮ್. ಯಾತಕ್ಕೆ ಏನೇನು ಪದಾರ್ಥ ಬಳಸ್ತೀವಿ ಅನ್ನೋದಕ್ಕೆ ಸಿಂಪಲ್ ಆಗಿ ಮುಂಚಿದೆ. ಯಾಕೆಂದ್ರೆ ನಾನು ಪ್ರಿಪೇರ್ ಆಗಿರ್ಲಿಲ್ಲ, ಸುಮ್ಮನೆ ದಿಢೀರ್ ಅಂತ ನೀವು ಕೇಳ್ತಾ ಇದ್ದೀನಿ. ಧನ್ಯವಾದ ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕೆ. ಒಂದು ಹಾಡು ಹೇಳ್ತೀನಿ. ರಾಮ ಜನ್ಮವಾಯಿತು ಸಖಿ, ರಾಮ ಜನ್ಮವಾಯಿತು, ರಾಮ ಜನ್ಮವಾಯಿತು ಸಖಿ, ರಾಮ ಜನ್ಮವಾಯಿತು. ಚೈತ್ರ ಮಾಸ ಶುದ್ಧ ನವಮಿ, ಚೈತ್ರ ಮಾಸ ಶುದ್ಧ ನವಮಿ ಶುಭ ಮುಹೂರ್ತದಿ. ಚೈತ್ರ ಮಾಸ ಶುದ್ಧ ನವಮಿ ಶುಭ ಮುಹೂರ್ತದಿ, ರಾಮ ಜನ್ಮವಾಯಿತು ಸಖಿ, ರಾಮ ಜನ್ಮವಾಯಿತು. ರಾಜಗೃಹದಿ ಬಂತು ಸುಖದ ಪರ್ವವು, ರಾಜಗೃಹದಿ ಬಂತು ಸುಖದ ಪರ್ವವು. ಹಾಲು ಜೇನು ಹರಿತದೋ ಅಂಗಳವೆಲ್ಲವೋ, ಹಾಲು ಜೇನು ಹರಿತದೋ ಅಂಗಳವೆಲ್ಲವೋ. ರಾಮ ಜನ್ಮವಾಯಿತು ಸಖಿ, ರಾಮ ಜನ್ಮವಾಯಿತು. ತೂಗಿಡಿಸಿದವೆಲ್ಲ ಮೊಗ್ಗು ಬಿಸಿಲು ತಾಗುತ್ತಾ, ತೂಗುಡಿಸಿದವೆಲ್ಲ ಮೊಗ್ಗು ಬಿಸಿಲು ತಾಗುತ್ತಾ. ಮರಳಿ ನಿಂತ ವರಳಿ ಏನು ಎನ್ನುತ್ತ, ಮರಳಿ ನಿಂತವು ಅರಳಿ ಏನು ಎನ್ನುತ್ತ. ರಾಮ ಜನ್ಮವಾಯಿತು ಸಖಿ, ರಾಮ ಜನ್ಮವಾಯಿತು. ಉಚ್ಚರವದಿ ನುಡಿತವಕ್ಕೆ ನಗುತ್ತವ ಇವು,
ಉಚ್ಚರವದಿ ನುಡಿಯುತ್ತವಕೆ ನಗುತ್ತ ವಾಯುವು ಕೇಳಿ ಬರಲು ನೂಪುರದಲ್ಲಿ ವೀಣೆ ಸ್ವರವು ಕೇಳಿ ಬರಲು ನೂಪುರದಲ್ಲಿ ವೀಣೆ ಸ್ವರವು ಕಹಳೆ ಮೊಳಗಿನಲ್ಲಿ ಅಡಗಿತೆಲ್ಲ ಅಬ್ಬರ ಕಹಳೆ ಮೊಳಗಿನಲ್ಲಿ ಅಡಗಿತೆಲ್ಲ ಅಬ್ಬರ ಕೋಕಿಲ ಮಾಮರದಿ ನುಸುಳಿತೆಲ್ಲೋ ಮೋಕವು ಕೋಕಿಲ ಮಾಮರದಿ ನುಸುಳಿತೆಲ್ಲೋ ಮೋಕವು ರಾಮ ಜನ್ಮವಾಯಿತು ಸಖಿ ರಾಮ ಜನ್ಮವಾಯಿತು ಚೈತ್ರ ಮಾಸ ಶುದ್ಧ ನವಮಿ ಶುಭ ಮುಹೂರ್ತದಿ ತಲುಪಿತು ಈ ಹರ್ಷವಾರ್ತೆ ಜನಕ್ಕೆ ನಿಮಿಷದಿ ತಲುಪಿತು ಈ ಹರ್ಷವಾರ್ತೆ ಜನಕ್ಕೆ ನಿಮಿಷದಿ ಧಾವಿಸಿದರು ಗಾದಿಂದ ಸಂತೋಷದಿ ಧಾವಿಸಿದರು ಗಾದಿಂದ ಸಂತೋಷದಿ ಗಾನಲೀಲ ಸಾಗಿತದೋ ಯುವತಿ ಸಂಘವು ಗಾನಲೀಲ ಸಾಗಿತದೋ ಯುವತಿ ಸಂಘವು ರಾಮ ಜನ್ಮವಾಯಿತು ಸಖಿ ರಾಮ ಜನ್ಮವೋ ದಿಗ್ಗಜ ಸಹ ಕೊಂಚ ಸರಿದು ಚೈತ್ರ ಕಂಡಿದೆ ದಿಗ್ಗಜ ಸಹ ಕೊಂಚ ಸರಿದು ಚಿತ್ರ ಕಂಡಿದೆ ಗಗನದಿಂದ ಒಂದು ಹೊಸತು ಬಣ್ಣ ಮೂಡಿದೆ ದಿಗ್ಗಜ ಸಹ ಕೊಂಚ ಸರಿದು ಚಿತ್ರ ಕಂಡಿದೆ ಗಗನದಿಂದ ಅಲ್ಲೊಂದು ಹೊಸತು ಬಣ್ಣ ಮೂಡಿದೆ ರಾಶಿ ರಾಶಿ ನಭದ ತುಂಬ ಒಳೆದು ನಕ್ಷತ್ರವು ರಾಶಿ ರಾಶಿ ನಭದ ತುಂಬ ಒಳೆದವು ನಕ್ಷತ್ರವು ರಾಮ ಜನ್ಮವಾಯಿತು ಸಖಿ ರಾಮ ಜನ್ಮವಾಯಿತು ಚೈತ್ರ ಮಾಸ ಶೋಧ ನವಮಿ ಶುಭ ಮುಹೂರ್ತದಿ ಚೈತ್ರ ಮಾಸ ಶೋಧ ನವಮಿ ಶುಭ ಮುಹೂರ್ತದಿ ಶುಭ ಮುಹೂರ್ತದಿ ಶ್ರೀರಾಮ ರಾಮ ರಾಮ ಶ್ರೀರಾಮ ರಾಮ ರಾಮ ಜಾನಕಿ ರಾಮ ಕೌಸಲ್ಯ ಸುತ ರಾಮ ಜಾನಕಿ ರಾಮ ಶ್ರೀರಾಮ ರಾಮ ರಾಮ ಕೌಸಲ್ಯ ಸುತ ರಾಮ ಸೀತಾಮನ ಗೆದ್ದ ರಾಮ 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 ಜಯ ಶ್ರೀನಿವಾಸ. ಅತ್ಯುತ್ತಮವಾಗಿ ಹಾಡಿದ್ರಿ ಮ್ಯಾಮ್. ಶ್ರೀರಾಮ ಹಾಗಿದ್ರಿಂದ ನಾನು ಸಡನ್ ಆಗಿ ಕೇಳ್ದೆ, ತಮಗ್ ಗೊತ್ತಿರೋ ಅಷ್ಟು ಮಾಹಿತಿಯನ್ನ ತಾವು ಹಂಚ್ಕೊಂಡ್ರಿ. ಹಾಗೇನೆ ರಾಮನ್ ಬಗ್ಗೆ ಒಂದು ಸುಂದರವಾದಂತ ಹಾಡನ್ನು ಸಹ ಹಾಡಿದೀರ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಧನ್ಯವಾದ ಮೇಡಮ್. ಅವಕಾಶಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು ಮ್ಯಾಮ್. ವೆಲ್ಕಮ್ ಮ್ಯಾಮ್. ಶ್ಯಾಮಲಾ ಮ್ಯಾಮ್. ಶ್ಯಾಮಲಾ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ಧ್ಯಾನ ಎಲ್ಲ ಚೆನ್ನಾಗಿರುತ್ತು, ಮತ್ತೆ ಎಲ್ಲ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿರ್ತದೆ. ಈಗ ಒಂದು ಡಿಫ್ರೆಂಟ್ ಆಗಿ ಬರ್ತಾ ಇದೆಯಲ್ಲ ಧ್ಯಾನ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮ್ಯಾಮ್? ವೇದಾವತಿ ಮೇಡಮ್ ಅವ್ರು ಮಾಡಿಸ್ತಾ ಇದ್ದಾರೆ 3 days ಇಂದ ಒಂದು ಡಿಫ್ರೆಂಟ್ ಆಗಿ ಧ್ಯಾನ ಅಲ್ವಾ? ಚೆನ್ನಾಗಿದೆ ಮೇಡಮ್. ಚೆನ್ನಾಗಿದೆಯಾ? ಹಾ. ಅದೇ ಅವರಿಗೂ ಥ್ಯಾಂಕ್ಸ್ ಹೇಳ್ಬೇಕಲ್ವಾ? ವೇದಾವತಿ ಮೇಡಮ್ ತುಂಬಾ ಥ್ಯಾಂಕ್ಸ್, ಚೆನ್ನಾಗಿ ಹೇಳ್ತೀರಾ, ಮಾಡ್ತೀರಾ. ಥ್ಯಾಂಕ್ಸ್ ಮೇಡಮ್. ನಿಮ್ಗೂ ಒಂದು ಹಾಡು ಹೇಳ್ತೀನಿ. ಮಾಡಿ ಮ್ಯಾಮ್. ನವಮಿಯ ಶುಭ ದಿನ ಶ್ರೀರಾಮ ಶ್ರೀರಾಮ ಶ್ರೀರಾಮ, ಒಲುಮೆಯ ಸುರಿವನು ಶ್ರೀರಾಮ ಶ್ರೀರಾಮ ಶ್ರೀರಾಮ, ಭಕ್ತಿಯ ಮೇಲು ಶಕ್ತಿಯ ತೇರು ಶ್ರೀರಾಮ ಶ್ರೀರಾಮ, ಹೃದಯದಿ ಸೇರು ಮುಕ್ತಿಯ ತೋರು ಶ್ರೀರಾಮ ಶ್ರೀರಾಮ, ಭಕುತರ ಕಾವ ಶರಣರ ಜೀವ ಶ್ರೀರಾಮ ಶ್ರೀರಾಮ, ಮುಕ್ತಿಯ ಭಾವ ವಿರಕ್ತಿಯ ದೇವ ಶ್ರೀರಾಮ ಶ್ರೀರಾಮ, ನವಮಿಯ ಶುಭ ದಿನ ಶ್ರೀರಾಮ ಶ್ರೀರಾಮ ಶ್ರೀರಾಮ,
ತನು ಮನ ಅರ್ಪಣ ಮನ ಸಿಂಚನ ಶ್ರೀರಾಮ ಶ್ರೀರಾಮ ಕಣ ಕಣ ಸೇಚನ ಆತ್ಮ ಸಮರ್ಪಣ ಶ್ರೀರಾಮ ಶ್ರೀರಾಮ ಅಕ್ಷಯ ನಲಿವು ನೆಮ್ಮದಿ ಉಳಿವು ಶ್ರೀರಾಮ ಶ್ರೀರಾಮ ರಕ್ಷಿಸೆ ಚೆಲುವು ಎಂದಿಗೂ ಗೆಲುವು ಶ್ರೀರಾಮ ಶ್ರೀರಾಮ ನವಮಿಯ ಶುಭ ದಿನ ಶ್ರೀರಾಮ 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 ಒಲುಮೆಯ ಸುರಿವನು ಶ್ರೀರಾಮ ಶ್ರೀರಾಮ ಶ್ರೀರಾಮ. ಧನ್ಯವಾದಗಳು. ನಿಮಗೂ ಮೇಡಮ್ ಚೆನ್ನಾಗಿ ಹಾಡಿದ್ರಿ. ಧನ್ಯವಾದಗಳು ಮೇಡಮ್, ಧನ್ಯವಾದಗಳು. ಈಗ ನೆಕ್ಸ್ಟ್ GC ಹಿರೇಮಠನವರು. GC ಹಿರೇಮಠ್ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅವ್ರಿಗೆ ಕೊಡಿ ಮ್ಯಾಮ್, ಅವ್ರೇನು ಬಿಸಿ ಇರ್ಬೋದು. ನೆಕ್ಸ್ಟ್ ಶೈಲಜಮ್ಮ. ಶೈಲಜಮ್ಮ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಬಂದಾಗ ವಿಡಿಯೋ ಆನ್ ಮಾಡ್ಕೊಳ್ಳಿ, ನಾವು ಆಪ್ಷನ್ ಕೊಡ್ತೀವಿ. ಮಾತಾಡಿ ಮಾತಾಡಿ ಶೈಲಜಮ್ಮ ಅವರೇ. ಹಲೋ ಮೇಡಮ್, ನಮಸ್ಕಾರ. ವೇದವತಿ ಮೇಡಮ್ ನಮಸ್ಕಾರ. ನಮಸ್ಕಾರ. ಲಕ್ಷ್ಮಿ ಮೇಡಮ್ ಅವರಿಗೆ ಮುಖ ಕಾಣಿಸ್ತಾ ಇಲ್ಲ ನಿಮ್ದು, ಕರೆಕ್ಟ್ ಆಗಿ ಫೋನ್ ಇಟ್ಕೊಳ್ಳಿ. ಕರೆಕ್ಟ್ ಆಗಿ ಮುಖ ಕಾಣೋ ತರ ಫೋನ್ ಇಡಿ. ಮಾತಾಡಿ ಲಕ್ಷ್ಮಿ ಮೇಡಮ್ ಅವರಿಗೆ ನಮಸ್ಕಾರ. ನಾವು ನಮಸ್ತೆ. ಬೆಳಿಗ್ಗೆ ಇದು ಧ್ಯಾನ ಮಾಡ್ತೀವಿ. ಧ್ಯಾನ ಬಹಳ ಅನುಕೂಲ ಆದಂಗ ಆಗೈತ್ರಿ ನಮಗೆ. ಮೊಬೈಲ್ ಮಧ್ಯೆ ಇಟ್ಕೊಳ್ಳಿ ಮೇಡಮ್. ಇದು ನೋಡಿ ಕರೆಕ್ಟ್. ಈಗ ಪರವಾಗಿಲ್ಲ. ಒಂದತ್ರ ಇಟ್ಬಿಡಿ ಅಮ್ಮ, ನೀವು ಒಂದತ್ರ ಮೊಬೈಲ್ ಇಟ್ಬಿಟ್ಟು ಮಾತಾಡಿ. ಒಂದು ಸ್ಟ್ಯಾಂಡ್ ಏನಾದ್ರು ಹೊರಗ್ಬಿಟ್ಟು ಮಾತಾಡಿ. ನಮ್ಮಮ್ಮ ನಾವು ಕ್ಲಿಯರ್ ಕೇಳಿಸ್ತಾ ಇದೆ, ಮಾತಾಡಿ. ಎಷ್ಟ್ ದಿವಸದಿಂದ ಇದ್ದೀರಮ್ಮ ನೀವು ಧ್ಯಾನದಲ್ಲಿ, ವೇದಿಕೆನಲ್ಲಿ ಎಷ್ಟ್ ದಿವಸದಿಂದ ಇದ್ದೀರಾ? ಮೇಡಮ್ ಅವರೇ, ಸ್ವಲ್ಪ ಧ್ಯಾನದಿಂದ ಬಹಳ ನಮಗೆ ಅನುಕೂಲ ಆಗೈತಿ. ಅದರಿಂದ ನಮಗೆ ಬಹಳ ಸಮಾಧಾನ. ಆಮೇಲೆ ನಮಗೆ ಬಹಳ ಅಸ್ತಮ ಇತ್ತು, ಅದರಿಂದ ಸ್ವಲ್ಪ ಬಹಳ ಸುಧಾರಣೆ ಆದಂಗೆ ಆಗೈತಿ. ಅದರಿಂದ ನಿಮಗೆ ರಂಗನಾಥ್ ಗುರುಜಿ ಅವರಿಗೆಲ್ಲ ಧನ್ಯವಾದಗಳು. ಮತ್ತೆ ನೀವೆಲ್ಲ ಈ ವೇದಿಕೆಗೆ ಬಂದು ಈ ಜ್ಞಾನ ತಿಳಿಸ್ಕೊಟ್ಟಂತ ಎಲ್ಲ ಆತ್ಮ ಬಂಧುಗಳಿಗೆ ಧನ್ಯವಾದಗಳು. ನಾವು ಒಂದು ಹಾಡು ಹಾಡ್ತೇವೆ ನಮ್ಮಮ್ಮ ನಾವು. ಇದು ಧ್ಯಾನ ಒಂದೇ ಮಾಡ್ತಾ ಇದ್ದೀರಾ ನೀವು? ವೇದಿಕೆ ಧ್ಯಾನ ಒಂದೇ, ಇನ್ನು ಹಲವಾರು ತರಗತಿಗಳನ್ನ ಹೇಳ್ಕೊಡ್ತಾ ಇದಾರೆ ಎಲ್ಲ, ಅದನ್ನ ಏನೇನು ಅಳವಡಿಸ್ಕೊಂಡಿದೀರಾ? ಧ್ಯಾನ ಆಮೇಲೆ ಮೂತ್ರ ಚಿಕಿತ್ಸೆ ಮಾಡ್ಕೊತಿದ್ವಿ. ಸ್ವಲ್ಪ ಅದಂದ್ರೆ ಬಹಳ ಹೀಟ್ ಆದಂಗ ಆಗ್ತದೆ ಬಿಟ್ಟಿದ್ರಿ ಮೇಡಮ್ ಅವ್ರ ನಮ್ಗೆ. ಅದರಿಂದ ಸ್ವಲ್ಪ ಕಡಿಮೆ ಮಾಡಿದೀವಿ. ಅಂದ್ರೆ ದಿವ್ಸಕ್ಕೆ ಒಂದ್ಸರಿ ಹಿಂಗ ತಗೊಳ್ತಾನ ಅಷ್ಟೆ. ಅದ ಸ್ವಲ್ಪ ಅನುಕೂಲ ಆಗೈತಿ. ಈ ದಮ್ಮು ಅದೆಲ್ಲ ಸ್ವಲ್ಪ ಕಡಿಮೆ ಆದಂಗ ಐತಿ ಮೇಡಮ್. ಆಮೇಲೆ ಬೇರೆ ಮುದ್ರಾ ಥೆರಪಿ, ಮೂತ್ರ ಥೆರಪಿ ಅಳವಡಿಸ್ಕೊಂಡಿದೀರಾ? ಮುದ್ರಾ ಥೆರಪಿ, ಕಲರ್ ಥೆರಪಿ, ಆಕ್ಯುಪ್ರೆಷರ್ ಇದನ್ನೆಲ್ಲ ಹೇಳ್ಕೊಡ್ತಾ ಇದಾರಲ್ವಾ? ಕೇಳ್ತಾ ಇದ್ದೀರಾ ಕ್ಲಾಸ್ ಅಲ್ಲಿ? ಬೆಳಗಿನ ಕ್ಲಾಸ್ ಅಟೆಂಡ್ ಆಗ್ತಾ ಇದ್ದೀರಾ? ಅದ ಪ್ರಾಣಾಯಾಮ ಮಾಡ್ತಾ ಇದ್ದೀನಿ. ಪ್ರಾಣಾಯಾಮ ಸ್ವಲ್ಪ ಅನುಕೂಲ ಆಗೈತಿ. ಅದ ಈಗ ವಿಲೋಮ ಅದನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀನಿ. ಓಕೆ ಮಾ, ನಿಮ್ದೇ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಸರಿ, ನೀವೇನು ಹಾಡು ಹೇಳ್ತೀನಿ ಅಂದ್ರೆ ಹೇಳಿ. ಹೇಳಿ ಹೇಳಿ. ಶ್ರೀರಾಮಗ ನಂದನಿ ಪುತ್ರರಿಗೆ ಅನಾನಿ ಮಣಿಯಾರು ಹರುಷಲಿಂದಾರು ಬೆಳಗಿರಿ ಗೌರಮ್ಮ. ನೀವು ವಿಡಿಯೋ ಆಫ್ ಮಾಡ್ಕೊಂಡು ಹೇಳಿ ಅಮ್ಮ.
ವೇದಾವತಿ ಮೇಡಮ್, ಹಾ ನಿದ್ದೆ ಮಾಡ್ತಾ ಇದ್ದೀರಾ? ಇಲ್ಲಪ್ಪ ನಿದ್ದೆ. ಬೇರೆಯವ್ರಿಗೆ ಕೊಡಿ ಮತ್ತೆ ಆಪ್ಷನ್, ಇಲ್ಲ ನಾನ್ ಕೊಡ್ತೀನಿ, ಕೊಡ್ಲಾ? ಕೊಡಿ, ಎರಡರಲ್ಲಿ ಆ ಒಂದು ಮಾಡಿ. ಲಕ್ಷ್ಮೀಬಾಯಿ ಹೆಗ್ಡೆ ಅವರು. ನಮಸ್ತೆ ಮೇಡಮ್, ಲಕ್ಷ್ಮಿ ಮೇಡಮ್. ನಮಸ್ತೆ ನಮಸ್ತೆ ಮ್ಯಾಮ್. ವೇದಾವತಿ ಮೇಡಮ್ ನಮಸ್ತೆ. ಹಾ ನಮಸ್ತೆ ಮೇಡಮ್. ನಾನೊಂದು ಹಾಡು ಹೇಳ್ತೇನೆ. ಮಾಡಿ ಮ್ಯಾಮ್. ಮಾತೆ ರಕ್ಷಿಸು ಮುದದಿ ಖ್ಯಾತೆ ರಕ್ಷಿಸು, ಮಾತೆ ರಕ್ಷಿಸು ಮುದದಿ ಖ್ಯಾತೆ ರಕ್ಷಿಸು, ಮಾತೆ ಮುದದಿ ರಕ್ಷಿಸುವ ಖ್ಯಾತಿಯುತದ ಕಾಕ್ಷಿಯೇನಿ, ನೀತಿ ನಡತೆ ಅರಿಯದಾಗಿ ಸೋತು ಬಂದೆ ಪ್ರೀತಿಯಿಂದ, ಮಾತೆ ರಕ್ಷಿಸು, ಮಾತೆ ರಕ್ಷಿಸು ಮುದದಿ ಖ್ಯಾತೆ ರಕ್ಷಿಸು, ತಾನು ತನ್ನದೆನುತ ಅಭಿಮಾನದಲ್ಲಿ ಸಿಲುಕಿ ಸತತ ಹೀನನಾಗಿ ದುಡಿದು ದುಡಿದು ಹಾನಿಯಾದೆ ಸಾನುರಾಗದಿ, ಮಾತೆ ರಕ್ಷಿಸು, ಮಾತೆ ರಕ್ಷಿಸು ಮುದದಿ ಖ್ಯಾತೆ ರಕ್ಷಿಸು, ತಂದೆ ತಾಯಿ ಬಂಧು ಬಳಗ ಇಂದು ನೀನೆಯಲ್ಲವೂ, ಬಂದಿರುವ ಭವದ ಬಾಧೆ ಕಂದರಾದಿಂದೇಳಿಸೆ, ಮಾತೆ ರಕ್ಷಿಸು, ಮಾತೆ ರಕ್ಷಿಸು ಮುದದಿ ಖ್ಯಾತೆ ರಕ್ಷಿಸು, ಗಜಮುಖನ ಪಡೆದ ಮಾತೆ ತ್ರಿಜಗದೊಡೆಯನ ರಸಿಯೇನಿ, ಅಜಸುರಾರಿಂದ್ವಂದಿತಾಳೆ ಭಜನೆ ತುಂಬಿ ಸಲಿಸೆನಿ, ಮಾತೆ ರಕ್ಷಿಸು, ಮಾತೆ ರಕ್ಷಿಸು ಮುದದಿ ಖ್ಯಾತೆ ರಕ್ಷಿಸು, ಮಾತೆ ರಕ್ಷಿಸುವ ಮುದದಿ ಖ್ಯಾತಿಯುತದ ಕಾಕ್ಷಿಯೇನಿ, ನೀತಿ ನಡತೆ ಅರಿಯದಾಗಿ ಸೋತು ಬಂದೆ ಪ್ರೀತಿಯಿಂದ, ಮಾತೆ ರಕ್ಷಿಸು, ಮಾತೆ ರಕ್ಷಿಸು ಮುದದಿ ಖ್ಯಾತೆ ರಕ್ಷಿಸು, ಮುದದಿ ಖ್ಯಾತೆ ರಕ್ಷಿಸು. ಧನ್ಯವಾದಗಳು ಮೇಡಮ್ ಅವಕಾಶಕ್ಕಾಗಿ. ಧನ್ಯವಾದಗಳು ಮೇಡಮ್, ಚೆನ್ನಾಗಿ ಹಾಡಿದ್ರಿ. ಈಗ ಹಿರೇಮಠ ಅವ್ರು ಬಂದಿದ್ದಾರೆ, ಮಾತಾಡಿ ಹಿರೇಮಠ ಅವ್ರೆ. GC ಹಿರೇಮಠ. ಥ್ಯಾಂಕ್ ಯು ಮೇಡಮ್. ಸಾರಿ, ನಮ್ಮ ಟೆರೆಸ್ ಮೇಲೆ ಹೋಗಿದ್ದೆ, ಮಳೆ ಬರ್ತಾ ಇದೆ ಅಂತ ಹಪ್ಳ ಹಾಕಿದ್ದೆ ತರಕ, ಸಾರಿ. ನಮಸ್ತೆ ಎಲ್ಲ ಮಾಸ್ಟರ್ಗೂ, ರಾಮನವಮಿ ಹಬ್ಬದ ಶುಭಾಶಯಗಳು ಕೂಡ ಎಲ್ಲರಿಗೂ. ಆಮೇಲೆ ಕ್ಲಾಸ್ ಅಂತೂ ತುಂಬಾ ಚೆನ್ನಾಗಿ ಬರ್ತದೆ ಮೇಡಮ್. ಒಬ್ರಕ್ಕಿಂತ ಒಬ್ರು ಮಾಸ್ಟರ್, ಸೀನಿಯರ್ ಮಾಸ್ಟರ್ ಕರೆಸಿ ಹೇಳುವಂತ ಜ್ಞಾನ, ನಮಗ್ ಗೊತ್ತಿಲ್ಲದಂತದ್ದು ಎಷ್ಟೋ ವಿಷಯಗಳು ಮತ್ತು ಗೊತ್ತಿರುವಂತ ವಿಷಯಗಳನ್ನ ಕೂಡ ನಮ್ ದಿನನಿತ್ಯ ಬಳಕೆ ಮಾಡ್ಕೊಳಂಗ, ಅದನ್ನ ಬಳಸ್ಕೊಳಂಗ, ಅದರಂತೆ ನಡೆಯುವಂಗ ಹೇಳುವಂತ ಮಾಸ್ಟರ್ಸ್ ಕೂಡ ದಿನನಿತ್ಯ ನಾವು ಯಾವ ತರ ಜೀವನ ಶೈಲಿ ಇರ್ಬೇಕನ್ನೋದು ಕೂಡ ತುಂಬಾ ಚೆನ್ನಾಗಿ ಎಲ್ಲರೂ ಹೇಳಿದ್ದಾರೆ ಮೇಡಮ್. ಥ್ಯಾಂಕ್ ಯು ಒಂದ್ ಸೆಕೆಂಡ್ ಅವ್ರಿಗೆಲ್ಲರಿಗೂ. ಮತ್ತೆ ನಾನೊಂದ್ ಸಣ್ಣದೊಂದು ಚಿಕ್ಕ ಕತೆ ಹೇಳ್ತೀನಿ. ಹಾಡು ಎಲ್ಲರೂ ಹಾಡ್ತಾರೆ, ಇವತ್ತು ನಾನು ಹಾಡಲ್ಲ, ಕತೆ ಹೇಳ್ತೀನಿ ಮೇಡಮ್ ಸಣ್ಣದು. ಏನಂದ್ರ ಭಗವಂತ ಎಲ್ಲ ಈ ಭೂಮಂಡಲವನ್ನು ಸೃಷ್ಟಿ ಮಾಡ್ತಾನಂತ.
ಎಲ್ಲ ಬೆಟ್ಟ ಗುಡ್ಡ, ಹಸಿರು ವನ, ಸಿರಿ ಎಲ್ಲ ಸುಂದರವಾದ ಭೂಮಂಡಲವನ್ನು ರಚನೆ ಮಾಡಿದ ಮೇಲೆ ಇದನ್ನ ಅನುಭವಿಸ್ಲಾಕ ಒಂದು ಜೀವಿ ಬೇಕಲ್ಲ ಅಂತ ಅನ್ಕೊಂಡು ಒಂದು ಮನುಷ್ಯನನ್ನು ತಯಾರು ಮಾಡ್ತಾನೆ. ಅವನಿಗೆಲ್ಲ ತನು ಮನ ಧನ ಎಲ್ಲವನ್ನು ಶಕ್ತಿ ಒಂದೇ ತುಂಬಲ್ಲ, ಎಲ್ಲ ಬುದ್ಧಿ, ಚಿತ್ತ, ಅಹಂಕಾರ, ಸುಂದರ, ಕುರೂಪಿ ಎಲ್ಲ ಥರದ ತುಂಬಿದ ಹೊತ್ನ್ಯಾಗ ಅವಾಗ ಭಗವಂತ ವಿಚಾರ ಮಾಡ್ತಾನಂತ, ನಾನು ಎಲ್ಲವನ್ನೂ ಸೃಷ್ಟಿ ಮಾಡಿದೆ, ಅದನ್ನ ಅನುಭವ್ಸಕ್ ಒಬ್ಬ ಮನುಷ್ಯನನ್ನು ತಯಾರು ಮಾಡಿದೆ ಭೂಮಂಡಲಕ್ಕೆ ಕಳ್ಸಾಕ. ಆದ್ರ ಶಕ್ತಿ ಒಂದು ಅವನ ಹತ್ರ ಕೊಟ್ಟೆ ಅಂತಂದ್ರೆ ನನ್ನ ಮಾತು ಕೇಳ್ತಾನೋ ಇಲ್ಲೋ ಅಂತ ಭಗವಂತನಿಗೆ ಡೌಟ್ ಆಗುತ್ತಂತೆ. ಅದೊಂದು ಇಟ್ಕೊಂಡು ಸುಮ್ನೆ ಒಂದ್ ಸ್ವಲ್ಪ ಏನೋ ಚಿಂತಾಕ್ರಾಂತನಾಗಿ ಯೋಚನೆ ಮಾಡುವಂತ ಸಂದರ್ಭದೊಳಗ ಮಂಗ ಬರುತ್ತಂತ. ಮಂಗ ಬಂದಾಗ ಭಗವಂತ ಯಾಕೋ ಚಿಂತಾಕ್ರಾಂತನಾಗಿದ್ದೀರಲ್ಲ ಯಾಕ ಅಂತ ಕೇಳ್ತದ ಮಂಗ. ಕೇಳತ್ನಾಗ ಭಗವಂತ ಹೇಳ್ತಾನ, ಏನಿಲ್ಲ, ಇದು ಸುಂದರವಾದ ಭೂಮಂಡಲಕ್ಕ ಇದನ್ನ ಅನುಭವಿಸಕ ಒಂದು ಮನುಷ್ಯನನ್ನ ರೆಡಿ ಮಾಡೀನಿ ನಾನು. ಆ ಮನುಷ್ಯ ಅನ್ನಲ್ಲಿ ಎಲ್ಲಾನು ತುಂಬಿನಿ, ಆದ್ರ ಶಕ್ತಿ ಒಂದು ನನ್ನ ಕೈಯಾಗ ಇಟ್ಕೊಂಡಿನಿ. ಅದೊಂದು ಕೊಟ್ಟನಿ ಅಂದ್ರೆ ನನ್ನ ಮಾತು ಕೇಳ್ತಾನೋ ಇಲ್ಲೋ ಅಂತ ಡೌಟ್ನೊಳಗೆ ನಾನು ಇದೀನಿ ಅಂತಂದ. ಅಷ್ಟೇ ತಾನೇ ಭಗವಂತ, ನನ್ನ ಕೈಯಲ್ಲಿ ಕೊಟ್ಬಿಡಿ, ನಾನು ಎಲ್ಲ ಒಂದು ಬೆಟ್ಟದ ಮೇಲೆ ಹೋಗಿ ಇಟ್ಟು ಬಿಡ್ತೀನಿ ಅಂತ ಮಂಗ ಹೇಳ್ತದಂತ. ಆ ಬೆಟ್ಟದ ಮೇಲಲ್ಲ, ನೀನ್ ಎಲ್ಲಾದ್ರೂ ಇಡು, ಆದ್ರ ಆ ಮನುಷ್ಯ ಅಂತಿಂತ ಮನುಷ್ಯನ ನಾನು ಸೃಷ್ಟಿ ಮಾಡಿಲ್ಲ, ಅವ್ನು ಎಲ್ಲಿದ್ರು ಹೋಗಿ ತರ್ತಾನ ಅಂದ ಹೊತ್ನ್ಯಾಗ ಹೌದೌದು ಯೋಚನೆ ಮಾಡ್ಬೇಕಾದದ್ದು ಎಂದು ಮಂಗ ಹೋಗ್ತದಂತ. ಆಮೇಲೆ ಹದ್ದು ಬರ್ತದ. ಹಾಗೆ ಅದನ್ನ ಸೇಮ್ ಹೇಳ್ತದೆ, ಯಾಕೆ ಭಗವಂತ ನೀನು ಚಿಂತಾಕ್ರಾಂತನಾಗಿದೆ ಅಂದಾಗ, ಇಲ್ಲ, ಈ ಸುಂದರವಾದ ಭೂಮಂಡಲಕ್ಕೆಲ್ಲಾನು ಸೃಷ್ಟಿ ಮಾಡಿದ್ದೀನಿ, ಇದನ್ನ ಅನುಭವ್ಸಕ್ ಒಬ್ರು ಬೇಕಂತ ಅವರನ್ನು ಕೂಡ ಸೃಷ್ಟಿ ಮಾಡಿ ಅದನ್ನ ಅನುಭವ್ಸಕ್ ಕಳ್ಸ್ಬೇಕಂತ ಎಲ್ಲಾನು ತುಂಬಿದ್ದೀನಿ. ಆದ್ರೆ ಇದೊಂದು ಕೊಟ್ಟನೆ ಅಂದ್ರೆ ನನ್ ಮಾತು ಕೇಳ್ತಾನೋ ಇಲ್ಲೋ ಅಂತ ಅನ್ನುವಂತ ಡೌಟ್ ಒಳಗ್ ನಾ ಇದ್ದೀನಿ ಅಂದೊತ್ನಾಗ ಭಗವಂತ ಅಷ್ಟೇನಾ ಕೊಡಿ, ನನ್ ಕೈಯಾಗ ಆಕಾಶದಲ್ಲಿ ಒಯ್ದು ಇಟ್ಟು ಬಿಡ್ತೀನಿ ಅಂತ ಹದ್ದು ಹೇಳ್ತಂತ. ನಾನು ಸೃಷ್ಟಿ ಮಾಡಿದಂತ ಮನುಷ್ಯ ಅಂತಿಂತ ಮನುಷ್ಯನಲ್ಲ, ಆಕಾಶನು ಬಗಿತಾನೆ, ಗಿಡ ಮರವನ್ನು ಹತ್ತುತ್ತಾನೆ, ಗುಡ್ಡ ಗವಾರನ್ನು ಏರ್ತಾನೆ, ಅಂತಿಂತ ಮನುಷ್ಯನಲ್ಲ, ಅಲ್ಲಿ ಕೂಡ ತರ್ತಾನೆ ಅವನು ಅಂತ ಹೇಳಿದಾಗ ಒಂದು ಇಲಿ ಬರ್ತದ. ಇಲಿ ಬಂದಾಗ ಕೂಡ ಸೇಮ್ ಅದನ್ನೇ ರಿಪೀಟ್ ಮಾಡ್ತದ. ಅದು ಕೂಡ ಭಗವಂತ ಯಾಕೆ ನೀನು ಹಿಂಗೆ ಅನ್ನ ಹೇಳ್ತಾನೆ. ಮತ್ತೆ ರಿಪೀಟ್ ಆದತ್ನ್ಯಾಗ ಭಗವಂತ ಅಷ್ಟೇ ತಾನೇ ಭಗವಂತ ಕೊಟ್ಟು ಬಿಡಿ, ನನ್ಗೆ ಭೂಮಿಯೊಳಗೆ ಆಳಕ್ ಹೋಗಿ ನಾನು ಕೆದರಿಟ್ಟು ಬಂದ್ಬಿಡ್ತೀನಿ, ಎಲ್ಲಿ ಹುಡುಕ್ತಾನೆ ಹುಡುಕಲಿ ಅನ್ನೋನ ಭಗವಂತ ಹೇಳ್ತಾನೆ. ಆಕಾಶನು ಬಗಿತಾನೆ, ಭೂಮಿನು ಹರಡ್ತಾನೆ, ಎಲ್ಲ ಮಾರ್ಗ ಆಕಾಶದಲ್ಲಿ ಹಾಡ್ತಾನೆ, ಯಾವ ಮಾರ್ಗದಲ್ಲಿ ಬಿಡಂಗಿಲ್ಲ, ಅಂತಿಂತ ಮನುಷ್ಯನಲ್ಲ ನಾನು. ಹಾಗಾದ್ರೆ ಆ ಶಕ್ತಿ ಅನ್ನುವಂಥದ್ದು ಎಲ್ಲಾ ಕಡೆ ಹುಡುಕ್ತಾನ ಅಂತಂದ್ರೆ ಜಾಗ ಎಲ್ಲಿದೆ ಭಗವಂತ ಅಂತ ಯೋಚನೆ ಮಾಡಿದಾಗ ಆ ಇಲಿ ಹೇಳ್ತಂತ, ಅವನೊಳಗೆ ಇಟ್ಟುಬಿಡಿ, ಎಲ್ಲ ಕಡೆ ತನ್ನನ್ನು ಬಿಟ್ಟು ಎಲ್ಲಾ ಕಡೆ ಹುಡುಕ್ತಾನೆ, ಆದ್ರೆ ತನ್ನೊಳಗ್ ಹುಡುಕಂಗಿಲ್ಲ. ತನ್ನೊಳಗ್ ಹುಡುಕಿದಾಗ ಮಾತ್ರ ಅವನಿಗೆ ಆಗ್ತದ, ಅವನಿಗೆ ಆಗ್ತದ, ಅವನ ಧ್ಯಾನ ಅವನಿಗೆ ತಿಳಿತದ ಅಂತೇಳಿ ಆ ಇಲ್ಲಿ ಹೇಳ್ತದಂತ ಮೇಡಮ್. ಇದರಿಂದ ನಾವೇನ್ ತಿಳ್ಕೊಂಡ್ ನಮ್ಮ ಅಂತರ್ಯ ಕಣ್ಣು ಮುಚ್ಚಿದಾಗ ನಮ್ಮ ಅಂತರ್ಶಕ್ತಿ ಹೆಂಗ ನಾವ್ ಅನುಭವಿಸ್ತೀವಿ, ಬಹಿರಂಗವಾದ ಮೇಲೆ ನಾವ್ ಎಷ್ಟು ದುಃಖ ಪಡ್ತೀವಿ, ಬಹಿರಂಗ ಸ್ಥಿತಿ ಒಳಗಿದ್ದಾಗ, ಆಂತರಿಕ ಸ್ಥಿತಿ ಒಳಗಿದ್ದಾಗ ನಾವು ಯಾವುದೇ ಎಷ್ಟು ಖುಷಿಯಿಂದ ಇರ್ತೀವಿ ಅನ್ನೋಂಥ ನಮ್ಮ ಆ ಶಕ್ತಿ ಅರಿವಾಗುವುದೇ ನಮ್ ಧ್ಯಾನದಿಂದ. ಅದಕ್ಕ ನಿನ್ನೊಳಗಿನ ಶಕ್ತಿ, ನಿನ್ನನ್ನು ನೀನು ಅರಿ, ನಿನ್ನನ್ನು ನೀನು ತಿಳ್ಕೊ, ಆಗ ನಿನ್ನ ಶಕ್ತಿ ನಿನಗೆ ಅರಿವಿಗೆ ಬರ್ತದ ಅನ್ನುವಂಥದ್ದು ಈ ಕಥೆಯ ಸಾರಾಂಶ. ನನಗೆ ಅವಕಾಶ ಕೊಟ್ಟದಕ್ಕಾಗಿ ಥ್ಯಾಂಕ್ ಯು. ತುಂಬಾ ಜನ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಎಲ್ಲರಿಗೂ ಅವಕಾಶ ಆಗ್ಲಿ ಮೇಡಮ್. ಥ್ಯಾಂಕ್ ಯು. ಎಸ್ ಮ್ಯಾಮ್, ತುಂಬಾ ಅದ್ಭುತವಾದಂತಹ, ಅಂದ್ರೆ ನಮ್ಮ ವೇದಿಕೆಗೆ ನಿರ್ಮಾಣ ಆಗಿರ್ತಕ್ಕಂಥ ಕಥೆನ ಹೇಳಿದೀರಾ ಮ್ಯಾಮ್ ತಾವು. ತುಂಬಾ ಅಂದ್ರೆ ನಮ್ಮ ಅರಿವಿನಿಂದ ನಾವು ಇದ್ದಾಗ ಏನ್ ಬೇಕಾದ್ರೂ ಸಾಧನೆಯನ್ನ ಮಾಡ್ಬೋದು, ನಾವು ಅದನ್ನ ಬಿಟ್ಟು ಬೇರೆದನ್ನೆಲ್ಲ ಹುಡುಕ್ತಾ ಹೋಗ್ತೀವಿ ಎಣಸೋದು ಕೂಡ ನಮ್ಮನ್ನು ಬಿಟ್ಟು ಮೂರನೇದವ್ರನ್ನ ಎಣಸಲ್ಲ ಮೇಡಮ್. ನಮ್ಮನ್ನ ಎಣಸೋದೇ ಇಲ್ಲ. ಎಣಸೋದು ಕೂಡ ನಮ್ ತಪ್ಪನ್ನು ಕೂಡ ನಾವು ಅರ್ಥಕೊಳ್ಳಾರ್ದೆ ಬೇರೆದವ್ರಿಗೆ ಇಷ್ಟು ಹಿಂಗ್ ತೋರ್ಸೋ ಹೊತ್ನಾಗ ಈ ಮೂರು ಬಟ್ಟು ನಮ್ಮನ್ನು ತೋರಿಸ್ತಾವಲ್ಲ. ನಮ್ಮ ಸ್ಟಾರ್ಟಿಂಗ್ ಅಲ್ಲೇ ಶಶಿಕಲಾ ಮೇಡಮ್ ಒಂದ್ ಕತೆ ಇದ್ರ ಬಗ್ಗೆನೆ ಹೇಳಿದ್ರು ಮೇಡಮ್. ಅಂದ್ರೆ ನಾವು ಒಬ್ಬರನ್ನ ಹೋಲಿಕೆ ಮಾಡ್ಕೊಂತ ಜೀವನನ ಕಳೀತಾ ಇದೀವಿ, ನಾನೇ ಗ್ರೇಟ್ ಅಂತ ನಾವ್ ಅನ್ಕೊಂಡಾಗ ನಾವೆಲ್ಲದ್ರ ಬಗ್ಗೆ ಒಂದು ಅರಿವಿನಿಂದ ನಾವ್ ಇದ್ದಾಗ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋದನ್ನ ಶಶಿಕಲಾ ಮೇಡಮ್ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರು. ಅದಕ್ಕ ತಕ್ಕ ಹಾಗೆ ನೀವೊಂದು ನಮ್ಮಲ್ಲಿ ಅರಿವು ಇದ್ದಾಗ ಏನೆಲ್ಲ ಸಾಧನೆ ಮಾಡ್ಬೋದು ಅನ್ನೋದನ್ನ ನೀವು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಮ್ಯಾಮ್. ಹಿರೇಮಠ್ ಮ್ಯಾಮ್, ನಿಮ್ಗೆ ಇನ್ನೊಂದು ನಾನು ಹೇಳ್ಬೋದು, ನೀವು ಈ ಮಂತ್ ಅಲ್ಲೇ ನೀವು ಕೋವೋಸ್ಟ್ ಆಗಿ ಬರ್ತೀನಿ, ನಾನು ನಿರೂಪಣೆ ಮಾಡ್ತೀನಿ ಅಂತ ನೀವು ಹೇಳಿದ್ರಿ. ಅವತ್ತು ನಾವು ಕರೆದ್ರಿ, ನೀವ್ ಇರ್ಲಿಲ್ಲ, ಏನೋ ಪ್ರಾಬ್ಲಮ್ ಆಯ್ತು ಹೋಯ್ತು ಅಂತ ಗೀತಾ ಮೇಡಮ್ ಹೇಳಿದ್ರು. ನೀವು ಮುಂದಿನ ಅಂದ್ರೆ 31ನೇ ಬ್ಯಾಚ್ ನಿಂದ ಬನ್ನಿ ಮೇಡಮ್. ಅಂದ್ರೆ ನೀವು ಲೇಟ್ ಆಗಿ ಜಾಯ್ನ್ ಆಗ್ತೀರಾ, ಒಂದ್ 5 ನಿಮಿಷ ಬೇಗ ಜಾಯ್ನ್ ಆದ್ರೆ ನಿಮ್ಗೆ ಅವಕಾಶವನ್ನ ಕೊಡ್ಬೋದು ನಾವು. ಧ್ಯಾನಕ್ಕಿದ್ದತ್ನಾಗ ಸ್ವಲ್ಪ ನಿರ್ಲಕ್ಷ್ಯ ಆಗ್ತದೆ. ಇಲ್ಲ ನಮ್ ಜವಾಬ್ದಾರಿ ಕೊಟ್ಟದ್ಮೇಲೆ ನಾವು ನಿಭಾಯಿಸ್ಲೇಬೇಕು, ಅದ್ರ ತಕ್ಕ ನಾವು ಬದ್ಧರಾಗಿರ್ಲೇಬೇಕು. ನೆಕ್ಸ್ಟ್ ಬ್ಯಾಚ್ ಇಂದ 1ನೇ ತಾರೀಕಿಂದ ಸ್ವಲ್ಪ ಅಂದ್ರೆ 2:55ಕ್ಕೆ ನೀವು ಜಾಯ್ನ್ ಆಗ್ಬೇಕಾಗತ್ತೆ.
ನೀವು ಆಸೆ ಪಟ್ಟು ಬಂದಿದ್ದೀರಾ, ನಾನು ಮಾಡ್ತೀನಿ ಅಂತ, ನಿಮ್ಗೆ ಅವಕಾಶ ಖಂಡಿತ ಇರುತ್ತೆ ಮ್ಯಾಮ್. ನೀವು ಒಂದು 2:55ಕ್ಕೆ ನೀವು ಜಾಯ್ನ್ ಆದ್ರೆ ನಾವು ಕಂಟಿನ್ಯೂ ಮಾಡ್ಬೋದು ಮ್ಯಾಮ್. ಯಾಕೆಂದ್ರೆ 1 ನಿಮಿಷ ಆದ್ರೂ ನಾವು ಲೇಟ್ ಮಾಡಕ್ ಆಗಲ್ಲ. 3 ಗಂಟೆಗೆ ಕರೆಕ್ಟ್ ಆಗಿ ನಾವು ರೆಕಾರ್ಡಿಂಗ್ ಆನ್ ಮಾಡಿದ್ರೆ ಅದನ್ನ ಕಂಟಿನ್ಯೂ ಮಾಡ್ಬೇಕಾಗತ್ತೆ, ವೆಯ್ಟ್ ಮಾಡಕ್ ಆಗಲ್ಲ. ಅವಾಗ ಯಾರು ಇರ್ತೀರೋ ಅವ್ರು ಕಂಟಿನ್ಯೂ ಮಾಡ್ಬೇಕಾಗತ್ತೆ. ತಾವು ಅಂದ್ರೆ ನಾನು ಮಾಡ್ತೀನಿ ಅಂತ ನೀವು ಅವಕಾಶ ಕೇಳ್ಕೊಂಡು ಬಂದಿದ್ದೀರಾ, ನಿಮ್ಗೆ ಅವಕಾಶ ಇದೆ. ಆದಷ್ಟು ನೀವು 1ನೇ ತಾರೀಕಿಂದ 2:55ಕ್ಕೆ ಜಾಯ್ನ್ ಆದ್ರೆ ಉತ್ತಮ ಮೇಡಮ್. ಒಂದೇ ನಿಮಿಷ, ಮೊನ್ನೆ ಕ್ಲಾಸ್ ತಪ್ಪಿತು ಮೇಡಮ್ ನಂದು. ನಾನು ಅವತ್ತು ಎಲ್ಲಿ ಹೋಗ್ಬೇಕು ಆಗಿತ್ತು, 1 ನಿಮಿಷ. ಹೌದೌದು, ಅದು ಅಮೂಲ್ಯ ಅಲ್ಲ ಮೇಡಮ್, 1 ನಿಮಿಷನೂ ಕೂಡ ಟೈಮ್ ಅಮೂಲ್ಯ. ಎಸ್ ಮ್ಯಾಮ್, ಖಂಡಿತ ಮ್ಯಾಮ್. ನೀವು ನೆಕ್ಸ್ಟ್ ಬ್ಯಾಚ್ ಇಂದ ಅವಕಾಶ ಪಡ್ಕೋಬಹುದು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಒಳ್ಳೆ ನೀವು ಅದ್ಭುತವಾದಂತಹ ಕಥೆಯನ್ನು ಸಹ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅನುರಾಧ ಮ್ಯಾಮ್. ನಮಸ್ತೆ ಲಕ್ಷ್ಮಿ ಮೇಡಮ್. ನಮಸ್ತೆ ಮ್ಯಾಮ್. ವೇದಾವತಿ ಮೇಡಮ್, ನಿಮಗೂ ನಮಸ್ತೆ. ಮೇಡಮ್, ಈ ವೇದಿಕೆಯಲ್ಲಿ ಎಲ್ಲ ಚೆನ್ನಾಗಿ ಮೂಡ್ ಬರ್ತಿದೆ. ಮತ್ತೆ ಹಿರಿಯ ಮಾಸ್ಟರ್ಗಳೆಲ್ಲ ಬಂದು ಜ್ಞಾನ ಹಂಚಿಕೆ ಕೊಟ್ಟು ಅದನ್ನೆಲ್ಲ ನಮ್ಗೆ ಅಳವಡಿಸ್ಕೊಳಕ್ಕೆಲ್ಲ ಚೆನ್ನಾಗಾಗಿದೆ. ಕೇಳಿಸಿದೆ ಮೇಡಮ್? ಕೇಳಿಸ್ತಾ ಇದೆ ಮಾತಾಡಿ. ಹಾಗೆ ನೀವು ಅಷ್ಟೇ ಚೆನ್ನಾಗಿ ನಿರೂಪಣೆ ಮಾಡ್ತಾ ಇದ್ದೀರಾ, ಖುಷಿ ಆಗುತ್ತೆ. ಹಿರೇಮಠ್ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ಮಾಡ್ಕೊಳ್ಳಿ ಹಿರೇಮಠ್ ಮ್ಯಾಮ್. ಮತ್ತು ಗೀತಾ ಮೇಡಮ್ ಅವ್ರಿಗೆ, ನಿಮಗೆ ನಿರೂಪಣೆ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಚೆನ್ನಾಗಿ ಬರ್ತಿದೆ ಮೇಡಮ್. ನಿಮ್ಗೆ ತುಂಬಾ ಧನ್ಯವಾದಗಳು, ಪೂರಕ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅದೇ ಒಂದು ಹಾಡು ಹೇಳೋಣ ಅಂತ. ಎಸ್ ಮ್ಯಾಮ್, ಹಾಡಿ ಮ್ಯಾಮ್. ಶ್ರೀರಾಮ ಚರಣಂ ಶ್ರೀರಾಮ ಚರಣಂ ಶ್ರೀರಾಮ ಚರಣಂ ಭಜೆ, 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 ವೈದೇಹಿ ರಾಮಂ ವೈಕುಂಠ ರಾಮಂ, ವೈದೇಹಿ ರಾಮಂ ವೈಕುಂಠ ರಾಮಂ, ಗೋಪಾಲ ಚೂಡಾಮಣಿ ಗೋಪಾಲ ಚೂಡಾಮಣಿ, ಆತ್ಮಾಭಿರಾಮಂ ಪ್ರಭು ಸಾಯಿ ರಾಮಂ, ಆತ್ಮಾಭಿರಾಮಂ ಪ್ರಭು ಸಾಯಿ ರಾಮಂ, ಶ್ರೀರಾಮ ಚರಣಂ ಭಜೆ, ಶ್ರೀರಾಮ ಚರಣಂ ಭಜೆ, ಸಾಯಿ ರಾಮ ಚರಣಂ ಭಜೆ, ಸತ್ಯ ಸಾಯಿ ರಾಮ ಚರಣಂ ಭಜೆ, ಶ್ರೀರಾಮ ಚರಣಂ ಶ್ರೀರಾಮ ಚರಣಂ ಶ್ರೀರಾಮ ಚರಣಂ ಭಜೆ, ಶ್ರೀರಾಮ ಚರಣಂ ಶ್ರೀರಾಮ ಚರಣಂ ಶ್ರೀರಾಮ ಚರಣಂ ಭಜೆ. ಧನ್ಯವಾದಗಳು ಅವಕಾಶಕ್ಕಾಗಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಗೀತಾ ಮ್ಯಾಮ್, ತಗೋಸ್ಟ್ ಇದ್ದೀರಾ, ಮಾತಾಡ್ಬೋದು. 2 ಸತಿ ಹೋಗಿ 2 ಸತಿ ಬಂದ್ರೆ ಅದಕ್ಕೆ ಬೇಗ ಕೊಟ್ಬಿಟ್ಟಿದ್ದೇನೆ ನಿಮ್ಗೆ. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಅದು ನೆಟ್ವರ್ಕ್ ಇಶ್ಯೂ ಇತ್ತೇನೋ ಗೊತ್ತಿಲ್ಲ, ಪದೇ ಇದಾಗ್ತಿತ್ತು. ಕೇಳಿಸ್ತಿದೆ ಮ್ಯಾಮ್ ವಾಯ್ಸು? ಕೇಳಿಸ್ತಾ ಇದೆ ಮ್ಯಾಮ್. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಅವಕಾಶಕ್ಕಾಗಿ. ಮಾಸ್ಟರ್ಸ್, ನಾನು ಮೊಟ್ಟ ಮೊದಲಿಗೆ ಹೇಳೋದೇನಪ್ಪ ಅಂದರೆ, ಫಸ್ಟು ನಾವು ಒಂದು ಹೆಸರಿನ ಮೂಲಕ ನಮ್ಮನ್ನು ನಾವು ಗುರುತಿಸ್ಕೋಬೇಕು. ಇಲ್ಲಿ ವಿವೋ ಅಂತ ಹಾಕೊಳ್ಳೋದು, ಯಾವುದೋ ಒಂದು ನಂಬರ್ ಹಾಕೊಳ್ಳೋದು, ಅದು ನಮ್ಮದು ಹೆಸರಿಗೆ ಎಷ್ಟು ಅದ್ಭುತವಾದ ಶಕ್ತಿ ಇರುತ್ತೆ ಅಲ್ವಾ ಮಾಸ್ಟರ್ಸ್? ಏನೋ ಒಂದು ಹೆಸರು ಹಾಕ್ಕೊಂಡು ನಾವು ಇಲ್ಲಿ ವೇದಿಕೆಯಲ್ಲಿ ಬರೋದಲ್ಲ, ನಾವು ಫಸ್ಟು ನಮ್ಮ ಹೆಸರಿನ ಮೂಲಕವೇ ನಾವು ನಮ್ಮನ್ನು ಗುರುತಿಸ್ಕೋಬೇಕು. ಅದನ್ನು ಮುಂದಿನ ತಿಂಗಳಲ್ಲಿ, ಮುಂದಿನ ದಿನಗಳಲ್ಲಿ ನಾವು ಅದನ್ನ ಅಳವಡಿಸ್ಕೊಳ್ಳೋಣ. ಮತ್ತು ಏನು ಕ್ಲಾಸಸ್ ನಡೀತಾ ಇದೆಯೋ ಅದ್ರ ಬಗ್ಗೆ ಏನು ಮಾಹಿತಿ ತೆಗೆದುಕೊಂಡ್ರೆ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಅದ್ರ ಬಗ್ಗೆನೇ ಇಲ್ಲಿ ಶೇರಿಂಗ್ ಮಾಡ್ಕೋಬೋದು. ಮತ್ತು ಹಾಡು ಕತೆ ಅಂತೂ ಎಲ್ಲ ವೇದಿಕೆಯಲ್ಲೂ ಇದ್ದೇ ಇರುತ್ತೆ. ಹೇಗೆ ಅನ್ನಿಸ್ತಾ
ಇದೆ ಕ್ಲಾಸಸ್ ಬಗ್ಗೆ ಅಂತೇಳಿ. ಮತ್ತೆ ಹೋಸ್ಟ್ ಆಗಿ ಬರೋ ಮಾಸ್ಟರ್ಸ್ ದಯಮಾಡಿ ಮುಂದೆ ಬರಲೇಬೇಕು. ಏಕೆಂದ್ರೆ ಇಲ್ಲಿ ಒಬ್ರು ಇಬ್ರು ಕೈಯಿಂದ ವೇದಿಕೆಯಲ್ಲಿ ನಡೆಸಕ್ಕೆ ಯಾರ ಕೈಲಿದ್ದೂ ಸಾಧ್ಯನಲ್ಲ. ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ವೇದಿಕೆ ಒಂದು ಸಕ್ಸಸ್ ಪಡೆಯೋಕ್ಕೆ ಸಾಧ್ಯ, ಯಶಸ್ಸನ್ನು ಪಡೆಯೋಕ್ಕೆ ಸಾಧ್ಯ. ಹಾಗಾಗಿ ಎಲ್ಲ ಮಾಸ್ಟರ್ಸ್ ಮುಂದೆ ಬರಬೇಕು. ಒಂದೊಂದು ವಾರ ಒಬ್ಬೊಬ್ರು ಅಂತಂದೇಳಿ ನಾವು ಮುಂದಿನ ದಿನಗಳಲ್ಲಿ ಸ್ವಲ್ಪ ಅಳವಡಿಸ್ಕೊಳ್ಳೋಣ. ಏಕೆಂದ್ರೆ ಪ್ರತಿದಿನ ಇವತ್ತ್ಯಾರು ಹೋಸ್ಟ್ ಆಗಿರ್ತಾರೆ ಅಂತ ಹೇಳಿ ಹಿಂದೆ ಇರೋಂಥ ಮಾಸ್ಟರ್ಸ್ಗೆ ಸ್ವಲ್ಪ ಇದು ಆಗೋದು ಬೇಡ, ಅಡೆತಡೆ. ಹಾಗಾಗಿ ಎಲ್ಲರೂ ಸ್ವಲ್ಪ ಅವರವರ ಕೆಲಸದಲ್ಲಿ ಬ್ಯುಸಿ ಆಗಿರ್ತೀವಿ. ಇದು ಒಂದು ನಮ್ದು ಒಂದು ಸಣ್ಣ ಸೇವೆ ಅಂತ ಅನ್ಕೊಂಡು ನಾವು ಎಲ್ಲರೂ ಮುಂದೆ ಬರೋಣ ಮಾಸ್ಟರ್ಸ್. ಒಂದು ವಾರ ನಾನು ಇಷ್ಟು ಧ್ಯಾನ ಮಾಡ್ತೀನಿ ನೋಡ್ರಿ. ಈಗ 2 ತಿಂಗಳು 3 ತಿಂಗಳಿಂದ ಕಂಟಿನ್ಯೂ ಆಗಿ ಹೋಸ್ಟಿಂಗ್ ಆಗೋದು ಯಾರ್ದು ಪ್ರಾಬ್ಲಮ್ ಇರ್ತಿರ್ಲಿಲ್ಲ, ಬರ್ತಾ ಇದ್ರು, ಹೋಸ್ಟ್ ಕೊಡ್ತಾ ಇದ್ರು. ಈಗ ಒಂದು ವಾರದಿಂದ ನೋಡ್ತಿದ್ರಲ್ಲ ನೀವೇನೆ, ಮಹಾವತಾರ್ ಫೌಂಡೇಶನ್ ಕಡೆಯಿಂದ ಹೋಸ್ಟ್ ತಗೊಂಡ್ಬಿಟ್ಟು ಗೈಡೆಡ್ ಮೆಡಿಟೇಷನ್ ಅಥವಾ ಮೌನ ಧ್ಯಾನವನ್ನು ನಾವು ಮಾಡಿಸ್ತಾ ಇದ್ದೀವಿ. ಯಾರಿಗೆ ಸಾಧ್ಯವಿದೆಯೋ ಲ್ಯಾಪ್ಟಾಪು ಅದನ್ನ ನೀವು ಹೋಸ್ಟಿಂಗ್ ಆಗಿ ಮುಂದೆ ಬನ್ನಿ. ಇದೊಂದು ಸಣ್ಣ ಸೇವೆ. ಮನೇಲಿ ಇರೋರು ಆರಾಮಾಗಿ ಇದನ್ನ ಒಂದು ಸೇವೆಗೆ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಮಾಸ್ಟರ್ಸ್ ಏನಾದರೂ ವೇದಿಕೆಯಲ್ಲಿ ನನಗೆ ಇವತ್ತು ಅವಕಾಶ ಇಲ್ಲ ಹಾಗೆ ಹೀಗೆ ಅಂತ ಹೇಳಿ ಯಾರೂ ಮನಸ್ತಾಪ ಪಡ್ಕೊಳಕ್ಕೆ ಹೋಗ್ಬೇಡ್ರಿ. ಈಗ ಸಿಕ್ಕಿಲ್ಲ ಅಂದರೆ ಏನಂತೆ, ಮುಂದಿನ ದಿನಗಳಲ್ಲಿ ನಿಮ್ಗೆ ಖಂಡಿತ ಅವಕಾಶ ಸಿಗುತ್ತೆ. ಎಲ್ಲರೂ ಮುಂದೆ ಬರಬೇಕು. ಏನೋ ಈಗ 30ನೇ ಬ್ಯಾಚ್ ಇದು ಸಕ್ಸಸ್ ತೊಗೊಂಡಿದೆ ಅಂತಂದರೆ ನಾವು ಒಬ್ಬರದಲ್ಲ, ಎಲ್ಲರೂ ಸೇರ್ಕೊಂಡು ಮಹಾವತಾರ್ ಫೌಂಡೇಶನಲ್ಲಿ ಎಷ್ಟು ಜನ ಇದ್ದೀವ ಇಲ್ಲಿ ವೇದಿಕೆ ಸರಿಯಾಗಿ ಜಾಯ್ನ್ ಆಗ್ತಿರ್ಬೋದು, ಹಿರಿಯ ಮಾಸ್ಟರ್ ಬರ್ತಾ ಇರ್ಬೋದು, ಜ್ಞಾನ ಹಂಚ್ತಿರ್ಬೋದು, ಧ್ಯಾನ ಮಾಡಿಸ್ತಿರ್ಬೋದು, ಇದೆಲ್ಲವನ್ನು ಸೇರ್ಕೊಂಡ್ಬಿಟ್ಟು ಒಂದು ಸಕ್ಸಸ್ ಪಡೆದಿದೆ. ಹಾಗಾಗಿ ಎಲ್ಲ ಮಾಸ್ಟರ್ಸ್ಗೆ ಒಂದು ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಏನಾದರೂ ಮುಂದಿನ ದಿನಗಳಲ್ಲಿ ಏನಾದರೂ ಬದಲಾವಣೆ ತಗೋಬೇಕಂದ್ರೆ ಹೋಸ್ಟಿಂಗ್ ಮತ್ತು ಹೋಸ್ಟ್ ಮಾಸ್ಟರ್ಸ್ ಸ್ವಲ್ಪ ಮುಂದೆ ಬರಬೇಕು. ಒಂದು ಸರಿಯಾದ ಟೈಮಿಂಗ್ ಮಾತ್ರ ನಾವು ಫಾಲೋ ಮಾಡಲೇಬೇಕು ಮಾಸ್ಟರ್ಸ್. 3 ಗಂಟೆ ಇದ್ರೆ 3 ಗಂಟೆ ಶಾರ್ಪ್ ಆಗಿ ನಾವು ರೆಕಾರ್ಡಿಂಗ್ ಆನ್ ಮಾಡಿಕೊಂಡು ನಾವು ವೇದಿಕೆಯಲ್ಲಿ ನಾವು ಕಾರ್ಯಕ್ರಮನ ಮುಂದುವರಿಸಲೇಬೇಕು. ಯಾವಾಗೋ ಬರ್ತೀವಿ ಯಾವಾಗೋ ಹೋಗ್ತೀವಿ ಅದಲ್ಲ ಮಾಸ್ಟರ್ಸ್. ಏಕೆಂದರೆ ನಮಗೆ ಒಂದು ವೇದಿಕೆ ಕೊಟ್ಟಿದ್ದಾರೆ ಅಂತಂದರೆ ಆ ವೇದಿಕೆಗೆ ಒಂದು ಧಕ್ಕೆ ಬರುವಂಥ ಕೆಲಸ ನಾವು ಯಾರೂ ಮಾಡೋದು ಬೇಡ. ಆಗ ಅದಕ್ಕೆ ಆದಂಥ ಬೆಲೆ ಇರುತ್ತೆ, ಗೌರವ ಇರುತ್ತೆ. ಅದಕ್ಕೆ ಸರಿಯಾಗಿ ನಾವೆಲ್ಲರೂ ಇಷ್ಟು ದಿನನೂ ನಡೆಸ್ಕೊಂಡು ಬಂದಿದ್ದೀವಿ, ಮುಂದಿನ ಸಹ ನಡೆಸ್ಕೊಂತ ಹೋಗೋಕ್ಕೆ ನಾವೆಲ್ಲರೂ ಕೈಗೂಡಿಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ಪ್ಲೀಸ್ ಮಾಸ್ಟರ್ಸ್ ಎಲ್ಲರೂ ನಿರೂಪಣೆಗೆ ದಯಮಾಡಿ ಒಂದೊಂದು ವಾರ ಒಬ್ಬೊಬ್ಬ ಮಾಸ್ಟರ್ಸ್ ಅಂತ ಬರೋಣ. ಅನಿವಾರ್ಯ ಕಾರಣದಿಂದ ಏನೋ ಸಮಸ್ಯೆ ಅಂತ ಎಲ್ರಿಗೂ ಬರುತ್ತೆ. ಆ ಥರ ಬಂದಾಗ ಇನ್ನೊಬ್ರಿಗೆ ಯಾರಿಗಾರ ಫೋನ್ ಮಾಡಿ ಮಾತಾಡಿಬಿಟ್ಟು ಮೆಸೇಜನ್ನ ಹಾಕ್ಬಿಟ್ಟು ನಾವು ಅವ್ರಿಗೆ ಅವಕಾಶವನ್ನು ಕೊಡೋಣ. ಅವ್ರಿಗೂ ಸಹ ಇಷ್ಟೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾಳೆ ರಾಮನವಮಿ ಇದೆ. ಇವತ್ತೇ ನಮ್ಮ ಕೊನೆಯ ದಿನ ಆಗಿರೋದ್ರಿಂದ ಇವತ್ತು ಸಂಭ್ರಮಾಚರಣೆ ನಡೀತಾನೆ ಇದೆ. ತುಂಬ ಚೆನ್ನಾಗಿ ಎಲ್ಲರೂ ವಿವರಣೆ ಕೊಟ್ಟರು, ಹಾಡುಗಳನ್ನು ಹೇಳಿದರು. ಎಲ್ಲ ಮಾಸ್ಟರ್ಸ್ಗೂ ಧನ್ಯವಾದಗಳು. ಮತ್ತು ಅಡ್ವಾನ್ಸ್ ಆಗಿ ರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲ ಮಾಸ್ಟರ್ಸ್ಗೂ. ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಸಪೋರ್ಟಿವ್ ಆಗಿ ನಿಂತಿರೋಂಥ ಮಾಸ್ಟರ್ಸ್ಗೆಲ್ಲರಿಗೂ ಧನ್ಯವಾದಗಳು ಮಾಸ್ಟರ್ಸ್. ಎಸ್ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೀವು ವೇದಿಕೆ ಬಗ್ಗೆ ತುಂಬಾ ಮಾಹಿತಿಯನ್ನು ಕೊಟ್ರಿ ಮ್ಯಾಮ್. ಹಾಗಾಗಿ ತುಂಬ ಹೃದಯದ ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ರಮೇಶ್ ಸರ್. 21 ದಿನದ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ನಡೆಯಿತು ಮೇಡಮ್. ಲಕ್ಷ್ಮಿ ಮೇಡಮ್ ಅವರು, ವೇದಾವತಿ ಮೇಡಮ್ ಅವರು, ಶಶಿಕಲಾ ಮೇಡಮ್ ಅವರು, ಎಲ್ಲಾ ಮಾಸ್ಟರ್ಸ್ ಅದ್ಭುತವಾಗಿ ಕಾರ್ಯಕ್ರಮ ನಡೆಸ್ಕೊಟ್ರು. ಆಮೇಲೆ ಸ್ವಾಧ್ಯಾಯನೂ ತುಂಬಾ ಚೆನ್ನಾಗಿ ಎಲ್ಲರೂ ಕೊಟ್ರು ಮೇಡಮ್. ಸೊ ರಾಮನವಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಸೊ ಈ ರಾಮನವಮಿ ಹಬ್ಬದಕ್ಕೆ ಒಂದು ಹಾಡು ಹೇಳ್ತೀನಿ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ ಹೇ ಮನುಜ, ಆ ಮಂತ್ರ ಈ ಮಂತ್ರ ನೆಚಿನಿ ಕೆಡಬೇಡ, ಆ ಮಂತ್ರ ಈ ಮಂತ್ರ ನೆಚಿನಿ ಕೆಡಬೇಡ, ಸೋಮಶೇಖರನು ತನ್ನ ಸತಿಗೆ ಪೀಳಿದ ಮಂತ್ರ, ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಕುಲಹೀನನಾದರೂ ಕೂಗಿ ಜಪಿಸುವ ಮಂತ್ರ, ಸಲೆ ಬೀದಿ ಬೀದಿಯೋಳು ನುಡಿವ ಮಂತ್ರ, ಕುಲಹೀನನಾದರೂ ಕೂಗಿ ಜಪಿಸುವ ಮಂತ್ರ, ಸಲೆ ಬೀದಿ ಬೀದಿಯೋಳು ನುಡಿವ ಮಂತ್ರ, ಹಲವು ಪಾಪಂಗಳ ಹತಗೊಳಿಸುವ ಮಂತ್ರ, ಸುಲಭದಿ ಸ್ವರ್ಗ ಸೇರಿಕೊಂಬುವ ಮಂತ್ರ, ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ.
ಜಪಿಸೋ ಸ್ನಾನ ಮೊಳಂಗಳಗಿ ಸಾಧನದ ಮಂತ್ರ ಜ್ಞಾನಿಗಳು ಮನದಿ ಧ್ಯಾನಿಸ ಮಂತ್ರ ಸ್ನಾನ ಮೌನಗಳಿಗೆ ಸಾಧನದ ಮಂತ್ರ ಜ್ಞಾನಿಗಳು ಮೌನದಿ ಧ್ಯಾನಿಪ ಮಂತ್ರ ಹೀನ ಗುಣಗಳ ಹಿಂಗಿಸುವ ಮಂತ್ರ ಏನಂಬೆ ಭೀಷಣಿಗೆ ಪಟ್ಟ ಕಟ್ಟಿದ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಸಕಲ ವೇದಂಗಳಿಗೆ ಸಾರವೆನಿಪ ಮಂತ್ರ ಮುಕುತಿ ಮಾರ್ಗಕ್ಕೆ ಇದೆ ಮೂಲ ಮಂತ್ರ ಸಕಲ ವೇದಂಗಳಿಗೆ ಸಾರವೆನಿಪ ಮಂತ್ರ ಮುಕುತಿ ಮಾರ್ಗಕ್ಕೆ ಇದೆ ಮೂಲ ಮಂತ್ರ ಬಕುತಿ ರಸಕ್ಕೆ ಬಟ್ಟೆ ಒಮ್ಮೆ ತೋರಿಸುವ ಮಂತ್ರ ಸುಖನಿಧಿ ಪುರಂದರ ವಿಠಲನ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ. ಥ್ಯಾಂಕ್ ಯು ಮೇಡಮ್. ಸರ್ ಸೂಪರ್ ಸರ್, ಸೂಪರ್ ಸರ್. ತಮ್ಮ ಧ್ವನಿ ಅದ್ಭುತವಾಗಿತ್ತು. ಹಾಗೇನೆ ರಾಮನವಮಿ ಆಗಿದ್ರಿಂದ ಒಂದು ರಾಮನ ಮಂತ್ರವನ್ನ ಜಪಿಸ್ತಾ ತುಂಬಾ ಅದ್ಭುತವಾಗಿ ಹಾಡಿದಿರ ಸರ್. ಥ್ಯಾಂಕ್ ಯು ಸೊ ಎಲ್ಲ ಮಚ್. ನಂದು ಒಂದು ಸಣ್ಣ ಕೊಡುಗೆ ಮೇಡಮ್. ಎಲ್ಲ ಪೂರ್ತಿ 8 ತಿಂಗಳ ಹಿಂದೆ ನಾನ್ ಬಂದಿರೋ ರೀತಿನೇ ಬೇರೆ, ಇವಾಗ ಆಗಿರೋ ರೀತಿನೇ ಬೇರೆ. ಈಗ ನಮ್ಗೆ ಒಂದೊಂದೇ ದಿನದಲ್ಲೂ ನಮ್ಮನ್ನ ಮೆಟ್ಟಿ ಎಲ್ಲ ನಮ್ಗೆ ತಿದ್ದಿ ಬುದ್ಧಿ ಹೇಳಿ ಒಂದೊಂದೇ ವಿಷಯನ ನಮ್ಗೆ ಕೊಡ್ತಾ ಇದೀವಿ. ಎಲ್ಲ ಒಂದು 55 ವರ್ಷ ನಾವು ವೇಸ್ಟ್ ಮಾಡ್ಕೊಂಡ್ಬಿಟ್ರಿ. ಇವಾಗ ಮಹತಾರ್ ಫೌಂಡೇಶನ್ ಸೇರ್ಕೊಂಡು ಅದ್ಭುತವಾದ ಒಂದು ಜ್ಞಾನ ಮತ್ತೆ ಸಾಧ್ಯ ಎಲ್ಲ ಮಾಡ್ತಾ ಇದೆ. ನಮ್ಮಿಂದ ಏನ್ ಕೊಡುಗೆ ಆಗ್ಬೇಕು ಅಂತ ನಾನು ಆಲೋಚನೆ ಮಾಡ್ತಾ ಇದೀನಿ. ಸರ್ ನಾವು ಕೇಳ್ಕೊಂತಾನೆ ಇದೀವಿ ಸರ್, ಯಾವಾಗ್ಲೂ ನಾವು ತಮ್ಮ ಕೊಡುಗೆ ಬರ್ಲೇಬೇಕು ಈ ವೇದಿಕೆಗೆ ಅಂದ್ರೆ ನಾವು ಕೇಳ್ತಾನೆ ಇದೀವಿ. ಅಲ್ಲ, ಗೀತಾ ಅವ್ರು ಹೇಳಿದ್ರು ಇವಾಗ ನೈಟ್ ಇಂದ ನೆಕ್ಸ್ಟ್ ತಿಂಗಳು ನೈಟ್ ಇಂದ ನಾನು ಕೋ ಹೋಸ್ಟ್ ಆಗಿ ಮಾಡ್ತೀನಿ ಮೇಡಮ್. ಖಂಡಿತವಾಗ ಕೋ ಹೋಸ್ಟ್ ಮಾಡ್ತೀನಿ, 1 ತಿಂಗಳು ಪೂರ್ತಿ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಸ್ವಾಗತ ಸರ್, ನಿಮ್ಗೆ ಯಾವಾಗ ಬೇಕಾದ್ರೂ ಬರ್ಬೋದು ಸರ್ ವೇದಿಕೆಗೆ. ನಾವು ಕರಿತಾನೆ ಇದೀವಿ, ನೀವು ಬರೋದೇ ಹೆಚ್ಚು, ನಾವು ಕೊಡೋದೇ ಹೆಚ್ಚಲ್ಲ. ಹೇಳ್ಬೇಕಾಗಿಲ್ಲ, ಇದು ನಮ್ಮನೆ. ಸರ್ ನಿಮ್ಗೆ ಯಾವಾಗ್ಲೂ ಸ್ವಾಗತ ಇರುತ್ತೆ ಸರ್, ಯಾವಾಗ ಬೇಕಾದ್ರೂ ಬರ್ಬೋದು ಸರ್. ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸುಭದ್ರಾ ಮ್ಯಾಮ್. ನಮಸ್ತೆ ಲಕ್ಷ್ಮಿ ಮೇಡಮ್, ನಮಸ್ತೆ ಗೀತಾ ಮೇಡಮ್, ನಮಸ್ತೆ ವೇದವತಿ ಮೇಡಮ್. ನಾನು ಮಹಾವತಾರ್ ಫೌಂಡೇಶನ್ ಬಂದು 1 ವರ್ಷದ ಮೇಲಾಯ್ತು. ಇಲ್ಲಿಗೆ ಬಂದ್ಮೇಲೆ ಸ್ವಮೂತ್ರ ಚಿಕಿತ್ಸೆನ ಅಳವಡಿಸ್ಕೊಂಡಿದ್ದೀನಿ. ಧ್ಯಾನದಲ್ಲಿ ಸ್ವಲ್ಪ ಮೊದಲಿಗಿಂತ ಉನ್ನತ ಮಟ್ಟಕ್ಕೆ ಹೋಗಿದ್ದೀನಿ ಅನ್ನೋ ನಂಬಿಕೆ ಇದೆ. ನಾನು ಮುದ್ರಾ ಇದನ್ನು ಮಾಡ್ಕೊಳ್ತೀನಿ. ಇನ್ನು ಕೆಲವೆಲ್ಲ ಅಳವಡಿಸ್ಕೊಂಡಿದ್ದೀನಿ. ಮತ್ತೆ ಇವತ್ತು ರಾಮನವಮಿ ಪ್ರಯುಕ್ತ ನಾನು ಒಂದು ಹಾಡನ್ನು ಹೇಳ್ತೀನಿ. ರಾಮ ಪೂಜ చేయండి, సీత పూజ చేయండి, రకరకాల పూలలో పూజలు చేయండి. రామ పూజ చేయండి, సీత పూజ చేయండి. శ్రీరామ జయ రామ రా స్వామి ఆలయానికి, నీ కోసం ఈ పూజ చేస్తాము, రావయ్య మా ఇంటికి. ఓ రామ జయ రామ, ఇప్పుడైనా మా పైన దయ చూపరా. రామ పూజ చేయండి, సీత పూజ చేయండి, రకరకాల పూలలో పూజలు చేయండి. రామదాస నీ హృదయమున దాగింది శ్రీరామదేవుడు, నీ పూజ చేస్తాము, రా స్వామి మా ఇంటికి. ఓ స్వామి జయ స్వామి,
ఇప్పుడైనా మా పైన దయ చూపరా, రామ పూజ చేయండి, సీత పూజ చేయండి, రకరకాల పూలలో ಪೂಜಾಲು చేయండి. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಗುರುಜಿಗಳಿಂದ ನಾವು ಇಷ್ಟೇ ಮುಂದಕ್ಕೆ ಬಂದಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಎಸ್ ಮ್ಯಾಮ್, ಖಂಡಿತ ಮ್ಯಾಮ್. ವೇದಿಕೆ ಇಲ್ಲ ಅಂದಿದ್ರೆ ನಾವ್ ಯಾರು ಸಹ ಇದನ್ನ ನಿಜವಾಗ್ಲೂ ಅಳವಡಿಸ್ಕೊಳಕ್ ಮೇಡಮ್ ಆಗ್ತಾ ಇರ್ಲಿಲ್ಲ. ಎಲ್ಲಿರ್ತಿದ್ವೋ ಏನಾಗ್ತಿದ್ವೋ. ಹೌದು ಹೌದು ಮ್ಯಾಮ್. ಇಷ್ಟು ಲೇಟ್ ಆಗಿ ಸಿಕ್ತಲ್ಲ ಅನ್ನೋದು ಒಂದ್ಸಲ ಬಾಧೆ ಅನ್ಸುತ್ತೆ ಮೇಡಮ್. ಸಿಕ್ಕಿರೋದನ್ನ ಉಪಯೋಗ ಮಾಡ್ಕೊಳ್ಳೋಣ ಮ್ಯಾಮ್. ಲೇಟ್ ಆಗಿ ಹೌದು ಸಿಕ್ತು, ಮೇಡಮ್. ಬೇಗ ಸಿಕ್ತು ಅದೆಲ್ಲ ಬೇಡ. ಹೌದು. ಈಗ ಸಿಕ್ಕಿದೆ ಅದನ್ನ ಉಪಯೋಗ ಮಾಡ್ಕೊಳ್ಳೋಣ ಅಷ್ಟೇ. ಆಯ್ತು ಮೇಡಮ್, ಸಂತೋಷ ಎಸ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ರೇವತಿ ಮ್ಯಾಮ್. ನಮಸ್ತೆ ಲಕ್ಷ್ಮಿ ಮೇಡಮ್. ನಮಸ್ತೆ ನಮಸ್ತೆ ವೇದಾವತಿ ಮ್ಯಾಮ್. ಮೇಡಮ್. ಎಲ್ಲ ಧ್ಯಾನ ಬಂಧುಗಳಿಗೆ ನಮಸ್ಕಾರ. ನಾನು ಈ ವೇದಿಕೆಗೆ ಬಹಳ ಅಪರೂಪದಲ್ಲಿ ಮಾತ್ರ ಜಾಯಿನ್ ಆಗೋದು. ಇವತ್ತು ನನಗೆ ಕೊನೆ ದಿನ ಅಂತ ಗೊತ್ತಿಲ್ಲ. ಜಾಯಿನ್ ಆದ್ಮೇಲೆ ಇವತ್ತು ಕೊನೆಯದು ಸಮಾರಂಭ ಅಂತ ಹೇಳಿದಾಗ ಮತ್ತೆ ಎದ್ದು ಹೋಗುದು ಬೇಡ ಅಂತ ಕೂತ್ಕೊಂಡೆ ನಾನು. ನನಗೆ ಒಂದೇನನ್ಸ್ತಂದ್ರೆ, ಈ ನಿಮ್ಮ ಮಧ್ಯಾಹ್ನದ ಒಂದು ವೇದಿಕೆನಲ್ಲಿ ನಮ್ಮ ವೆರೈಟೀಸ್ ಜಾಸ್ತಿ ಇದೆ ಅಂತ. ತುಂಬಾ ಚೆನ್ನಾಗಿದೆ. ಸ್ಪೀಕರ್ಸ್ ಸಹ ರಾತ್ರಿಗೆ ಬೆಳಿಗ್ಗೆಗೆಲ್ಲ ಕಂಪೇರ್ ಮಾಡಿದ್ರೆ ಇದರಲ್ಲಿ ತುಂಬಾ ವೆರೈಟಿ ಇದೆ. ಸೊ ಅದೊಂದು ಬಹಳ ಮುಖ್ಯ. ಯಾಕಂತಂದ್ರೆ ಕಲಿಯತಕ್ಕಂಥದ್ದು ಚಿಕ್ಕದು ದೊಡ್ಡದು ಅಂತ ಹೇಳತಕ್ಕಂಥ ಯಾವುದಿಲ್ಲ, ಎಲ್ಲವೂ ಸಹ ಇಂಪಾರ್ಟೆಂಟೇ ಕಲೀಲಿಕ್ಕೆ. ಆದ ಕಾರಣ ನಾನು ಕಂಡುಕೊಂಡಿದ್ದು, ನಾನು ಇದಕ್ಕೆ ಜಾಯಿನ್ ಆಗೋದಿದ್ರು ವಿಡಿಯೋಗಳನ್ನ ನೋಡ್ತೇನೆ. ಸೊ ಅವಾಗ ನನ್ನ ಗಮನಕ್ಕೆ ಬಂದೆ ತುಂಬಾ ವೆರೈಟಿ ಇದೆ ಅಂತ ಹೇಳತಕ್ಕಂಥದ್ದು. ಜೊತೆಗೆ ಈಗ ನೋಡಿ, ವೇದಾವತಿ ಮೇಡಮ್ ಬಂದ್ರು ನಿಮ್ಮ ಕೋ ಹೋಸ್ಟ್ ಆಗಿ. ಇವತ್ತು ರಮೇಶ್ ಸರ್ ಸಹ ನಾನು ಮಾಡ್ತೇನೆ ಅಂತ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಸೊ ಇದು ಬಹಳ ಬಹಳ ಮುಖ್ಯ. ಸೊ ಈ ನಡೀತಕ್ಕಂಥ ನಿಮ್ಮ ಒಂದು ಕಾನ್ಫಿಡೆನ್ಸ್ ಅಥವಾ ಅವರಿಗೆ ಎನ್ಕರೇಜ್ ಮಾಡತಕ್ಕಂಥದ್ದು ಇದಕ್ಕೆಲ್ಲ ಕಾರಣ ಅಂತ ಹೇಳತಕ್ಕಂಥದ್ದು ನನಗೆ ಬಹಳ ಚೆನ್ನಾಗಿ ಅದ್ಭುತವಾಗಿ ಈ ಮಧ್ಯಾಹ್ನದ ಕಾರ್ಯಕ್ರಮ ನಡೀತಾ ಬಂದಿದೆ. ಇನ್ನೊಂದೇನು ಅಂತಂದ್ರೆ, ಮಧ್ಯಾಹ್ನ ಸಾಮಾನ್ಯ ಜಾಸ್ತಿ ಮಹಿಳೆಯರೇ ಇದ್ದಾರೆ. ಯಾಕಂತಂದ್ರೆ ಮನೇಲಿರೋ ಮಹಿಳೆಯರಿಗೆಲ್ಲ ಪುರುಸೊತ್ತಿನ ಸಮಯ ಇದು. ಎಲ್ಲ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಎಲ್ಲಾಗಿ ಆ ಟೈಮ್ನಲ್ಲಿ ಯಾರು ಇರೋದಿಲ್ಲ. ಸಾಯಂಕಾಲ ಆಗ್ತಾ ಮಕ್ಕಳು ಬರ್ತಾರೆ, ಮತ್ತೆ ತುಂಬಾ ಲೇಟ್ ಆದ್ರೆ ಯಜಮಾನ್ರುಗಳು ಬರ್ತಾರೆ. ಆದ ಕಾರಣ ತುಂಬಾ ಒಂದು ಉಪಯುಕ್ತವಾದ ಇದು ಸಮಯ. ಈಗ ಅಂತೂ ಜಾಸ್ತಿ ಜನ ಇದಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ. ಸೊ ಒಳ್ಳೆಯ ಒಂದು ವೇದಿಕೆ ಅಂತ ನಾನು ಅನ್ಕೊಂಡಿದ್ದೇನೆ. ಜೊತೆಗೆ ನಿಮ್ಮೆಲ್ಲರ ಶ್ರಮ ಸಹ, ಒಂದು ಮಾಸ್ಟರ್ಸ್ ಅನ್ನ ಬರಮಾಡಿಕೊಳ್ಳುವುದೇನಷ್ಟು ಸುಲಭ ಇಲ್ಲ. ಸೊ ಆದ ಕಾರಣ ವೆರೈಟಿಯನ್ನ ಕಂಡು ಹಿಡಿದು ಅವರಲ್ಲಿರೋ ಕಲೆಯನ್ನ ಹಿಂಗ್ ಮಾತಾಡ್ತಾರೆ ಅಂತ ಹೇಳಿ ಅವರನ್ನ ಇಲ್ಲಿ ಕರೆದು ತಂದು ಕೂರಿಸುವುದು ನಿಜವಾಗ್ಲೂ ಅದ್ಭುತವಾದ ಕೆಲಸ. ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ. ಒಳ್ಳೇದಾಗ್ಲಿ. ಮುಂದೇನು ಇನ್ನೂ ತುಂಬಾ ಜನ ಬರ್ಲಿ ಅಂತ ಹೇಳ್ಕೊಂಡು ನಾನು ಅನ್ಕೊಂಡಿದ್ದೇನೆ. ಇನ್ನೊಬ್ರು ಆಕ್ಚುಲಿ ರಾಧಿಕಾ ಅಂತ ಹೇಳೋರು ಸಹ, ವಿಶಾಲಾಕ್ಷಿ ಮೇಡಮ್ ಮೊನ್ನೆ ಬೆಳಿಗ್ಗೆನೂ ಹೇಳಿದ್ರು, ಅವರು ಕೋ ಹೋಸ್ಟ್ ಆಗಿ ಕೆಲಸ ಮಾಡ್ತೇನೆ ಅಂತ ಹೇಳಿದ್ದಾರೆ. ಬಟ್ ಇವತ್ತು ನಾನು ಹೇಳ್ತೇನೆ, ರಾತ್ರಿ ಇವತ್ತು ಜಾಯಿನ್ ಆಗಂದ್ರೆ ನಾನು ಊರಲ್ಲಿ ಇಲ್ಲ ಮೇಡಮ್, ಬಂದ್ಮೇಲೆ ಹೇಳ್ತೇನೆ ಅಂತ ಹೇಳಿದ್ದಾರೆ. ಸೊ ಅವರು ಮಧ್ಯಾಹ್ನನೂ ಮಾಡ್ತೇನೆ, ಬೆಳಿಗ್ಗೆ ಒಂದು ಆಗೋದಿಲ್ಲ, ಮಧ್ಯಾಹ್ನನೂ ಮಾಡ್ತೇನೆ, ಮತ್ತೆ ರಾತ್ರಿನೂ ಮಾಡ್ತೇನೆ ಅಂತ ಹೇಳಿದ್ದಾರೆ. ಆಂಕರಿಂಗ್ ಎಲ್ಲ ನೋಡ್ಕೊಂಡು ಮಾಡ್ತೇನೆ ಅಂತ. ಬಹುಶಃ ಎಲ್ಲ ಸೇರಿದಾಗ ಒಬ್ರಿಗೊಬ್ರು ಹೆಲ್ಪ್ ಆಗ್ತದೆ ಅಂತ ಅನ್ಕೊಂಡು, ಎಲ್ರಿಗೂ ಅನಿವಾರ್ಯತೆ ಬರುತ್ತಲ್ಲ ಅಂತ. ಒಂದು ಏನಂದ್ರೆ ಹೋಸ್ಟ್ಗಳು ಬೇಕಾಗುತ್ತೆ, ಅದೊಂದು ದೊಡ್ಡ ಸಮಸ್ಯೆ ಆಗಿದೆ. ಅದಕ್ಕೊಂದು ಸ್ವಲ್ಪ ಲ್ಯಾಪ್ಟಾಪ್ ಇರುವವರು ಮುಂದೆ ಬಂದು ಮನ್ಸು ಮಾಡಿದ್ರೆ ಒಳ್ಳೇದು. ಅಥವಾ ಲ್ಯಾಪ್ಟಾಪ್ ಅನ್ನ ಖರೀದಿ ಮಾಡಿ ಮಾಡತಕ್ಕಂಥವ್ರು ಅದೊಂದು ದೊಡ್ಡ ಮನ್ಸು ಮಾಡಿದ್ರೆ ತುಂಬಾ ಹೆಲ್ಪ್ ಆಗ್ತದೆ ಅಂತ ಅನ್ಕೊಂಡಿದ್ದೇನೆ. ಯಾಕಂದ್ರೆ ಆಫೀಸ್ನಲ್ಲಿ ಹೋಸ್ಟ್ ಮಾಡೋದು ಅವರಿಗೂ ತುಂಬಾ ಪ್ರೆಷರ್ ಬೀಳುತ್ತೆ. ಸೊ ಅದಕ್ಕೋಸ್ಕರ ಅದೊಂದು ಬಂದ್ರೆ ಒಳ್ಳೇದು. ಅಂದ್ರೆ ನಾವು ಏನು ಅವ್ರಿಗೆ ಧ್ಯಾನಕ್ಕೆ ಅದಕ್ಕೆ ಏನು ಕೊಡ್ತಾ ಇಲ್ಲ ಮ್ಯಾಮ್. ಒಂದು 255 ಹಂಗೆ ಹೋಸ್ಟ್ ಕೊಟ್ಬಿಟ್ಟು ಅವರು ಲೆಫ್ಟ್ ಆಗಿ ಹೋಗ್ತಾರೆ ಅಷ್ಟೇ. ನಾವು ಮೌನ ಧ್ಯಾನನೇ ಮಾಡಿಸ್ಕೊತಾ ಇದೀವಿ. ಹಾಗಾಗಿ ಅವರು ಒಬ್ರು ಚೈತ್ರಾ ಮೇಡಮ್ ಬಂದು ಅವರು ಡೆಲಿವರಿ ಟೈಮ್, ಮತ್ತೆ ಸುಧಾ ಮೇಡಮ್ ಬಂದು ಅವರ ಗಂಡ ಏನೋ ಆಫೀಸ್ಗೆ ಲ್ಯಾಪ್ಟಾಪ್ ತಗೊಂಡ್ ಹೋಗ್ತಾ ಇದಾರಂತೆ. ಹಾಗಾಗಿ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ, ಸುಮ್ನೆ ಒಂದ್ ಕಾಲ್ ಮಾಡ್ಬಿಟ್ಟು ನಮ್ಗೆ ಹೋಸ್ಟ್ ಕೊಟ್ಬಿಟ್ಟು ಹೊರಟೋಗ್ತಾರೆ ಅಷ್ಟೇ. ಅವರು ಏನ್ ಮ್ಯೂಸಿಕ್ ಅದೆಲ್ಲ ಏನು ಇಲ್ಲ. ಹಂಗಾಗಿ ನಾವು ಗೈಡೆಡ್ ಮೌನ ಧ್ಯಾನ ಇದನ್ನೇ ಮಾಡ್ಕೋತಾ ಇದೀವಿ. ರೆಕಾರ್ಡಿಂಗ್ ಸಹ ನಾವೇ ಆನ್ ಮಾಡ್ಕೋತಾ ಇದೀವಿ. ಅವ್ರಿಗೆ ಆ ಆಪ್ಷನ್ ಇಲ್ಲ. ಹೋಸ್ಟ್ ಕೊಟ್ಬಿಟ್ಟು ಅವ್ರು ಲೆಫ್ಟ್ ಆಗಿ ಹೋಗ್ತಾರೆ. ಓಕೆ ಓಕೆ ಓಕೆ. ಆಮೇಲೆ ವೇದಾವತಿ ಮೇಡಮ್ ಬಹಳ ವೆರೈಟಿ ತರ್ತಾ ಇದ್ದಾರೆ ಧ್ಯಾನದಲ್ಲಿ. ನನಗೆ ಅದನ್ನ ಚೆನ್ನಾಗಿದ್ಯಾ ಇಲ್ಲ ಅಂತ ಹೇಳತಕ್ಕಂಥದ್ದು ಇಲ್ಲ, ಯಾಕಂತಂದ್ರೆ ನಾನು ಜಾಸ್ತಿ ಅಟೆಂಡ್ ಆಗಿಲ್ಲ. ಬಟ್ ಚೆನ್ನಾಗಿತ್ತು ಸಹ, ಚೆನ್ನಾಗಿತ್ತು. ಅದೇನೋ ನೀರ್ನನ್ನೆಲ್ಲ ಕೂರಿಸಿ ಮಾಡಿಸಿದ್ರು ಅಂತ ಹೇಳಿದಿರ, ಬಹುಶಃ ವೆರೈಟಿ ಆಗಿರುತ್ತೆ. ಆಮೇಲೆ
ಡಿಸೈಡ್ ಮಾಡ್ಕೋಬಹುದು ಯಾವ್ದು ಚೆನ್ನಾಗಿರುತ್ತದೆ ಏನು ಅಂತ. ಇದೆಲ್ಲ ಒಂದು ಬೇರೆ ಬೇರೆ ಎಕ್ಸ್ಪೀರಿಯನ್ಸಸ್. ಅಂದ್ರೆ ಎಲ್ಲ ಇರೋದು ನಮ್ಮ ಕಾನ್ಸಂಟ್ರೇಷನ್ ಮೇಲೆ. ನಾವು ನೀರಿನಲ್ಲಿ ಮಾಡ್ತಾ ಇದ್ದೇವೆ ಅಂತ ಹೇಳಿದಾಗ ಅದಕ್ಕೆ ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ ಸೊ ಅದು ಒಂದು ಅದ್ಭುತವಾದ ಒಂದು ಧ್ಯಾನನೇ. ಆದ ಕಾರಣ ಇಂಥ ವೆರೈಟೀಸ್ ಚೆನ್ನಾಗಿರುತ್ತೆ ಅಂತ ಹೇಳ್ತೇನೆ. ನಾನೊಂದು ಚಿಕ್ಕ ಕತೆ ಹೇಳ್ತೇನೆ. ಎಸ್ ಮ್ಯಾಮ್, ಖಂಡಿತ. ಒಬ್ರತ್ರ ಒಂದು ಕತ್ತೆ ಇತ್ತಂತೆ. ಕತ್ತೆ ಗೊತ್ತಲ್ಲ, ಕತ್ತೆನ ಪಾಪ ಎಲ್ಲ ಕೆಲ್ಸಕ್ಕೆ ಭಾರ ಹೊರಲಿಕ್ಕೆಲ್ಲ ಯೂಸ್ ಮಾಡ್ತಾ ಇದ್ರು ಅಂತ ಹೇಳ್ಕೊಂಡು, ಕತ್ತೆಗೆ ತುಂಬಾ ವಯಸ್ಸಾಗಿತ್ತಂತೆ. ವಯಸ್ಸಾಗ್ತಾ ಪಾಪ ಅದಕ್ಕೆ ಹೆಚ್ಚು ಹೊರೆ ಎಲ್ಲ ಹೊರ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಆದ್ರೂ ಏನಂದ್ರೆ ಅದು ಯಜಮಾನ ಹೋಗುವಾಗ ಅದರೊಟ್ಟಿಗೆ ದಿನ ಹೋಗುದಂತೆ. ಅವರು ಸ್ವಲ್ಪ ಸ್ವಲ್ಪ ಮಾತ್ರ ಭಾರವನ್ನು ತಕೊಂಡು ಮನೆಗೆ ಬರುದು, ಈ ತರ ಮಾಡ್ತಾ ಇದ್ರಂತೆ. ಇದು ತುಂಬಾ ಒಂದು ದಿನ ಅದಕ್ಕೆ ನಡಿಲಿಕ್ಕೆ ಆಗ್ತಾ ಇಲ್ಲ ಅಂತ ನಿಧಾನಕ್ಕೆ ಬರ್ತಾ ಇತ್ತು. ಯಜಮಾನ್ರು ಮುಂದೆ ಬಂದ್ಬಿಟ್ರಂತೆ. ದಾರಿಯಲ್ಲಿ ಮನೆ ಹತ್ರನೇ ಒಂದು ಪಾಳು ಬಾವಿ ಇತ್ತಂತೆ. ಇದು ಬರ್ತಾ ಬರ್ತಾ ಕಣ್ಣು ಸ್ವಲ್ಪ ಪ್ರಾಬ್ಲಮ್ ಇರ್ತದಲ್ಲ ವಯಸ್ಸಾದ ಹಾಗೆ ಅದು ಆ ಪಾಳು ಬಾವಿಗೆ ಬಿದ್ದ್ಬಿಡ್ತಂತೆ. ಪಾಳು ಬಾವಿಗೆ ಬಿದ್ದು ಯಜಮಾನ್ರು ಎಲ್ಲಿ ಇದು ಕತ್ತೆ ಬಂದೇ ಇಲ್ವಲ್ಲ ಅಂತ ನೋಡಿದ್ರೆ ಪಾಪ ಒಳಗಡೆಯಿಂದ ಅದು ಕಿರ್ಚ್ಕೊಳ್ಳೋ ಶಬ್ದ ಕೇಳ್ತಂತೆ. ಅದು ಪಾಪ ಬಚಾವ್ ಮಾಡ್ಲಿಕ್ಕೆ ಕಿರ್ಚ್ಕೊಳ್ತಾ ಇದೆ. ಯಜಮಾನ್ರು ಸ್ವಲ್ಪ ಟ್ರೈ ಮಾಡಿದ್ರೆ ಅದನ್ನ ಮೇಲಕ್ಕೆ ಎತ್ತಕ್ಕಾಗಿಲ್ಲ. ಆಮೇಲೆ ಅವರು ಸ್ವಲ್ಪ ಆಲೋಚನೆ ಮಾಡಿದ್ರಂತೆ, ಆಯ್ತು ಇದು ಬದುಕಿದ್ರು ಇನ್ನೇನ್ ಕೆಲ್ಸಕ್ಕೆ ಪ್ರಯೋಜನ ಇಲ್ಲಲ್ಲ, ಇನ್ನು ಇಷ್ಟು ಮಾಡಿದೆ ಅದು ಎತ್ತಲಿಕ್ಕೆ ಆಗ್ಲಿಲ್ಲ ನನ್ನಿಂದ. ಅದಕ್ಕೆ ಏನ್ ಮಾಡಿದ್ರಂತೆ, ಬುಟ್ಟಿಯಲ್ಲಿ ಮಣ್ಣು ತುಂಬಿಸ್ಕೊಂಡು ಬಂದು ಅದ್ರ ಮೇಲೆ, ಯಾಕಂದ್ರೆ ಪಾಳು ಬಾವಿನೂ ಮುಚ್ಚಬೇಕಿತ್ತು, ಅದಕ್ಕೋಸ್ಕರ ಅವರು ಮಣ್ಣನ್ನ ತೆಗ್ದು ಹಾಕ್ತಾ ಇದ್ರಂತೆ. ಕತ್ತೆ ಅಲ್ಲಿ ಸ್ವಲ್ಪ ಹೊತ್ತು ಟಯರ್ಡ್ ಆಗಿ ಹಿಂಗೆ ಮಲ್ಗಿದ್ದಿದ್ದು ಈ ಮಣ್ಣು ಬಿದ್ದ ತಕ್ಷಣ ಎದ್ದು ನಿಂತ್ಕೊಂಡು ಮೈನ ಹಿಂಗೆ ಕೊಡಕ್ ಬಿಟ್ಟು ಒಂದು ಹೆಜ್ಜೆ ಹಾರೋದು. ಇನ್ನೊಂದು ಬುಟ್ಟಿ ಮಣ್ಣು ಬಿದ್ದಾಗ ಮತ್ತೆ ಅದಕ್ಕೆ ಕುಡ್ಕೊಳ್ಳೋದ್ರ ಮೇಲೆ ಬೀರ್ತದಲ್ಲ, ಕುಡ್ಕೊಂಡು ಸೊ ಅವಾಗ ಮತ್ತೆ ಜಂಪ್ ಮಾಡೋದು. ಆಗಿ ಬಂದಾಗ ಪಾಳು ಬಾವಿ ಮುಚ್ಚಿತು, ಬಟ್ ಕತ್ತೆ ಮೇಲೆ ಬಂದಿತ್ತು. ಏನಂತಂದ್ರೆ ನಾವು ಯಾವುದೇ ಸಂದರ್ಭದಲ್ಲಿ ಧೃತಿ ಕೆಡಬಾರ್ದು ಅಂತ, ಅಲರ್ಟ್ನೆಸ್ ಮತ್ತೆ ಧೈರ್ಯ. ಅದು ಸುಮ್ಮನೆ ಮಲ್ಗಿ ಬಿಟ್ಟಿದ್ದಿದ್ರೆ ಬೇಡ ಏನಾದ್ರೂ ಮಾಡ್ಕೊಳ್ಳಿ ಅಂತ ಅದು ಉಳಿತಿರ್ಲಿಲ್ಲ. ಆದ್ರೆ ಆ ಮಣ್ಣು ಅದಕ್ಕೊಂದು ಬುದ್ಧಿವಂತಿಕೆ ನೋಡಿ, ಎದ್ದು ಮೈ ಕೊಡವಿ, ಅದು ಪಾಳು ಬಾವಿ ಮುಚ್ಚುತ್ತಾ ಬಂತು, ಕತ್ತೆ ಮೇಲೆ ಬಂತು. ಅದಕ್ಕೆ ಎಲ್ರೂ ಸಹ ನಾವುಗಳು ಅಂತ ಸಂದರ್ಭ ಬಂದಾಗ ಅವಕಾಶ ಎಲ್ಲಿದೆ ಅಲ್ಲ ಅಲ್ಲಿ ಇಟ್ಕೊಂಡು ನಾವು ಎದ್ದು ಬರ್ಬೇಕು ಅಂತ ಹೇಳತಕ್ಕಂಥದ್ದು ಒಂದು ನೀತಿ ಕತೆ. ಅದು ಮತ್ತೆ ಯಜಮಾನ್ರು ಪರವಾಗಿಲ್ಲ ಇದರ ಆಯುಷ್ಯ ಗಟ್ಟಿದೆ ಅಂತ ಅದನ್ನ ಮತ್ತೆ ಇಟ್ಕೊಂಡು ಸಾಕಿದ್ರಂತ, ಕೆಲಸ ಬರದಿದ್ರು ಅದನ್ನ ಇಟ್ಕೊಂಡು ಸಾಕಿದ್ರು ಅಂತ. ಹಾಗೇನೆ ಈ ವೇದಿಕೆಯಲ್ಲಿ ಸಾಕಷ್ಟು ಅವಕಾಶಗಳಿದೆ, ಅದನ್ನ ಚೆನ್ನಾಗಿ ಆಕ್ಚುಲಿ ಬಳಸ್ಕೋಬಹುದು. ನನಗೆ ಬರುದಿಲ್ಲ, ಇದಾಗುದಿಲ್ಲ ಅಂತ ಹೇಳುದಲ್ಲ, ಅವಕಾಶ ಸಿಕ್ಕಿದಾಗ ತಕ್ಷಣ ಅದನ್ನು ಉಪಯೋಗ ಮಾಡ್ಕೊಂಡು ಒಂದು ಸೇವೆ ಅಂತ ಕೊಟ್ರೆ ಒಳ್ಳೇದು ಅಂತ ಹೇಳತಕ್ಕಂಥದಕ್ಕೆ ನಾನು ಈ ಸಣ್ಣ ಕಥೆಯನ್ನು ಹೇಳಿದೆ. ಸೊ ಅವಕಾಶಕ್ಕಾಗಿ ಬಹಳ ಬಹಳ ಧನ್ಯವಾದಗಳು. ಸೊ ತುಂಬಾ ಚೆನ್ನಾಗಿ ನಡ್ಕೊಂಡು ಬರ್ಲಿ ಅಂತ ನಾನು ಹಾರೈಸ್ತೇನೆ. ಎಲ್ಲ ವೇದಿಕೆಗಳು ಅಷ್ಟೇ, ಸಾಕಷ್ಟು ಜನ ಇದರಿಂದ ತುಂಬಾ ಉಪಯೋಗನ ಪಡ್ಕೊಳ್ತಾ ಇದ್ದಾರೆ. ಒಳ್ಳೇದಾಗ್ಲಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು. ಎಸ್ ಮ್ಯಾಮ್, ಒಳ್ಳೆ ಅದ್ಭುತವಾದಂತಹ ಕಥೆಯನ್ನ ಹೇಳಿದ್ರಿ ಮ್ಯಾಮ್. ಅಂದ್ರೆ ಏನೇ ಬಂದ್ರು ಸಹ ಕಷ್ಟ ಸುಖ ಎರಡೂ ಸಹ ಒಂದು ಗಾಡಿ ಅಂತಂದ್ರೆ ಎರಡು ಚಕ್ರ, ಒಂದು ಕಷ್ಟ ಒಂದು ಸುಖ ಇದ್ದಂಗೆ ಎರಡೂ ಸಹ ಸಮಾನವಾಗಿ ಅದನ್ನ ಅಂದ್ರೆ ಆ ಗಾಡಿನ ಓಡಿಸ್ಕೊಂತ ಹೋದ್ರೆ ಎಲ್ಲೋ ಒಂದು ಗುರಿ ಅನ್ನೋದನ್ನ ಮುಟ್ತೇವೆ ನಾವು. ಯಾವ್ದು ಬಂದ್ರು ಸಹ ಅಂದ್ರೆ ಕಷ್ಟ ಬಂತು ಅಂತ ಕುಗ್ಬಾರ್ದು, ಸುಖ ಬಂತು ಅಂತ ಹಿಗ್ಬಾರ್ದು, ಎರಡನ್ನೂ ಸಹ ಸಮಾನವಾಗಿ ತಗೊಂಡು ಹೋದಾಗ ನಮ್ಮ ಗುರಿಯನ್ನ ನಾವು ಮುಟ್ಬಹುದು ಅನ್ನೋದಕ್ಕೆ ತುಂಬಾ ಚೆನ್ನಾಗಿ ಒಂದು ಕಥೆಯನ್ನ ಹೇಳಿದಿರ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ವೇದಾವತಿ ಮೇಡಮ್ಗೆ ಅನ್ಮ್ಯೂಟ್ ಕೊಟ್ಟೆ ಲೆಫ್ಟ್ ಆದ್ರು, ಅವ್ರದ್ದೇನೋ ಪ್ರಾಬ್ಲಮ್ ಆಗ್ತಾ ಇದೆ ಅನ್ಸುತ್ತೆ. ನಮಸ್ತೆ ಲಕ್ಷ್ಮಿ ಮೇಡಮ್. ನಮಸ್ತೆ ಮ್ಯಾಮ್. ನಮಸ್ತೆ ರೇವತಿ ಮೇಡಮ್ ಹೇಳಿದ ಕತೆ ತುಂಬಾ ಚೆನ್ನಾಗಿತ್ತು. ಯಾರು ಯಾವ ಕಾಲದಲ್ಲೂ ನಾವು ಅಲರ್ಟ್ ಆಗಿರ್ಬೇಕು ಅಂತ. ಕತ್ತೆ ಸಹ ಅಲರ್ಟ್ ಆಗಿತ್ತು ಅಂತಂದ್ರೆ ನಾವು ಖಂಡಿತವಾಗ ಅಲರ್ಟ್ ಆಗಿರ್ಬೇಕು. ಮುದಿ ಕತ್ತೆ ಆದ್ರೂನು ಅದು ಅಲರ್ಟ್ ಆಗಿರೋ ಹೊತ್ತಿಗೆ ಬದುಕಕ್ ಸಾಧ್ಯ. ನಾವು ಅಷ್ಟೇ ಪ್ರತಿಯೊಂದೊಂದು ಸೆಕೆಂಡ್ ಅಲ್ಲೂ ಅಲರ್ಟ್ ಆಗಿದ್ರೆ ನಮ್ ಜೀವನ ಚೆನ್ನಾಗಿರುತ್ತೆ ಅನ್ನೋದು ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ನಾಳೆ ಇದು ಹೇಳಿದ್ರಲ್ಲ ನೀವೊಂದು, ರೇವತಿ ಮೇಡಮ್ಗೆ ಹೇಳ್ತಾ ಇದ್ದೀನಿ, ಇದು ಆಕ್ಯುಪ್ರೆಷರ್ ಅಂತ ಹೇಳಿದ್ರಲ್ಲ ಮೇಡಮ್. ನಾನೊಂದು BP ಒಂದೇ ಒಂದು ತಗೊಂಡು ಅದಕ್ಕೆ ಏನೇನು ಮಾಡ್ಬೋದು, BP ಅಂದ್ರೆ ಏನು, ಅದಕ್ಕೆ ಏನೇನು ಬಣ್ಣ ಚಿಕಿತ್ಸೆ ಮತ್ತೆ ಒತ್ತು ಚಿಕಿತ್ಸೆ ಎರಡನ್ನೂ ಹೇಳ್ಬೋದಾ ಮೇಡಮ್? ಅಷ್ಟೇ ಹೇಳಿ ಮ್ಯಾಮ್, ಯಾಕಂದ್ರೆ ಇರುವುದೇ 15 to 20 minutes. ಅದೇ ಒಂದೊಂದೇ ಕಾಯಿಲೆನ್ ಕಾನ್ಸಂಟ್ರೇಟ್ ಮಾಡಿದ್ರೆ ಹಂಗಂದ್ರೆ ಏನು, BP ಅಂದ್ರೆ ಏನು, ಅದು ಯಾಕೆ ಬರುತ್ತೆ, ಹೇಗೆ ನಿವಾರಿಸ್ಕೋಬಹುದು, ಅದಕ್ಕೆ ಚಿಕಿತ್ಸೆಗಳು ಏನು, ಅಷ್ಟೇ ಹೇಳೋಣ ಅಂತ ಅನ್ಕೊಳ್ಳಿ. ಓಕೆ ಮೇಡಮ್. ಕಂಟಿನ್ಯೂ ಮಾಡ್ತೇನೆ ಅಂತ ಹೇಳಿದ್ದಾರೆ. ಆದ ಕಾರಣ ಒಂದೊಂದು ಬನ್ನಿ, ಮತ್ತೆ ಅದು ನೆನಪಿಟ್ಕೊಳ್ಳೋಕೆ ಆರಾಮಾಗುತ್ತೆ.
ಆಯ್ತು ಮೇಡಮ್, ಆಯ್ತು. Okay, ಅದೊಂದು madam. ಹೇಳ್ತೇನೆ, ನಾನು ನಾಳೆ BP ಬಗ್ಗೆ ಹೇಳ್ತೇನೆ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಹಿರೇಮಠ್ ಮ್ಯಾಮ್, KS ಹಿರೇಮಠ್ ಮ್ಯಾಮ್. ನಮಸ್ತೆ ಮೇಡಮ್. ಎಲ್ಲ ಮಕ್ಕಳು ನಮಸ್ತೆ. ನಮಸ್ತೆ ನಮಸ್ತೆ ಮ್ಯಾಮ್. ಎಲ್ಲ ಮಕ್ಕಳು ನಮಸ್ತೆ ಮ್ಯಾಮ್. ನಮ್ದು ಚಿಕ್ಕದ ಕಥೆ ಆಯ್ತು ಮ್ಯಾಮ್. ಸಮಯ ಇದೆ? ನನ್ ದನಿ ಸರಿಯಾಗಿ ಕೇಳಿಸ್ತಾರ ಮ್ಯಾಮ್? ಕೇಳಿಸ್ತಾ ಇದೆ, ಮಾತಾಡಿ ಮ್ಯಾಮ್. ಒಂದು ಊರಲ್ಲಿ ಇಬ್ರು ಗಂಡ ಹೆಂಡತಿ ಇರ್ತಾರ. ಅವರಿಗೆ ಮದುವೆಗೆ ಬಂದಿರುವಂತ 3 ಹೆಣ್ಮಕ್ಳು ಇರ್ತಾರ. 3ರಿಗೆ ಮಾತು ತೊದಲಿರ್ತದ. 3 ತೊದಲಾಡ್ತಿರ್ತಾರ. ಮದುವೆ ವಯಸ್ಸಿಗೆ ಬರ್ತಾರ, ಪ್ರಶ್ನೆದೊಳಗೆ ತೋರಿಸ್ತಾರ, ಅವಳು ತೊದಲಾಡ್ತಿರ್ತಾರ. ಆಲ್ರೆಡಿ ಶಶಿಕಲಾ ಮೇಡಮ್ ಗೊತ್ತಾಯ್ತೇನೆ, ನಗು ಸ್ಟಾರ್ಟ್ ಆಗ್ಯದ. 2ನೇದೊಳಗೆ ತೋರಿಸ್ತಾರ, 2ನೇದೊಳಗೆ ಇದೇ ಪ್ರಾಬ್ಲಮ್. 3ನೇದೊಳಗೆ ಒಟ್ಟು 3 ತೊದಲು ಮಾತಾಡೋ ಹೊತ್ತಿಗೆ ಯಾರು ಬಂದ್ರು ಒಪ್ಕೋತಿರಂಗಿಲ್ಲ, ಹೊಳ್ಳಿ ಹೋಗ್ತಿರ್ತಾರ. ತಂದೆ ಒಂದ್ ವಿಚಾರ ಮಾಡ್ತಾನ, ಏನ್ ಮಾಡ್ಬೇಕು ಅಂತ ಹೇಳಿ. ಮತ್ತೆ ಹೆಣ್ಣು ಎತ್ತಿರ್ತಾನ, 3 ಮಕ್ಳು ಕೊಡ್ಬೇಕು. ಒಂದು ವಿಚಾರ ಮಾಡಿ ಏನ್ ಮಾಡ್ತಾನವ, ಅವ್ರಿಗೆ ಕಂಡೀಷನ್ ಹಾಕ್ತಾನ. ಆಲ್ರೆಡಿ ಈಗ ನಮ್ ತಂಗಿ ಗೊತ್ತಾಯ್ತದು, ಅವಳು ನಗ್ತಾಳ. ವಿಚಾರ ಮಾಡಿ ಹೇಳ್ತಾನ, ಈ ಸಲ ವರ ಬರ್ತಾನ, ಆದ್ರ ಒಂದ್ ಕಂಡೀಷನ್, ನೀವ್ ಯಾರು ಪಿಟಕಂತ ಮಾತಾಡ್ಬಾರ್ದು, ಎಲ್ಲದಕ್ಕೂ ನಾನೇ ಆನ್ಸರ್ ಮಾಡ್ತೀನಿ, ಇಲ್ಲ ನಿಮ್ಮ ಅಮ್ಮ ಆನ್ಸರ್ ಮಾಡ್ತಾಳ ಅಂತ ಮಕ್ಳಿಗೆ ವಾರ್ನಿಂಗ್ ಮಾಡ್ತಾರ. ಆಯ್ತಪ್ಪ ಅಂತ ಹೇಳ್ತಾರ. ಅವ್ರು 3 ತೊದ್ಲು ಮಾಡ್ತಿರ್ತಾರಲ್ಲ, ಆಯ್ತು ಅಂತಾರ. ಬಂದ್ ನೋಡ್ತಾನ, ಹುಡುಗ ನೋಡ್ತಾನ, ಹುಡುಗಿ ಎಲ್ಲಾರ ಅವ್ರು ಮೆಚ್ಕೊಂತಾರ, ಇವ್ರು ಮೆಚ್ಕೊಂತಾರ. ಆದ್ರೆ ಏನೇ ಪ್ರಶ್ನೆ ವರನ್ ಕಡೆ, ವರನ್ ತಂದೆನೇ ಕೇಳಿ, ವರನ್ ತಾಯಿನೇ ಕೇಳಿ, ವರನ ಕೇಳಿ ಆನ್ಸರ್ ಮಾತ್ರ ತಂದೆ ಅಥವಾ ತಾಯಿ ಮಾಡ್ತಿರ್ತಾರ. ಮಕ್ಳಿಗೆ ಮಾಡ್ಸೇ ಕೊಡಲ್ಲ ಅವ್ರು. ಒಟ್ ಆ ಸಂದರ್ಭ ಕ್ರಿಯೇಟ್ ಮಾಡಿರ್ತಾರ ಅಲ್ಲಿ, ಆ ಪಟಕನ ತಾವೇ ಹೇಳೋದು. ಈ ತರ ಅವ್ರಿಗೆ ಮಾತಾಡುವಂತ ಸಂದರ್ಭ ಬರೋದೇ ಇರೋ ತರ ಅವ್ರು ನೋಡ್ಕೋತಾರ. ತಂದೆ ತಾಯಿ ಅಗ್ದಿ ಚಾಣಾಕ್ಷತನದಿಂದ ನೋಡ್ಕೋತಾರ. ಅದು ಹೇಗೋ ಅದನ್ನ ಪಾಸ್ ಮಾಡ್ತಾರ. ಅವ್ರು ಆಲ್ರೆಡಿ ನಮ್ ಮನ್ಸಿಗೆ ಬಂದದ ಅಂತ ಹೇಳಿ ಅನ್ಕೊಂಡ್ ಏನ್ ಮಾಡ್ತಾರ, ಹೋಗ್ತಾರ. ಆದ್ರ ಹುಡುಗ ಬಾಳ ಚಾಣಾಕ್ಷ ಇರ್ತಾನ. ಅವನಿಗೆ ಎಲ್ಲೋ ಡೌಟ್ ಬರ್ತದ. ಎಷ್ಟು ಮಾತಾಡಿದ್ರು ತಂದೆ ತಾಯಿ ಉತ್ತರ ಕೊಟ್ರು, ಇವ್ರಿಗೆ ನಾ ಹೆಂಗ್ ಅದ್ರ ಮಾತಾಡ್ಸ್ಬೇಕಲ್ಲ ಅಂತ ಹೇಳಿ ಅವತ್ತು ಊರಿಗೆ ಹೋದವ್ರು. ಮಾರನೇದನ್ನ ಇನ್ನೊಂದ್ಸಲ ನಾ ಇನ್ನು ಹುಡುಗಿ ನೋಡ್ತೀನಿ ಅಂತ ಹೇಳಿ ಬರ್ತಾನ. ದೊಡ್ಡ ಹುಡುಗಿನ ಪಾಸ್ ಆಗಿರ್ತದ, ನಾ ಹುಡುಗಿ ನೋಡ್ತೀನಿ ಅಂತ. ಆಲ್ರೆಡಿ ಹಳ್ಳ್ಯಾಗ ಅವಾಗೆಲ್ಲ ವಾಹನಗಳ ಸೌಕರ್ಯ ಕಡಿಮೆ. ಮುಂಜಾನೆ ಬಂದ್ರ ಮಧ್ಯಾಹ್ನ ಹೋಗ್ಬೇಕಾಗ್ತದ. ಅದಕ್ಕ ಸಾಯಂಕಾಲ ಬಂದ್ರಾಯ್ತು ಅಂತಾರ. ಹಳ್ಳಿ ಕಡೆ ಒಂದ್ ಗಾದೆ ಮಾತದ, ಸಾಯಂಕಾಲ ಬಂದ್ ಬೀಗ ಹೋಗಂಗಿಲ್ಲ, ಸಾಯಂಕಾಲ ಬಂದ್ ಮಳಿ ಬಿಡಂಗಿಲ್ಲ ಅಂತ ಹೇಳಿ. ಹಂಗ ಏನ್ ಮಾಡ್ತಾನ, ಸಾಯಂಕಾಲ ಬರ್ತಾನ. ಎಷ್ಟೊತ್ತಿರ ಅವ್ರ ಮನಿಯೊಳಗ್ ಉಳಿಬೇಕಲ್ಲ, ಅವನು ತಿಳ್ಕೊಬೇಕಲ್ಲ ಅವಳದು. ಅದಕ್ಕೆ ಉಳಿತಾನ, ಬರ್ತಾನ, ಸಾಯಂಕಾಲ ಬರ್ತಾನ. ಅವ್ರಿಗೆ ಡೌಟ್ ಹತ್ತಿ ಬಿಡ್ತದ ತಂದೆ ತಾಯಿಗೆ. ಸಾಯಂಕಾಲ ಬಂದ, ಇವ ಅಂತೂ ಹೋಗಂಗಿಲ್ಲ, ಏನ್ ಮಾಡೋದು ಅಂತ ಹೇಳಿ ಚಿಂತೆ ಏನ್ ಮಾಡ್ತಾರ, ನಮ್ ಕಡೆ ಬೆಲ್ಲಕ್ಕಿ ಬ್ಯಾಳಿ ನಿಮ್ಗೆ ಗೊತ್ತಿಲ್ಲ, ಬೆಲ್ಲ ಹಾಕಿದ್ದು ಬ್ಯಾಳಿ ಬೇಯಿಸ್ಬಿಟ್ಟದ್ದು, ಬೆಲ್ಲಕ್ಕಿ ಬ್ಯಾಳಿ ಹಲಿಗಡಬ ಅಂತೀವಿ. ಆ ತರ ಮಾಡಿರ್ತಾರ. ಅಂದ್ರೆ ಚಪಾತಿನ ಸುಡಂಗಿಲ್ಲ, ಬೇಯಿಸಿದ್ದು ಅದು ಉಗಿ ಮೇಲೆ ಬೇಯಿಸಿರ್ತಾರ. ಬೆಲ್ಲ ಹಾಕಿದ್ ಬ್ಯಾಳಿ ಹಲಿಗಡಬ ಅಂತಾರ. ಆ ತರ ಒಂದು ಸ್ವೀಟ್ ಅಡಿಗೆ ಮಾಡ್ಸಿರ್ತಾರ ಅವ್ರು. ಅವ ಊಟಕ್ಕೆ ಕೊಡ್ತಾನ. ಅಷ್ಟ ಕಟ್ಟಿತಿರ್ತದ ಅವ್ನಿಗೆ, ಯಾಕೆ ಇನ್ನು ಮಾತಾಡಲ್ರು ಏನು, ಹ್ಯಾಂಗ್ ಮಾಡಿ ಇವ್ರು ಬಾಯಿ ಬಿಡಿಸ್ಬೇಕು ಅಂತ ಹೇಳಿ ಊಟಕ್ಕೆ ಹಚ್ತಾರ. ಮಕ್ಕಳು ಅವ ವಾರ್ನಿಂಗ್ ಮಾಡಿರ್ತಾನ, ತಂದೆ ನೆನ್ಪಿಟ್ಕೊಂಡಿರ್ತಾರ. 3 ಒಟ್ಟ ಪಿಟ್ಟು ಟಿಕ್ ಅನ್ಬಾರ್ದಂತ ಆಯ್ತು ಅಂದಿರ್ತಾರ. ಅವರ ಏನ್ ಮಾಡ್ತಾನ, ಅವನು ಬಾಳ ಚಾಣಾಕ್ಷಿ, ಇವ್ರಕ್ಕಿಂತ ಮೀರಿದ ಚಾಣಾಕ್ಷಿ ಅವ. ಏನ್ ಮಾಡ್ತಾನ, ಕಡುಬ್ ನೀಡ್ತಾರ, ಬೆಲ್ಲಕ್ಕಿ ಬ್ಯಾಳಿ ಹಾಕ್ತಾರ, ಮ್ಯಾಲ ತುಪ್ಪ ಹಾಕ್ತಾರ. ಅವ ಕಡುಬ್ ಅಲ್ಲಿ ಸರಸ್ತಾನ, ಬರೀ ಬ್ಯಾಳಿ ತಿಂತಾನ. ಎಷ್ಟು ತಂದ್ ಹಾಕ್ತಾರ, ಮತ್ತ ಬ್ಯಾಳಿನೇ ತಿಂತಾನ. ಎಷ್ಟು ತಂದ್ ಹಾಕ್ತಾರ, ಬ್ಯಾಳಿ ತಿಂತಾರ. ಮಿಕ್ಕಿ ಹೊತ್ತದ ಹುಡುಗಿ, ಹಿರಿ ಹುಡುಗಿ ಬರೀ ಮತ್ ಬ್ಯಾಳಿ ತಿಂದಾನ, ತಡಬ್ ಅಲ್ಲೇ ಬಿಟ್ಟಾನ ಅಂದ್ ಬಿಡ್ತದ ಅದು ಹಿರಿ ಹುಡುಗಿ. ಆಮೇಲೆ ಏನ್ ಮಾಡ್ತದ 2ನೇ ಹುಡುಗಿ, ಅಪ್ಪ ಪಾತಾಡ್ಬಿಡಂದ್ರ ಯಾಕೆ ಪಾತಾಡ್ರಿ ಅಂತದ 2ನೇ ಹುಡುಗಿ. 3ನೇ ಹುಡುಗಿ ಏನಂತ ಸುಮ್ಮನಿರ್ಬೇಕಿಲ್ಲ, ಅಕ್ಕಿ ಪಾತಾಡಿದ್ಲು, ನೀ ಯಾಕೆ ಪಾತಾಡ್ರಿ ಅಂತ 3ನೇ ಹುಡುಗಿ. 3 ಬಾಯಿ ಬಿಟ್ಟು ಬಿಡ್ತಾರ. ಅಲ್ಲಿಗೆ ಮುಗಿತು ಕತೆ. ಇದೊಂದ್ ಯಾವಾಗ್ಲೂ ಹೇಳಿ ನಕ್ಕೋತಿರ್ತೀವಿ ಇದನ್ನ. ಅದ್ ನೆನ್ಪಿ ಬಂತು. ಆಲ್ರೆಡಿ ಗೊತ್ತಿರುತ್ತೆ ಶಶಿಕಲಾ ಮೇಡಮ್ಗ, ಅವ್ರಂತ ನಗ್ದಿರ್ತಾರ. ಸರಿ, ಏನಾಯ್ತು ಮೇಡಮ್? ಅವ್ರು ಬಾಯ್ ಬಿಟ್ರು ಕಡೆ ಹುಡುಗ ಏನದ ಹುಡುಗಿಗಳ ಬಗ್ಗೆ? ಕೊಂಡಿ ಕಾಲಸ್ಕೊಂಡು ಓಡಿಬಿಟ್ಟವ ಬೇಡ ಅಂತೇಳಿ. ನಿಮ್ ಬ್ಯಾಡನೇ ಬೇಡ, ನಿಮ್ ಕಡಬನು ಬೇಡ, ನಿಮ್ ತುಪ್ಪನು ಬೇಡ. 3 ಒಬ್ಬಕ್ಕಿದ್ರ ಚಲೋ ಅಂತೆ, 3 ಅವ್ರಿಗೆ ಅದಂತ ಓಡಿಬಿಟ್ಟವ. ಅವ್ ಬಾಯ್ ಬಿಡ್ಸಕ್ಕ ಸಾಯಂಕಾಲ ಬಂದದ್ದು. ಬಾಯ್ ಬಿಡ್ಸು, ಮುಗಿತ್ ಕಥೆ ಅವನಿಗೆ. ಆಯ್ತು, ಥ್ಯಾಂಕ್ ಯು. ಅಂದ್ರೆ ಇಲ್ಲಿ ಹುಡುಗನ ಬುದ್ಧಿ ಚುರುಕಾಗಿತ್ತು, ಅವನು ಅಂದ್ರೆ ಅವನ ಬುದ್ಧಿಯಿಂದ ಸೇಫ್ ಆದ ಹುಡುಗಿಗಳಿಂದ. ಬಾಯ್ ಬಿಡಿಸ್ಲ. ಎದುರಿನ ವ್ಯಕ್ತಿ ಸೀಕ್ರೆಟ್ ವಿಷಯಗಳು ಹೆಂಗ ಸೀಕ್ರೆಟ್ ವಿಷಯಗಳು ಮೇಂಟೈನ್ ಮಾಡೋರ್ಗು ಇದು ಬಾಯ್ ಬಿಡಿಸ್ತಾರಲ್ಲ, ಆ ತರ ಹುಡುಗ ಮಾತಾಡಿದ್ರೆ ಬಾಯ್ ಬಿಡಿಸದ. ಅಂದ್ರೆ ಚಾಣಕ್ಷತನ ಬುದ್ಧಿವಂತಿಕೆ ಎಷ್ಟು ಅಂತ ನಾವ್ ಅಳಿಬೇಕು ಹುಡುಗಂದು. ತಾನ್ ಮಾತಾಡ್ದಾನೆ ಬಾಯ್ ಬಿಡಿಸ್ಬೇಕಾದ್ರೆ ಏನಾದ್ರು ಒಂದು ನಾವ್ ಉಪಯೋಗಿಸ್ಬೇಕಲ್ಲ, ಆ ತರ ಬುದ್ಧಿವಂತಿಕೆ ಉಪಯೋಗಿಸಿದ. ಅಂದ್ರ ಅವಳಿಗೆ ಬೇಜಾರಾಗಿ ಮಾತಾಡ್ಬಿಡ್ಬೇಕು ಅವಳು. ಆ ತರ ಕಡು
ಬರೀ ಬ್ಯಾಳಿ ತಿಂದು ಕಡುಬು ಅಲ್ಲೇ ಬಿಟ್ಟ ಹಾಕುದ್ಲು ಮಿಕ್ಕತ್ ಮಿಕ್ಕಿ ಬರೇ ಬ್ಯಾಳ್ ತಿಂತಾನೆ ತಡಬ್ ಬಿಟ್ಟಾನ ಅಂದ್ಬಿಟ್ಲು. ಮುಗೀತು ಕತಿ ಅಲ್ಲಿಗೆ. ಅಲ್ಲ ಮೇಡಮ್, ಥ್ಯಾಂಕ್ ಯು ಅವನು ಮ್ಯಾಮ್. ಅವರೆಲ್ಲ ಚಾಪೆ ಸಂದಿ ನುಸ್ತಾರೆ, ಇವನು ರಂಗೋಲಿ ಸಂದಿ ನುಸ್ತಾನೆ. ಮಾತಾಡಿದ್ರೆ ಮಾತು ಬಾಯಿ ಬಿಡಿಸೋದ್ರೆ ಇದು ಜಾಣ್ತನ ಅಂತ. ಅದೇ 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 ಯಾರೋ ನಂಬರ್ ಇಂದ ಅನ್ಮ್ಯೂಟ್ ಕೊಟ್ಟಿದ್ದೀನಿ, ನಂಬರ್ ಇಂದ ಜಾಯ್ನ್ ಆಗಿರೋರು. ಮಾತಾಡಿ ಸರ್. ಕೃಷ್ಣರಾವ್ ಸರ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ ಸರ್. ಮೇಡಮ್ ಅವ್ರಿಗೂ ಎಲ್ಲಾ ಶಶಿಕಲಾ ಮೇಡಮ್ ಎಲ್ಲಾ ನಮ್ಮ ಸ್ಪೀಕರ್ಗಳಿಗೆ ಅನಂತ ಅನಂತ ವಂದನೆಗಳು, ಧ್ಯಾನ ಬಂಧುಗಳಿಗೂ ನನ್ನ ಅನಂತ ಅನಂತ ನಮಸ್ಕಾರಗಳು ತಿಳಿಸುತ್ತಾ ನಾನು ಒಂದು ಸಣ್ಣ ಕತೆ ಹೇಳ್ತೇನೆ ಮೇಡಮ್. ಒಂದು ಊರಿನಲ್ಲಿ ಒಬ್ಬ ಸನ್ಯಾಸಿ ಇದ್ದ. ಅವ್ರಿಗೆ ಹಲವಾರು ಜನ ಶಿಷ್ಯಂದ್ರಿದ್ದು. ಆ ಶಿಷ್ಯಂದ್ರು ದಿನಾಲು ಒಬ್ಬೊಬ್ಬರಿಗೆ ಒಂದು ಪೂಜೆ ಮಾಡ್ಲಕ್ ಒಬ್ಬರಿಗೆ ಹೂ ತರ್ಲಕ್, ಒಬ್ಬರಿಗೆ ಹಣ್ಣು ಹಂಪಲ ತರ್ಲಕ್, ಒಬ್ಬರಿಗೆ ಅಡಿಗೆ ಮಾಡ್ಕೊಳ್ಳಕ್, ಒಬ್ಬರಿಗೆ ಈ ದಿನ ಒಂದು ಗುರೂಜಿ ಎಲ್ಲಾ ಶಿಷ್ಯಂದ್ರಿಗೆ ಒಂದೊಂದು ಕೆಲಸಗಳನ್ನ ಅಲಾಟ್ ಮಾಡಿದ್ದ. ಆ ರೀತಿಯಾಗಿ ದಿನಾಲು ಮಾಡ್ತಾ ಇದ್ರು. ಒಂದ್ ದಿವ್ಸ ಯಾರೋ ಅನಾನುಕೂಲ ಸಮಯದಿಂದ ಒಬ್ಬನ ಹಿಂದೆ ಸರ್ಕೊಂಡ್ಬಿಟ್ಟಾಗ ಉಳಿದಾಗ ಎಲ್ಲರೂ ಅವನ್ ಬಿಟ್ಟಿಲ್ಲ, ಅವನ್ ಯಾಕೆ ಮಾಡಿಲ್ಲ, ನಾನ್ ಯಾಕೆ ಮಾಡಿಲ್ಲ ಅವ್ನ ಯಾಕೆ ಮಾಡಿಲ್ಲ ಅಂತಂದು ಎಲ್ಲರೂ ಜಗಳ ಆಡಿಕೊಂಡ್ರು. ಅವಾಗ ಗುರು ಏನ್ ಮಾಡ್ದ, ಯಾರಿಗೂ ಹೇಳೋದು ಸರಿ ಇರಲ್ಲ ಅಂತೇಳಿ ಸುಮ್ಮನೆ ಕೂತ್ಕೊಂಡಿದ್ದ. ಕೊನೆಗೆ ಮಧ್ಯಾಹ್ನ ಆಯ್ತು, ಸಾಯಂಕಾಲ ಆಯ್ತು, ಹೊಟ್ಟೆ ಹಸಿವೆ ಆಯ್ತು, ಊಟಕ್ಕೆ ಬೇಕಾಯ್ತಲ್ಲ, ಯಾರಿಗೂ ಊಟನೇ ಇಲ್ಲ. ಆವಾಗ ಕೊನೆಯಲ್ಲಿ ಏನ್ ಮಾಡಿದ, ಗುರೂಜಿ ಎದ್ಬಿಟ್ಟು ಸೀದಾ ಊರಿನಲ್ಲಿ ಬಂದು ಭಿಕ್ಷಾಟನೆಗಂತ ಒಬ್ಬ ಮನೆ ಮುಂದೆ ನಿಂತ್ಕೊಂಡ. ಒಬ್ಬ ಹೆಣ್ಮಗಳು ಒಳಗಿಂದ ಮನೆಯಿಂದ ಬಂದು ಹೊರಗಡೆ ನಿಂತ್ಕೊಂಡು, ಎಲ್ಲ ಒಬ್ಬರಿಗಿಂತ ಒಬ್ಬ ಬಲಿಷ್ಠವಾಗಿದ್ದೀರಿ, ನಿಮ್ಗೇನು ಕಡಿಮೆ ಆಗಿದೆ, ಬಂದು ಭಿಕ್ಷಾಟನೆಗೆ ನಿಂತಿದ್ದೀರಲ್ಲ, ಹೋಗಿ ದುಡ್ಕೊಂಡು ತಿನ್ಬೋದಲ್ಲ, ಯಾಕೆ ದುಡಿಯಕ್ ಆಗಲಿಲ್ಲ, ನೀವು ಇದಕ್ಕೆ ಯಾಕೆ ಬಂದು ನಿಂತಿದ್ದೀರಿ ಅಂತ ಹೇಳಿ ಕ್ವಶನ್ ಮಾಡಿದ್ರು. ಅದಕ್ಕೇನು ಆನ್ಸರ್ ಗುರೂಜಿನೂ ಕೊಡ್ಲಿಲ್ಲ, ಶಿಷ್ಯಂದ್ರು ಕೊಡ್ಲಿಲ್ಲ. ಈಗ ನಾಚಿಕೆ ಇಲ್ವಾ, ಹಾಗೆ ಹೀಗೆ ಹಲವಾರು ಶಬ್ದಗಳನ್ನು ನಿಂದನೆ ಮಾಡಿದ್ಲು. ಆದ್ರೆ ಯಾರಿಗೂ ಅದರಲ್ಲಿ ಒಬ್ಬ ಶಿಷ್ಯ ಅದರಲ್ಲಿ ಅನ್ನೋದಾಗ ಗುರು ಕೈ ಅಂದ, ಸರ್ದು ಸುಮ್ಮನೆ ಅಂತೇಳಿ. ಹಾಗೆ ಗುರು ಹೇಳಿದ್ಮೇಲೆ ಶಿಷ್ಯ ಸುಮ್ಮನೆ ಸರ್ಕಂಡ. ಆಮೇಲೆ ಆತ ಗುರೂಜಿ ನಗ್ತಾನೇ ಇದ್ದ ಸತತವಾಗಿ. ಆ ಅಮ್ಮ ಎಷ್ಟು ಬೈದ್ರು ನಗ್ತಾನೇ ಇದ್ದ. ಆಮೇಲೆ ಆ ಅಮ್ಮಗೆ ಅನಿಸ್ತು, ಏನಿದು ನಾನು ಇಷ್ಟೊಂದು ಬೈತಾ ಇದ್ದೀನಿ, ಅರ್ಧ ತಾಸು ಮೇಲೆ ಆಯ್ತು, ಈ ಊರಲ್ಲಿ ಎಷ್ಟು ಸಹನ ಇದೆ ಅಂಬೋದಕ್ಕೆ ಹೇಗೆ ಎಂಬುದು ಯೋಚನೆ ಮಾಡ್ತಾ ಕೊನೆಗೆ ಒಂದು ಸಲ ಮತ್ತೆ ಇನ್ನೂ ಗುರುಜಿ ನಗ್ತಾನೆ ಇದ್ದ. ಆ ಹೆಣ್ಮಗಳಿಗೆ ಕೇಳಿದ್ಲು, ನೀವು ಇಷ್ಟೆಲ್ಲ ನಾನು ಬೈತಾ ಇದ್ರೆ ಯಾರಿಗೂ ಕೋಪನೇ ಬರ್ತಾ ಇಲ್ಲ, ಏನಿದು ಗುಟ್ಟು ಅಂತ ಕೇಳಿದ್ರು. ಅವ್ರು ಏನೂ ಹೇಳಿಲ್ಲ, ಸುಮ್ಮನೆ ಇದ್ದಾಗ ನಗ್ತಾ ಇದ್ದ. ಅಮ್ಮ ಮತ್ತೊಮ್ಮೆ ನಿಮ್ಮ ಸಹನತೆಯನ್ನು ನನಗೆ ತಿಳಿಸಿ ಅಂದಾಗ ಆ ಗುರೂಜಿ ಹೇಳಿದ, ಮೇಡಮ್ ನೀನು ಹಲವಾರು ಸಾರಿ ನೂರಾರು ಶಬ್ದಗಳನ್ನು ಉಪಯೋಗ ಮಾಡಿ ನಮ್ಮ ಸಿಟಿ ಬರ್ಸ್ಲಕ್ಕೆ ಬೈತಾನೆ ಇದೆಯಾ, ಆದ್ರೆ ನಾವು ಯಾರು ಅದನ್ನು ಸ್ವೀಕಾರ ಮಾಡ್ತಾನೇ ಇಲ್ಲ. ಅದಕ್ಕಾಗಿ ನಾವು ಯಾರು ಏನು ಮನಸ್ಸಿಗೆ ಹಚ್ಕೊಂಡಿಲ್ಲ, ನೋವು ಪಟ್ಕೊಂಡಿಲ್ಲ, ನಾವೇನು ರಿಯಾಕ್ಷನ್ ಕೊಡ್ತಾ ಇಲ್ಲ, ಅದಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂದಂತೆ. ಅವಾಗ ಆ ಹೆಣ್ಮಗಳು ಇಲ್ಲಂತೆ, ನಿಮ್ಮಲ್ಲಿ ಎಷ್ಟೊಂದು ಮಹಾನತ್ವಾದ ಹೇಗಿದೆ ಅಂದ್ರೆ, ನಾವು ಜ್ಞಾನಿಗಳೆಲ್ಲ ಜ್ಞಾನವಂತರಿಂದ ಧ್ಯಾನ ಕಲಿತು ನಾವು ಈ ಸಹನತೆಯನ್ನು ಕಲ್ತಿದ್ದೀವಿ ಅಂತ ತಿಳಿಸಿದಂತೆ. ಆ ರೀತಿಯಲ್ಲಿ ನಮ್ಮ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ನಮ್ಮ ರಂಗನಾಥ್ ಗುರೂಜಿಯವರ ಅಡಿಯಲ್ಲಿ ಎಲ್ಲರೂ ಸಹನತೆಯಿಂದ ಧ್ಯಾನ ಮಾಡಿ ಎಲ್ಲಾ ವಿಷಯಗಳನ್ನು ಅರ್ಥಕೊಂಡು ಎಲ್ಲರಿಗೂ ತಮ್ಮಲ್ಲಿ ಇರ್ತಕ್ಕಂಥ ವಿಷಯಗಳನ್ನು ಎಲ್ಲರಿಗೂ ತಿಳಿಸಿ ಹೇಳ್ತಾ ಇದ್ದಾರೆ. ನಮ್ಮ ವೇದಿಕೆಯ ಎಲ್ಲರಿಗೂ ಅನಂತ ಅನಂತ ವಂದನೆಗಳು ಹೇಳಿ ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತೀನಿ ಮೇಡಮ್. ಎಸ್ ಸರ್, ಥ್ಯಾಂಕ್ ಯು ಸರ್. ಒಳ್ಳೆ ಕಥೆಯನ್ನ ಹೇಳಿದ್ರಿ ತಾವು. ಸ್ವಲ್ಪ ಅಂದ್ರೆ ವಾಯ್ಸ್ ಕ್ಲಾರಿಫಿಕೇಶನ್ ಇರಲಿಲ್ಲ, ಕಟ್ ಹಾಕ್ತಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಮ್ಯಾಮ್ ಇವ್ರಿಗೊಬ್ರಿಗೆ ಕೂಡ ನಂದು ಮೇಡಮ್, ನಂದು ಕೃಷ್ಣರಾವ್ ಹೋಗಿ ಅದು ಯಾಕೆ 9K ಅಂತ ಆಗಿದೆ, ಅದು ಯಾಕೆ ಆಗಿದೆ ನನಗೆ ಗೊತ್ತಿಲ್ಲ ಮೇಡಮ್. ಅದು ಹೆಂಗೆ ಸರಿಪಡಿಸ್ಕೊಳ್ಳೋದು? ರೀನೇಮ್ ಮಾಡಿ ಸರ್. ಮೇಡಮ್ ರೀನೇಮ್ ಮಾಡಿ. ನಿಮ್ಮ ಹೆಸರು ಮೇಲೆ ರೀನೇಮ್ ಮಾಡ್ಬೇಕಾ? ರೀನೇಮ್ ಅಂತ ಬರುತ್ತೆ. ಇಲ್ಲಿ ನೀವು ಎಂಟರ್ ಆದ್ಮೇಲೆ ರೀನೇಮ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ಝೂಮ್ ಆಪ್ ಅಲ್ಲೇ ಹೋಗಿ ನಿಮ್ದು ಈ ತರ ಚೇಂಜ್ ಆಗಿರುತ್ತೆ. ಅದರಲ್ಲಿ ಮೊದ್ಲಿನ ನಂಬರ್ಗಳನ್ನೆಲ್ಲ ತೆಗ್ಬಿಡಿ, ಕೃಷ್ಣರಾವ್ ಮಾತ್ರ ಇಟ್ಕೊಳ್ಳಿ. ನಿಮ್ ಮಕ್ಕಳಲ್ಲಿ ಕೇಳಿ ಸರ್, ಮಕ್ಕಳು ಮೊಮ್ಮಕ್ಕಳಲ್ಲಿ ಕೇಳಿ, ಅವ್ರು ಈಸಿಯಾಗಿ ಮಾಡ್ಬಿಡ್ತಾರೆ. ಓಕೆ ಮೇಡಮ್, ಥ್ಯಾಂಕ್ ಯು ಶಶಿಕಲಾ ಮೇಡಮ್. ಇಲ್ಲ ಅಂತಂದ್ರೆ ನೀವು ಎಂಟರ್ ಆದಾಗ ರೀನೇಮ್ ಮಾಡಿ. ರೀನೇಮ್ ಅಂತ ಬರುತ್ತಲ್ಲ, ಅದರಲ್ಲಿ ಮೊದ್ಲಿನ ನಂಬರ್ಗಳನ್ನ ತೆಗೀರಿ, ನಿಮ್ ಹೆಸರು ಮಾತ್ರ ಡಿಸ್ಪ್ಲೇ ಆಗುತ್ತೆ. ಅದ್ ಮಾಡಿ, ಸದ್ಯಕ್ಕೆ ಅದ್ ಮಾಡ್ಕೋತಾ ಇರಿ.
ಪ್ರತಿ ಸಲ ಎಂಟರ್ ಆದಾಗ ನಿಮ್ ಹೆಸರು ಮಾತ್ರ ಉಳಿಸ್ಕೊಳ್ಳಿ, ನಂಬರ್ ತೆಗೀರಿ. ಪರ್ಮನೆಂಟ್ ಆಗಿ ಚೇಂಜ್ ಅಂತಂದ್ರೆ ನೀವು ಝೂಮ್ ಆಪ್ ಅಲ್ಲೇ ಹೋಗಿ ಮಾಡ್ಬೇಕು. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಎಸ್, ಇನ್ ಹ್ಯಾಂಡ್ ರೈಸ್ ಎಲ್ಲ ಮುಗ್ದಿದೆ ಮ್ಯಾಮ್. ಇವರು ಸುಷ್ಮಾ ರಾಮಯ್ಯ ಅನ್ನೋರಿಗೆ ಅವ್ರಿಗೆ ಒಂದು ಅನ್ಮಿಟ್ ಕೊಡಿ ಮ್ಯಾಮ್. ಸುಷ್ಮಾ ರಾಮಯ್ಯ ಕೊಡ್ತೀನಿ ಮೇಡಮ್. ಮೇಡಮ್ ನಿಮ್ಗೆ ಅನ್ಮ್ಯೂಟ್ ಆಪ್ಷನ್ ಬಂದಿರುತ್ತೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಸುಷ್ಮಾ ಮೇಡಮ್, ವಿಡಿಯೋನ ಆಫ್ ಮಾಡಿದ್ರಿ? ವಿಡಿಯೋ ಆನ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಇಂದ ಇದ್ರು, ಏನೋ ಹೊಸ ಮಾಸ್ಟರ್ ಅನ್ಸ್ತು ನನ್ಗೆ, ಹಾಗಾಗಿ ಆಪ್ಷನ್ ಕೊಟ್ರೆ ಹೆಸರು ನೋಡಿರ್ಲಿಲ್ಲ ನಾನು. ಹೌದೌದು, ನಾನು ಇವತ್ತೇ ಕೊಟ್ಟಿದ್ದೀನಿ ನೋಡಿ ಮಾತಾಡ್ಸೋಣ ಅನ್ಕೊಂಡೆ. ವಿಡಿಯೋ ಆನ್ ಆಯ್ತು. ಅನ್ಮ್ಯೂಟ್ ಆಪ್ಷನ್ ಬಂದಿರುತ್ತೆ ಮ್ಯಾಮ್. ಅಂದ್ರೆ ಅನ್ಮ್ಯೂಟ್ ಬ್ಲೂ ನಲ್ಲಿ ಬಂದಿರುತ್ತೆ ನೋಡಿ, ರೈಟ್ ಸೈಡ್ ಇದ್ರ ಮೇಲೆ ಪ್ರೆಸ್ ಮಾಡಿ ಮ್ಯಾಮ್. ರೈಟ್ ಸೈಡ್ ಬಂದಿರುತ್ತಲ್ಲ ಅದ್ರ ಮೇಲೆ ಮಾಡಿ. ಸ್ಟೇ ಅನ್ಮ್ಯೂಟ್ ಬಂದಿರ. ಓಕೆ, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಎಲ್ರಿಗೂ, ಎಲ್ಲ ಮಾಸ್ಟರ್ಸ್ಗೂ ನಮಸ್ಕಾರ. ನಮಸ್ತೆ ಮೇಡಮ್. ಎಷ್ಟು ದಿವಸದಿಂದ ಇದ್ದೀರಾ ಮೇಡಮ್ ನೀವು ವೇದಿಕೆಯಲ್ಲಿ? ಮೇಡಮ್ ನಾನು ಹೊಸದಾಗಿ ಜಾಯ್ನ್ ಆಗಿರೋದು, 2 months ಆಯ್ತು. ಇವತ್ತೇ ಜಾಯ್ನ್ ಆಗಿದ್ದೀರಾ? ಇಲ್ಲ ಮೇಡಮ್, 2 months ಇಂದ ಆಗ್ತಾ ಇದ್ದೀನಿ. ನೀವು ಯಾವತ್ತೂ ವಿಡಿಯೋ ಆನ್ ಮಾಡ್ಕೊಂಡಿರ್ಲಿಲ್ಲ, ಇವತ್ತೇ ನಾವು ನಿಮ್ಮನ್ನ. ಅದೇ ಏನ್ ಮಾಡ್ತಾ ಇದ್ದೀರಾ ಮೇಡಮ್? 2 ತಿಂಗಳಿಂದ ವೇದಿಕೆನಲ್ಲಿ ಇದೀರಾ, ಏನೇನ್ ಅಂದ್ರೆ ವೇದಿಕೆನಲ್ಲಿ ಕೇಳ್ತೀನಿ ಮೇಡಮ್, ನೀವ್ ಹೇಳಿದ್ದೆಲ್ಲ ಕೇಳ್ತೀನಿ, ಧ್ಯಾನನೂ ಮಾಡ್ತೀನಿ. ಕೇಳೋದ್ ಇಂಪಾರ್ಟೆಂಟ್ ಅಲ್ಲ ಮೇಡಮ್, ಅದನ್ನ ನಾವು ಅಳವಡಿಸ್ಕೋಬೇಕು. ಏನ್ ಹೇಳ್ತಾರೆ ವೇದಿಕೆಗೆ ಎಷ್ಟೊಂದು ನಾವು ಎಲ್ಲೆಲ್ಲಿಂದನೋ ಮಾಸ್ಟರ್ಗಳನ್ನ ಕರೆಸ್ತೀವಿ. ಪ್ರತಿಯೊಬ್ರು ಹೇಳೋದನ್ನೆಲ್ಲ ನಾನು ಅಳವಡಿಸ್ಕೊಂಡಿದೀನಿ, ಮಾಡ್ತಿರ್ತೀನಿ. ಅದೇ ಇನ್ನ ಜಾಸ್ತಿ ಕಲಿಬೇಕು, ನಿಮ್ಮ ಹತ್ರ ಕಲಿಬೇಕು ಮೇಡಮ್. ಏನ್ ಧ್ಯಾನ ಮಾಡ್ತಾ ಇದ್ದೀರಾ ಮೇಡಮ್? ನೀವ್ ಈಗ ಡೈಲಿ ಧ್ಯಾನ ಮಾಡ್ತೀರಾ? ಎಷ್ಟು ಅವರ್ ಮಾಡ್ತೀರಾ ಮೇಡಮ್ ಡೈಲಿ? ಡೈಲಿ 1 half an hour ಮಾಡ್ತೀನಿ ಮೇಡಮ್. ಅಂದ್ರೆ ಈಗ ನಮ್ಮ ವೇದಿಕೆನಲ್ಲಿ 4 ತರಗತಿಗಳು ಬರುತ್ತೆ. 4 ತರಗತಿನೂ ನೀವು ಜಾಯ್ನ್ ಆಗ್ತೀರಾ? 4 ತರಗತಿ ನೋಡ್ತೀನಿ ಮೇಡಮ್, ಆಗ್ತೀನಿ. ಯಾವ್ದು ಇಷ್ಟ ಆಗುತ್ತೋ ಆಗುತ್ತೆ. ಅಲ್ಲ, ಬೆಳಿಗ್ಗೆ ಬ್ರಹ್ಮ ಮುಹೂರ್ತ ಧ್ಯಾನ ಬರುತ್ತೆ, ಮತ್ತೆ 5:30 ಇಂದ 8 ಗಂಟೆ ತನಕ 1 ಕ್ಲಾಸ್ ಬರುತ್ತೆ. ಗೊತ್ತಾ ನಿಮ್ಗೆ? ಹೋಗ್ಲಿ, 4 ತರಗತಿಗಳು ಈ ವೇದಿಕೆನಲ್ಲಿ ಬರ್ತಾ ಇದೆ ಅಂತ ಗೊತ್ತು ಮೇಡಮ್. ನಾನು ಜಾಸ್ತಿ ಈ ಪ್ರೋಗ್ರಾಮ್ಗೆ ನಾನು ಜಾಸ್ತಿ ಜಾಯ್ನ್ ಆಗ್ತೀನಿ. ಮಧ್ಯಾಹ್ನನೇ ಜಾಸ್ತಿ ಜಾಯ್ನ್ ಆಗೋದು ನೀವು? ಟೈಮ್ ಇರುತ್ತೆ ಅವಾಗ ಜಾಯ್ನ್ ಆಗ್ತೀನಿ. ನೀವು ಮಧ್ಯಾಹ್ನ ತರಗತಿ ಆಗಿ ತೊಂದ್ರೆ ಇಲ್ಲ. ಬೆಳಗಿನ ತರಗತಿಗಳಲ್ಲಿ ನಿಮ್ಗೆ ಅಂದ್ರೆ ನಿಮ್ಮ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂತ ಒಳ್ಳೊಳ್ಳೆ ತರಗತಿಗಳು ಬರುತ್ತೆ ಮೇಡಮ್ ನಿಮ್ಗೆ. ಅಂದ್ರೆ ಮುದ್ರಗಳ ಬಗ್ಗೆ, ಅಕ್ಯುಪ್ರೆಷರ್, ಮೂತ್ರ ಥೆರಪಿ. ಈಗ ಮಧ್ಯಾಹ್ನ ತರಗತಿ, ನೈಟ್ ಥೆರಪಿ ಅಂದ್ರೆ ಸಮಗ್ರ ಜೀವನ ಶೈಲಿನಲ್ಲಿ ಬರುತ್ತೆ ಶುಕ್ರವಾರ ಬೇರೆ ತರಗತಿಗಳಲ್ಲಿ. ನಿಮ್ಗೆ ಹೆಚ್ಚು ಅಂತಂದ್ರೆ 5:30 ಇಂದ 8 ಗಂಟೆಗೆ ಬರ್ತಕ್ಕಂಥದ್ದು ತುಂಬಾ ನಿಮ್ಗೆ ಯೂಸ್ಫುಲ್ ಇರುತ್ತೆ ಮೇಡಮ್. ಹಂಗಾಗಿ ನೀವು ಅಲ್ಲೂ ಸಹ ನೀವು ಜಾಯ್ನ್ ಆದ್ರೆ ನಿಮ್ಗೆ ಉತ್ತಮವಾದಂತ ಮಾಹಿತಿನ ನೀವು ಪಡ್ಕೋಬಹುದು. ಓಕೆ ಮೇಡಮ್, ಜಾಯ್ನ್ ಆಗ್ತೀನಿ ಮೇಡಮ್. ಎಸ್ ಮ್ಯಾಮ್. ತುಂಬಾ ಅದೇ ನಿಮ್ಮ ಮಾತಾಡೋದೆಲ್ಲ ಕೇಳಿಸ್ಕೊಂಡೆ ತುಂಬಾ ಖುಷಿ ಆಯ್ತು. ಎಲ್ರು ಒಂದೊಂದು ವಿಷಯದ ಬಗ್ಗೆ ಮಾತಾಡ್ತೀರಾ. ಏನನ್ಸುತ್ತೆ ಅದನ್ನು ಹೇಳ್ತಾ ಹೋಗಿ ಮೇಡಮ್. ಹ್ಯಾಂಡ್ ರೈಸ್ ಮಾಡ್ಬೇಕು ನೀವು. ನಾವು ಆಪ್ಷನ್ ಕೊಟ್ಟಿದ್ದಕ್ಕೆ ನೀವು ಈಗ ಸರಿ ಮೇಡಮ್, ಮಾಡ್ತೀನಿ. ಮಾತಾಡ್ಬೇಕು. ನೀವು 2 ಮಾತಾಡಿದ್ರುನು ಇವತ್ತು 2 ಮಾತು ಮಾತಾಡಿದ್ರೆ ನಾಳೆ 4 ಮಾತು ಮಾತಾಡ್ಬೋದಲ್ಲ? ಓಕೆ ಮೇಡಮ್, ಮಾತಾಡ್ತೀನಿ. ಎಸ್ ಮ್ಯಾಮ್. ನಾಗಲಲಿತಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಈಗ ಕೆಲ್ಸ ಎಲ್ಲ ಮುಗಿಸ್ಕೊಂಡು ಬಂದ್ರು ಅನ್ಸುತ್ತೆ ನಾಗಲಲಿತಾ ಮೇಡಮ್. ಮಾತಾಡಿ ಮೇಡಮ್. ನಾಗಲಲಿತಾ ಮೇಡಮ್, ನಮಸ್ತೆ. ಇಲ್ಲ ಮೇಡಮ್, ಅದು ನಾನು ಬೇರೆ ಊರಿಗೆ ಬಂದ್ಬಿಟ್ಟಿದೀನಿ. ನೆಟ್ವರ್ಕ್ ಸಿಕ್ಕಲ್ಲ, ಹೋಗುತ್ತೆ ಬರುತ್ತೆ ಹಂಗಾಗಿದೆ. ನಾನು ತಮಾಷೆ ಮಾಡಿದೆ. ಹಂಗಾಗಿ ಇದೇನು ಹೊಟ್ಟೋಗಿದೆಯಲ್ಲ ಅಂತ ಈಗ ಮಾಡಿದೆ. ಅಷ್ಟೊತ್ತಿಂದ ಗೊತ್ತಾಗ್ಲಿಲ್ಲ. ಅದು ಮೊದ್ಲೇ ಮಾಡಿದ್ದೆ, ನೆಟ್ವರ್ಕ್ ಹೋಗಿ ಬಂದು ಮಾಡ್ತಾ ಇದ್ದೆ. ಅದೇ ಮೇಡಮ್, ಚೆನ್ನಾಗಿದೆ ಪ್ರೋಗ್ರಾಮ್ ಎಲ್ಲ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಮ್ಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ಬೆಳಗ್ಗೆ ಧ್ಯಾನ ಎಲ್ಲ ಮಾಡ್ತೀನಿ ನಾನು ಪ್ರತಿದಿನನು 4 ಗಂಟೆ ಮುಹೂರ್ತದಲ್ಲಿ. ಮಾತಾಡಿ ಅಂತಾರೆ, ಸುಮ್ನೆ ಹೇಳ್ಬೇಕು, ಅವ್ರಿಗೆ ಟೈಮ್ ಆಗುತ್ತೆ ಅಂತ ನಾವೇನು ಮಾಡಲ್ಲ ಅಷ್ಟೇ. ವೇದಾವತಿ ಮೇಡಮ್ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇರ್ತಾರೆ. ಮಾತಾಡಿ ಅಂತಾರೆ ಸಣ್ಣಗೌಡ್ರೆಲ್ಲ. ನಾವು ಸುಮ್ನೆ ಅದೇ ಹೇಳ್ತಾ ಇರ್ಬೇಕಲ್ಲ, ಹೊಸಬ್ರು ಹೇಳಿ ಅಂತ ಸುಮ್ನೆ ಆನ್ ಮಾಡ್ಕೊಳಲ್ಲ ಅಷ್ಟೇ. ಪ್ರತಿದಿನ ಇದು ಧ್ಯಾನ ತುಂಬಾ ಅದ್ಭುತವಾಗಿರುತ್ತೆ. ಮತ್ತೆ ಸಂಜೆ ಧ್ಯಾನ ಮಾಡ್ತೀನಿ, ಮಧ್ಯಾಹ್ನ ಏನು ಮಾಡಕ್ಕಾಗಲ್ಲ. ಕ್ಲಾಸ್ ಅಟೆಂಡ್ ಮಾಡ್ತೀನಿ. ತುಂಬಾ ಪ್ರೋಗ್ರಾಮ್ಗಳು ಚೆನ್ನಾಗಿದೆ.
ತುಂಬಾ ಅನುಕೂಲ ಆಗಿದೆ ಮೇಡಮ್. ಈ ಟೈಮ್ ಅಂತೂ ತುಂಬಾ ಚೆನ್ನಾಗಿದೆ. ರಾತ್ರಿ ಟೈಮು ತುಂಬಾ ನಮ್ಗೆ ಉಪಯೋಗ ಆಗುತ್ತೆ. ಚೆನ್ನಾಗಿದೆ ಮೇಡಮ್ ಪ್ರೋಗ್ರಾಮ್. ಧ್ಯಾನನೂ ತುಂಬಾ ಖುಷಿ ಆಗುತ್ತೆ ಮಾಡೋದಕ್ಕೆ. ಇದೊಂದು ಹಾಡು ಹೇಳ್ತೀನಿ ಮೇಡಮ್ ಸಣ್ಣದೊಂದು. ಹೇಳಿ ಹೇಳಿ. ರಾಮ 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 ನಾಮ ತಾರಕಂ ರಾಮ ಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ ರಾಮ 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 ನಾಮ ತಾರಕಂ ರಾಮ ಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ ಜಾನಕಿ ಮನೋಹರಂ ಸರ್ವಲೋಕನಾಯಕಂ ಜಾನಕಿ ಮನೋಹರಂ ಸರ್ವಲೋಕನಾಯಕಂ ಶಂಕರಾದಿಸೇವ್ಯಮಾನ ದಿವ್ಯನಾಮ ಕೀರ್ತನಂ ಶಂಕರಾದಿಸೇವ್ಯಮಾನ ದಿವ್ಯನಾಮ ಕೀರ್ತನಂ ರಾಮ 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 ನಾಮ ತಾರಕಂ ರಾಮ ಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ ವೀರಶೂರ ವಂದಿತಂ ರಾವಣಾದಿನಾಶಕಂ ವೀರಶೂರ ವಂದಿತಂ ರಾವಣಾದಿನಾಶಕಂ ಆಂಜನೇಯ ಜೀವನಾಮ ರಾಜಮಂತ್ರ ರೂಪಕಂ ಆಂಜನೇಯ ಜೀವನಾಮ ರಾಜಮಂತ್ರ ರೂಪಕಂ ರಾಮ 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 ನಾಮ ತಾರಕಂ ರಾಮ ಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ. ಥ್ಯಾಂಕ್ ಯು ಮೇಡಮ್. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಹಾಡಿರೋಂತವ್ರೆಲ್ಲ ಬರೀ ರಾಮನ್ ಬಗ್ಗೆನೆ ಹಾಡಿದ್ದಾರೆ ಮೇಡಮ್. ಹೌದು, ಎಲ್ಲ ನೋಡಿ ಅಲರ್ಟ್ ಆಗಿದ್ದಾರೆ ಎಲ್ರು. ರಾಮ ಇದಕ್ಕೆ ಕರೆಕ್ಟ್ ಆಗಿದ್ದಾರೆ. ನಾನೊಂದಷ್ಟು ರಾಮನ್ ಬಗ್ಗೆ ಹೇಳೋಣ ಅನ್ಕೊಂಡೆ, ಟೈಮ್ ಆಗೋಯ್ತು ಬಿಡಿ, ಬೇಡ. ರಾಮ ನವಮಿ ಬಗ್ಗೆ ಸ್ವಲ್ಪ ರಮೇಶ್ ಸರ್ದ ಏನೋ ಆಪ್ಷನ್ ಕೊಟ್ಬಿಡಿ ಮೇಡಮ್. ಲಾಸ್ಟ್ ಅಲ್ಲಿ ರಾಮನವಮಿ ಬಗ್ಗೆ ಮಾಹಿತಿ ಕೊಟ್ಬಿಟ್ಟೆ ಎಂಡ್ ಮಾಡೋಣ. ಹೌದಾ? ಸರಿ ಸರಿ ಸರಿ. ರಮೇಶ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಮೇಡಮ್, ಇದು ಮಧ್ಯಾಹ್ನ ಕಾರ್ಯಕ್ರಮ ನಡೀತಲ್ಲ, ಸ್ವಲ್ಪ ಅಟ್ಲೀಸ್ಟ್ ಗುರುಜಿ ಅವ್ರಿಗೆ ಹೇಳ್ಬಿಟ್ಟು ಸ್ವಲ್ಪ ಕಾಲಾವಕಾಶ ಕೊಡಿ ಮೇಡಮ್, ಸ್ವಲ್ಪ ಜಾಸ್ತಿ. ಯಾಕಂದ್ರೆ ಪ್ರಶ್ನೆ ಅದೆಲ್ಲ ಇರುತ್ತೆ. ಈಗ ಗುರೂಜಿ ಹೇಳಿರೋದು 4:30 ನಮ್ಗೆ. ಈಗ ನಾವು 5 ಗಂಟೆ ತನಕ ಕಾಲಾವಕಾಶ ಕೊಡ್ತಾ ಇದೀವಲ್ಲ ಸರ್, ಇನ್ನ ಎಷ್ಟು ಕಾಲಾವಕಾಶ ಕೊಡೋಣ ಸರ್? ಸಾಕಲ್ವಾ? ಸಾಕು ಬಿಡ. ಅದು 5 ಗಂಟೆ ತನಕ ಅಂದ್ರೆ ಪರವಾಗಿಲ್ಲ, 5 ಗಂಟೆ ಪರವಾಗಿಲ್ಲ. ಅಷ್ಟೇ ಸರ್. ಈಗ ಡೈಲಿ ಅಷ್ಟೊತ್ತಿಗೆ ಹೋಗ್ತಾ ಇದೆ. ಒಂದ್ 2-3 ನಿಮಿಷ 5 ನಿಮಿಷ ಹೆಚ್ಚು ಕಡಿಮೆ ಅಷ್ಟೇ. ಒಂದೊಂದ್ ದಿವಸ ಈಗ ನಿನ್ನೆ 5:15 ಹೋಯ್ತು. ಏನು ಮಾಡಕ್ಕಾಗಲ್ಲ. ನಾವು ಈಗ ಅವಶ್ಯಕತೆ ಇದ್ರೆ ನಾವು ಉಪಯೋಗಿಸ್ಕೊಳ್ಳೋಣ ಟೈಮ್. ಅವಶ್ಯಕತೆ ಇಲ್ಲ ಅಂದಾಗ ಸುಮ್ನೆ ತಗೊಂಡು ಯಾವ್ದೋ ಬೇಡದೇ ಇರೋ ಮಾತಿಗೆ ಟೈಮ್ ತಗೊಂಡ್ ಕೂತ್ಕೊಳಕ್ ಆಗಲ್ಲ ಸರ್. ನೋಡಿ, ನಿನ್ನೆ ಅವಶ್ಯಕತೆ ಇತ್ತು 5:15 ತನಕನೂ ನಾವ್ ಮಾಡಿದ್ವಿ. ಅಲ್ಲಿ ಅವಶ್ಯಕತೆ ಇಲ್ಲ ಅಂದಾಗ ಎಂಡ್ ಮಾಡ್ಬೇಕಾಗತ್ತೆ ಸರ್. ಯಾಕಂದ್ರೆ ರೆಕಾರ್ಡೆಡ್ ವಿಡಿಯೋ ಎಲ್ಲಾನು ನಾವು ರೆಕಾರ್ಡೆಡ್ ವಿಡಿಯೋದಲ್ಲಿ ಎಲ್ಲ ಮಾತಾಡ್ಕೊಂಡು ಕೂತ್ಕೊಳಕ್ ಆಗಲ್ಲ. ಹಂಗಾಗಿ ನಾವು ಅವಶ್ಯಕತೆ ಇದ್ದಾಗ ಬಳಸ್ಕೊಳ್ಳೋಣ, ಅವಶ್ಯಕತೆ ಇಲ್ಲ ಅಂದಾಗ ಎಂಡ್ ಮಾಡೋಣ ಸರ್. ಥ್ಯಾಂಕ್ ಯು ಸರ್. ತಮ್ಮ ಮಾಹಿತಿಗಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಎಸ್ ಮ್ಯಾಮ್, ಹೇಳಿ ಮ್ಯಾಮ್, ನೀವು ಮಾಹಿತಿ ಕೊಡಿ ಮ್ಯಾಮ್, ಆಮೇಲೆ ಹ್ಯಾಂಡ್ ಮಾಡೋಣ. ನಮ್ಗೆ ದಶಾವತಾರಗಳು ಇದೆ ಅಂತ ಗೊತ್ತು. ಮೊದಲನೇ ಅವತಾರ ಮತ್ಸ್ಯಾವತಾರ, ಎರಡನೇ ಅವತಾರ ಕೂರ್ಮಾವತಾರ, ಮೂರನೇ ಅವತಾರ ವರಾಹಾವತಾರ, ನಾಲ್ಕನೇ ಅವತಾರ ನರಸಿಂಹಾವತಾರ, ಐದನೇ ಅವತಾರ ವಾಮನಾವತಾರ, ಆರನೇದು ಪರಶುರಾಮ ಅವತಾರ, ಏಳನೇದು ರಾಮಾವತಾರ, 8 ಕೃಷ್ಣಾವತಾರ, 9ನೇದು ಬೌದ್ಧಾವತಾರ, 10ನೇದು ಕಲ್ಕಿ ಅವತಾರ. ನಾವಿವಾಗ ಕಲ್ಕಿ ಯುಗದಲ್ಲಿ ಇದ್ದೇವೆ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ. ಶ್ರೀರಾಮಚಂದ್ರನು ಮಹಾವಿಷ್ಣುವಿನ 7ನೇ ಅವತಾರ. ಇದೆಲ್ಲ ವಿಷ್ಣುವಿನ ಅವತಾರಗಳು. ಇದೆಲ್ಲ ವಿಷ್ಣು ಪಂಥಕ್ಕೆ ಸೇರಿದ್ದು. ವಿಷ್ಣುವಿನ ಅವತಾರದಲ್ಲಿ 7ನೇ ಅವತಾರ ರಾಮನ ಅವತಾರ. ವಿಷ್ಣು ಭೂಮಿಗೆ ಮೇಲೆ ಅವತಾರವಾಗಿ ಜನಿಸುವ ಶ್ರೀರಾಮನು ಆದರ್ಶಗಳು ಹಾಗೂ ಶ್ರೇಷ್ಠತೆಗೆ ಸಂಬಂಧಿಸಿದ ನಿರೂಪಣೆಯ ಈ ಹಿಂದೂ ಮಹಾಕಾವ್ಯ ಅಂದ್ರೆ ರಾಮಾಯಣ. ಹಿಂದೂ ಧರ್ಮದಲ್ಲಿ ಹಾಗೂ ವಿಶೇಷವಾಗಿ ವೈಷ್ಣವ ಧರ್ಮದ ವಿವಿಧ ಪಂಥಗಳಲ್ಲಿ ರಾಮಪಂಥವು ಒಂದಾಗಿದೆ. ಭಾರತ ಮಾತ್ರವಲ್ಲದೆ ದಕ್ಷಿಣ ಏಷ್ಯಾ ಹಾಗೂ ಆಗ್ನೇಯ ಏಷ್ಯಾದ ಹಲವಾರು ಸಂಸ್ಕೃತಿಗಳಲ್ಲಿ ಧಾರ್ಮಿಕ ಗ್ರಂಥಗಳಲ್ಲಿ ರಾಮನ ಕುರಿತಾದ ಉಲ್ಲೇಖವನ್ನು ಕಾಣುತ್ತೇವೆ.
ಕೃಷ್ಣನಂತೆಯೇ ರಾಮನು ಕೂಡ ವಿಷ್ಣುವಿನ ಅವತಾರಗಳಲ್ಲಿ ಒಬ್ಬನು. ರಾಮನ ಕುರಿತಾಗಿರುವ ಅಚ್ಚರಿಯ ವಿಷಯಗಳೇನೆಂದರೆ, ನಾನು ಮೊದಲು ವಿಶೇಷತೆಗಳೇನು, ಅವನು ರಾಮನ್ನ ದೇವರಾಗಿ ಯಾಕೆ ನೋಡ್ತೀವಿ ಅನ್ನೋ ಕೆಲವು ವಿಶೇಷತೆಗಳನ್ನ ಹೇಳ್ತೇನೆ. ನಿಮ್ಗೆಲ್ಲರಿಗೂ ಗೊತ್ತು, ಅವನು ಅದ್ಭುತವಾದ ಸ್ನೇಹಮಯಿ ಕೃಷ್ಣ, ಮತ್ತೆ ಆದರ್ಶ ಸಹೋದರ, ಆದರ್ಶ ಪತ್ನಿ, ಇವೆಲ್ಲ ನಮ್ಗೆಲ್ಲರಿಗೂ ಗೊತ್ತು. ಅವನ್ನ ಈ ದೇವರು ಅಂತ ಯಾಕೆ ಪೂಜೆ ಮಾಡ್ತೀವಿ ಅಂತಂದ್ರೆ, ಪ್ರತಿಯೊಂದು ಯುಗವು ಅದರ ಮೌಲ್ಯಗಳಿಗೆ ಅನುಗುಣವಾಗಿ ಆದರ್ಶಗಳನ್ನು ಮತ್ತು ವೀರರನ್ನು ಹೊಂದಿರುತ್ತದೆ. ಅಂದ್ರೆ ಒಂದೊಂದು ಯುಗದಲ್ಲಿ ಒಬ್ಬೊಬ್ರು ವೀರರು ಅಂತ ಇದ್ದಾರೆ. ಮೌಲ್ಯವನ್ನು ಹೊಂದಿರುವ ಯುಗವು ಎಷ್ಟೇ ಯುಗಗಳನ್ನು ಕಳೆದರೂ ತನ್ನ ಆದರ್ಶಗಳನ್ನು ಮರೆಮಾಚುವುದಿಲ್ಲ. ನಾವೀಗ ಕಲಿಯುಗದಲ್ಲಿದ್ದೇವೆ. ಈ ಯುಗದಲ್ಲಿ ಮಾನವನ ಆಸೆಗಳಿಗೆ ಹಿಡಿತವಿರುವುದಿಲ್ಲ, ಹಿಂಸೆಗಳಿಗೆ ಇತಿಮಿತಿಗಳಿರುವುದಿಲ್ಲ. ಎಲ್ಲರೂ ಕಾಲದ ಹಿಂದೆ ಓಡುತ್ತಿರುತ್ತಾರೆ. ಭಗವಾನ್ ರಾಮನಂತಹ ತ್ಯಾಗಮಯಿಯನ್ನು, ಮಹಾಪುರುಷನನ್ನು ನೋಡಲು ಸಾಧ್ಯವೇ? ಇಲ್ಲವೆನ್ನಬಹುದು. ಹಾಗಾದರೆ ಭಗವಾನ್ ರಾಮನ ಸ್ವಭಾವಗಳೇನು? ರಾಮನಂತೆ ಮತ್ತೊಬ್ಬ ವ್ಯಕ್ತಿ ಹುಟ್ಟಲು ಏಕೆ ಸಾಧ್ಯವಿಲ್ಲ? ಶ್ರೀರಾಮ ಯಾರೆಂದು ತಿಳಿಯಿರಿ. ತಂದೆಯ ಆಜ್ಞೆಯ ಮೇರೆಗೆ ಕೈಗೆ ಬಂದ ಸಿಂಹಾಸನವನ್ನು ತಿರಸ್ಕರಿಸಿ ತಂದೆಯ ಮಾತಿನಂತೆ ಅವರ ಆಸೆಯನ್ನು ಈಡೇರಿಸಲು ಘೋರ ಕಾಡಿನತ್ತ ವನವಾಸಕ್ಕೆ ತೆರಳಿದವನೇ ಕರುಣಾಮಯಿ ಶ್ರೀರಾಮ. ಇಂದಿನ ಯಾವ ಮನುಷ್ಯ, ಯಾವ ಹುಡುಗ, ಯಾವ ಮಗ ತನ್ನ ಕೈಯಲ್ಲಿದ್ದ ಹಣವನ್ನು, ಸಂಪತ್ತನ್ನು, ಅಧಿಕಾರವನ್ನು ತಿರಸ್ಕರಿಸಿ ಕಾಡಿನೆಡೆಗೆ ಹೋಗಲು ಬಯಸುತ್ತಾರೆ? ಯಾರೂ ಬಯಸೋದಿಲ್ಲ. ಇಂದಿನ ಪರಿಸ್ಥಿತಿ ಏನೆಂದರೆ, ಎಲ್ಲವನ್ನೂ ಮೋಸದಿಂದ ಪಡೆದುಕೊಳ್ಳಲು ಬಯಸುತ್ತಾರೆ. ಎಲ್ಲವೂ ನನ್ನದು ಎನ್ನುವ ಅಹಂಕಾರ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಬಹುದು. ಬಂದದ್ದೆಲ್ಲ ಬರಲಿ, ನನಗೂ ಆಯ್ತು, ನನ್ನ ಮಕ್ಕಳಿಗೂ ಆಯ್ತು ಎನ್ನುವ ಕಾಲವಿದು. ನಮ್ಮ ರಾಜಕಾರಣಿಗಳನ್ನ ಇದಕ್ಕೆ ಉದಾಹರಣೆಯಾಗಿ ತಗೋಬಹುದು. ಅಂತಹುದರಲ್ಲಿ ಶ್ರೀರಾಮನಂತೆ ಎಲ್ಲವನ್ನು ತ್ಯಜಿಸಿ ಕಾಡಿಗೆ ಹೊರಟೇ ಬಿಡುವರೇ? ಇಲ್ಲ. ಸರಳ ವ್ಯಕ್ತಿತ್ವ ರಾಮನದು, ತುಂಬಾ ಸರಳ ವ್ಯಕ್ತಿತ್ವ. ರಾಮನ ಚರಿತ್ರೆಯಲ್ಲಿ ಯಾವುದೇ ಆಡಂಬರವಿಲ್ಲ. ರಾಮನ ಪಾತ್ರದಲ್ಲಿ ಬೆರಗುಗಳಿಸುವ ಪವಾಡಗಳಿಲ್ಲ. ಪವಾಡ ಏನು ಮಾಡಿಲ್ಲ ಅವನು. ಸಹೋದರ ಸಾಯುತ್ತಿದ್ದರೂ ಪವಾಡವನ್ನು ಮಾಡುವ ಮೂಲಕ ಅವನ ಜೀವವನ್ನು ಉಳಿಸುವುದಿಲ್ಲ. ಬದಲಾಗಿ ವೈದ್ಯರ ಸಲಹೆಗೆ ಮೊರೆ ಹೋಗುತ್ತಾನೆ. ಸೂಕ್ತ ವೈದ್ಯರ ಬಳಿ ಹೋಗಿ ಸಹೋದರನನ್ನು ಉಳಿಸಲು ಔಷಧಿಯನ್ನು ತರುವಂತೆ ಹನುಮನ ಮೇಲೆ ಅವಲಂಬಿತನಾಗುತ್ತಾನೆ. ಭಗವಾನ್ ಶ್ರೀರಾಮ ಅತ್ಯಂತ ಸರಳ ವ್ಯಕ್ತಿ. ಅಂದ್ರೆ ಹನುಮಾನನ್ನು ನಂಬಿ ಅವನನ್ನ ಔಷಧಿ ತರ ಕಳಿಸ್ತಾನೆ. ಇಂದು ಯಾರು ಸಾಮಾನ್ಯರಾಗಲು ಬಯಸುತ್ತಾರೆ? ಖಂಡಿತ ಇಲ್ಲ. ಇಂದು ಯಾರು ಕಣ್ಣೀರು ಸುರಿಸಲು ಬಯಸುತ್ತಾರೆ? ಇಲ್ಲ. ಇಂದು ನಾವು ಬೆರಗುಗೊಳಿಸುವ ಜೀವನವನ್ನು ಬಯಸುತ್ತೇವೆ. ಇಂದು ನಮಗೆ ಉತ್ಸಾಹವಿರುವ, ಎಲ್ಲವೂ ಬೇಕು. ಇಂದು ಯಾರೊಬ್ಬರೂ ಇನ್ನೊಬ್ಬರ ಸಹಕಾರವನ್ನು, ಬೆಂಬಲವನ್ನು ಕೇಳುವುದಿಲ್ಲ. ಯಾಕೆಂದರೆ ಇಲ್ಲಿ ನಮ್ಮ ಘನತೆ, ಗೌರವಕ್ಕೆ ಧಕ್ಕೆ ಬರುತ್ತದೆ ಎನ್ನುವ ಅಭಿಪ್ರಾಯ ನಮಗಿದೆ. ಈ ಕಾರಣಕ್ಕಾಗಿ ಯಾರೂ ಇನ್ನೊಬ್ಬರ ಬೆಂಬಲ ಪಡೆಯಲು ಹಿಂದೆ ಮುಂದೆ ನೋಡುತ್ತಾರೆ. ಕೈಯಲ್ಲಿ ಏನೂ ಸಾಧ್ಯವಾಗದಿದ್ದರೂ ನಮ್ಮಲ್ಲಿ ಎಲ್ಲವೂ ಇದೆ ಎನ್ನುವ ಬೂಟಾಟಿಕೆ ಜೀವಿಗಳೇ ಹೆಚ್ಚು. ವ್ಯಕ್ತಿಯ ವೈಯಕ್ತಿಕ ಸಂತೋಷವನ್ನು ಬಯಸಿದವನಲ್ಲ ಶ್ರೀರಾಮ. ಅದಕ್ಕೇನ್ ಹೇಳ್ತಾರೆ ಅಂದ್ರೆ, ರಾಮನು ಅತ್ಯಂತ ಉನ್ನತ ಉದ್ದೇಶಕ್ಕೆ ಜೀವನವನ್ನು ಪಣವಾಗಿ ಇಟ್ಟವನು. ರಾಮ ಚಿನ್ನದ ಲಂಕಾವನ್ನು ಗೆದ್ದಾಗ ಕೂಡ ಅದರ ಮೇಲೆ ಸ್ವಲ್ಪವೂ ಅತಿಯಾಸೆ ಪಡದೆ ವಿಭೀಷಣಿಗೆ ಆ ರಾಜ್ಯವನ್ನು ನೀಡುತ್ತಾನೆ. ರಾಮನು ಲಂಕಾವನ್ನು ವಶಪಡಿಸಿಕೊಂಡಾಗ ರಾವಣನ ಸಹೋದರನಾದ ವಿಭೀಷಣನನ್ನು ಕರೆದು, ನಿನಗೆ ಲಂಕಾವನ್ನು ಕಾಪಾಡುವ ಸಾಮರ್ಥ್ಯ ನಿನಗಿದೆ. ಹಾಗಾಗಿ ಇಂದಿನಿಂದ ಲಂಕಾರಾಜ್ಯ ನಿನ್ನದು ಎಂದು ಉದ್ಗರಿಸುತ್ತಾನೆ. ವಿಭೀಷಣನು ಇದಕ್ಕೆ ಒಪ್ಪದೆ, ಲಂಕಾವನ್ನು ಯುದ್ಧದಲ್ಲಿ ಗೆದ್ದಿದ್ದು ನೀವು, ಹಾಗಾಗಿ ಲಂಕಾ ನಿಮಗೆ ಸೇರಬೇಕಾದ್ದು ಎಂದಾಗ ರಾಮನು, ನನಗೆ ಚಿನ್ನದ ಕುರಿತು, ರಾಜ್ಯದ ಕುರಿತು ಯಾವುದೇ ವ್ಯಾಮೋಹ ಇಲ್ಲ, ನನಗೆ ಅದರ ಅಗತ್ಯವೂ ಇಲ್ಲವೆಂದು ವಿಭೀಷಣನಿಗೆ ಲಂಕಾವನ್ನು ನೀಡುತ್ತಾನೆ. ಕಲಿಯುಗದಲ್ಲಿ ಯಾರಾದರೂ ತಮ್ಮ ಆಸ್ತಿಯನ್ನು ದಾನ ಮಾಡಿದವರು ಇದ್ದಾರೆಯೇ? ಇಲ್ಲ. ಮೇಲು ಕೀಳು ಮರೆತವನು ಶ್ರೀರಾಮ. ಹೇಳ್ಬೋದಾ ಮೇಡಮ್? ಇನ್ನೊಂದೆರಡು ನಿಮಿಷ ಆಗತ್ತೆ.
ದೋಣಿಯಲ್ಲಿ ಸಾಗುವಾಗ ಶಬರಿ ನೀಡಿದ ಹಣ್ಣುಗಳನ್ನು ತಿನ್ನುತ್ತಾ ಆಕೆಯ ಕಾಯುವಿಕೆಯನ್ನು ನೆನೆದವನು ಶ್ರೀರಾಮ. ಮನವಲ್ಲದ ಕೀಳು ಜಾತಿಯವರನ್ನೂ ಕೂಡ ತಬ್ಬಿ ಸಂತೈಸುತ್ತಿದ್ದವನು ಭಗವಾನ್ ಶ್ರೀರಾಮ. ಯಾರು ಉನ್ನತ ಕುಲಕ್ಕೆ ಸೇರಿದವರು, ಯಾರು ಕೆಳಕುಲಕ್ಕೆ ಸೇರಿದವರು ಎಂದು ಅವನು ಎಂದಿಗೂ ನೋಡಲಿಲ್ಲ. ಸೈನ್ಯವನ್ನೇ ರಚಿಸುವ ಕಲೆಗಾರ ಶ್ರೀರಾಮ. ರಾಮ ಉತ್ತಮ ಗುಣಮಟ್ಟದ ಸಂಪನ್ಮೂಲಗಳನ್ನು ಹೊಂದಿದವನಲ್ಲ, ಆದರೆ ಅವನು ಗೌರವಯುತ ಜೀವನವನ್ನು ನಡೆಸುತ್ತಿದ್ದನು. ರಾಮ ವನವಾಸಕ್ಕೆಂದು ಅರಣ್ಯಕ್ಕೆ ತೆರಳಿದಾಗ ಆತನ ಜೊತೆಗೆ ಯಾವುದೇ ಸೈನ್ಯವಿರಲಿಲ್ಲ. ಸಾಮಾನ್ಯ ಮಾನವನಂತೆ ಕಾಡಿಗೆ ಪ್ರವೇಶಿಸಿದ. ಅಲ್ಲಿನ ಜೀವಿಗಳನ್ನೇ ಸೈನ್ಯವನ್ನಾಗಿಸಿ, ಅಂದ್ರೆ ಕಪಿ ಸೈನ್ಯವನ್ನಾಗಿಸಿ ವಾನರರನ್ನು ಅಂದರೆ ಮಂಗಗಳನ್ನು ಮತ್ತು ಕರಡಿಗಳನ್ನು ಒಟ್ಟುಗೂಡಿಸಿ ಅವುಗಳ ಸೈನ್ಯವನ್ನು ರಚಿಸುವುದರ ಮೂಲಕ ರಾವಣನಿಗೆ ಮಣ್ಣು ಮುಕ್ಕಿಸಿದನು. ತನ್ನೆಲ್ಲ ನೋವು ಸಂಕಟಗಳ ಪೂರ್ವಭಾವಿ ಜ್ಞಾನ ಹೊಂದಿದವನು ರಾಮ. ರಾಮನು ತನಗೆ ಮುಂದಿನ ದಿನಗಳಲ್ಲಿ ಬರಬಹುದಾದ ಎಲ್ಲಾ ನೋವು, ಸಂಕಟ, ದುಃಖ ಇವುಗಳ ಬಗ್ಗೆ ಮೊದಲೇ ತಿಳಿದುಕೊಂಡಿದ್ದನು. ಆದರೆ ಅವುಗಳನ್ನು ಅನುಭವಿಸಲು ಹಿಂಜರಿದವನಲ್ಲ. ಈಗ ನಾವೇನ್ ಮಾಡ್ತೀವಿ, ಅಲ್ಲೆಲ್ಲ ಗೊತ್ತು ಅಂತಂದ್ರೆ ನಾವೆಲ್ಲ ಇಲ್ಲ ನನ್ಗೆ ಆಗಲ್ಲ ಅಂತ ಪಲಾಯನ ಮಾಡೋರೇ ಜಾಸ್ತಿ ಜನ. ಸೀತೆಯ ಅಪಹರಣವಾಗುತ್ತದೆ ಎಂದು ತಿಳಿದುಕೊಂಡಿದ್ದ ರಾಮ ತನ್ನ ಪತ್ನಿಯೊಂದಿಗೆ ಸಹೋದರನನ್ನು ಬಿಟ್ಟು ಹೋಗಿದ್ದ. ಅಂದ್ರೆ ಅದನ್ನ ಕಾವಲಾಗಿ ಅವನು ರಾಮನನ್ನು ಬಿಟ್ಟು ಹೋಗಿದ್ದ. ಆದರೂ ಮಾಯಾಜಾಲದಿಂದ ರಾವಣ ಸೀತೆಯನ್ನು ಅಪಹರಿಸಿದ್ದ. ಈ ಯುಗವು ಮೌಲ್ಯಗಳ ಪರಿವರ್ತನೆಯ ಯುಗವಾಗಿದೆ. ಇಂದು ರಾಮ ಇಲ್ಲ ಎಂದು ಬಿಡಿ, ಇಂದು ರಾಮ ಇಲ್ಲ ಬಿಡಿ. ಇದು ಯುಗದ ದುರಂತ. ವಿಪರ್ಯಾಸವೆಂದರೆ ಇಂದಿಗೂ ರಾವಣನೂ ಇಲ್ಲ. ರಾವಣ ಅಂತ ಒಂದು ರೋಲ್ ಇಲ್ಲ. ಈ ಯುಗವು ಪರಿವರ್ತನೆಯ ಯುಗ. ಎಲ್ಲರಲ್ಲೂ ರಾಮನಂತಹ ಗುಣವೂ ಇದೆ, ಎಲ್ಲರಲ್ಲೂ ರಾವಣನಂತಹ ಗುಣವೂ ಇದೆ. ನಮ್ಮಲ್ಲಿನ ಗುಣಗಳನ್ನು ಪರಿವರ್ತನೆಗೊಳಿಸಿಕೊಂಡಾಗ ಮಾತ್ರ ನಾವು ರಾಮನಾಗಲು ಸಾಧ್ಯ. ನಮ್ಮಲ್ಲಿನ ಕೆಟ್ಟ ಗುಣಗಳನ್ನು ನಾಶ ಮಾಡಿ ಉತ್ತಮ ಗುಣಗಳನ್ನು ಅಳವಡಿಸಿಕೊಂಡರೆ ನಾವು ಕೂಡ ರಾಮನ ಸ್ವಭಾವವನ್ನು ಹೊಂದಬಹುದು. ಬದಲಾಗಿ ದುಶ್ಚಟಗಳನ್ನೇ ರೂಢಿಸಿಕೊಂಡರೆ, ಅವನ್ನೇ ಕಂಟಿನ್ಯೂ ಮಾಡ್ಕೊಂತ ಹೋದ್ರೆ ರಾವಣನಂತ ಸ್ವಭಾವಗಳನ್ನು ಹೊಂದಬೇಕಾಗುತ್ತದೆ. ಹಾಗಾದರೆ ಇಂದಿನಿಂದಲೇ ನಾವು ನಮ್ಮ ಸ್ವಭಾವಗಳನ್ನು ಬದಲಾಯಿಸಿಕೊಳ್ಳೋಣವೇ? ಎಲ್ಲರೂ ಸಭ್ಯರೇ, ಎಲ್ಲರೂ ಸದ್ಗುಣಗಳೇ, ಎಲ್ಲರಲ್ಲಿಯೂ ಸದ್ಗುಣಗಳಿವೆ. ಅವುಗಳನ್ನು ಅರಿತು ರೂಢಿಸಿಕೊಂಡು ಮುಂದೆ ಸಾಗೋಣ. ಎಲ್ಲರಿಗೂ ನಮಸ್ಕಾರ. ನನಗೊಂದು ಲಾಸ್ಟ್ ಅಲ್ಲಿ ಕ್ವಶನ್ ಬಂದಿದ್ದು ಮ್ಯಾಮ್, ರಾವಣ ಅಷ್ಟು ಕೆಟ್ಟವನಾಗಿದ್ನ? ಈ ಸೀತೆಯನ್ನ ತಗೊಂಡೋಗಿ ಅವನು ಅಪಹರಣ ಮಾಡಿದ್ದು ಒಂದು ಕೆಟ್ಟ ಸುದ್ದಿ ಅಂತ ಗೊತ್ತು ನನಗೆ. ಅದು ಬಿಟ್ರೆ ಇನ್ನೇನ್ ಕೆಟ್ಟ ಕೆಲಸ ಮಾಡಿದ್ದು ಮ್ಯಾಮ್? ತುಂಬಾ ದೈವ ಭಕ್ತ. ರಾಮನಿಗಿಂತ ದೈವ ಭಕ್ತ ಅವನು. ರಾವಣ ಒಂದ್ಸಲ ಹೇಳ್ತಾನೆ, ಒಂದು ಬಂಡೆನ ಎತ್ತಿ ನೀರಕ್ಕೆ ಎಸ್ದ್ರೆ ರಾಮ ಎಸ್ದಾಗ ಅದು ತೇಲುತ್ತೆ, ನಾನು ಎಸಿತೀನಿ ಅಂತ ಅನ್ಕೊಂಡು ಹೋಗ್ತಾನೆ. ಆಮೇಲೆ ಅವನಿಗೆ ಹೆಂಡತಿಗೆ ಡೌಟ್ ಆಗುತ್ತೆ, ಇವ್ನ ಎಸ್ತ್ರೆ ಎಲ್ಲಿ ತೇಲುತ್ತೆ ಅಂತ. ಅವಾಗ ಅವನು ತೇಲುತ್ತೆ, ಅವನ ಎಸ್ದಾಗ ತೇಲುತ್ತೆ, ಇದು ಹೆಂಗೆ ಅಂತ ಕೇಳ್ತಾಳೆ ಅವಳು. ಅದಕ್ಕೆ ಅವನ್ ಹೇಳ್ತಾನೆ, ನಾನ್ ಎಸ್ತ್ರೆ ಹೋಗಲ್ಲ, ಅದನ್ನ ಮುಳುಗುತ್ತೆ ಅಂತ ನನಗ್ ಗೊತ್ತಿತ್ತು. ಆದ್ರೆ ಇದು ತೇಲದೆ ಇದ್ರೆ ರಾವಣನ ಮೇಲೆ ಆಣೆ ಅಂತ ಹೇಳಿ ಎಸ್ದೆ, ಹಂಗಾಗಿ ತೇಲ್ತು ಅಂತ. ಅಂದ್ರೆ ಅವನು ಒಂಥರ ದೈವ ಭಕ್ತ, ರಾಮನ್ ಭಕ್ತನೇ ಆಗಿರ್ತಾನೆ ರಾವಣ. ಆದ್ರೆ ಅದು ಈಗ ಕೆಲವೊಂದು ಎಲ್ಲರಿಗೂ ಒಂದೊಂದು ಕೆಟ್ಟ ಬುದ್ಧಿ ಇರುತ್ತಲ್ಲ, ಹಂಗೆ ಒಂದು ಮೂಲೆಯಲ್ಲಿ. ಅಂದ್ರೆ ಇದು ರಾಮಾಯಣ ನಡೆದಿದ್ದು, ಸೀತಾಯಣ ಓದಿದ್ರೆ ಗೊತ್ತಾಗತ್ತೆ. ಅದೊಂದು ಕಾರಣ ನಿಮಿತ್ತ ಅಷ್ಟೇ, ಅದು ನಡೆದಿದ್ದು ಬೇರೆ. ಅವನು ತಗೊಂಡು ಹೋಗ್ಬೇಕಂದ್ರೆ ಸೀತೆ ಹಿಂದಿನ ಜನ್ಮದ ಕರ್ಮದಿಂದಲೇ ಅವಳನ್ನ ಅಪಹರಣ ಮಾಡ್ತಾನು ಅದು ಸ್ಟೋರಿನಲ್ಲಿ ಇದೆ. ಅಲ್ಲ, ಅದು ಒಳ್ಳೇದಕ್ಕೆ ರಾಮ, ಕೆಟ್ಟದಕ್ಕೆ ರಾವಣ ಅಂತಂದ್ರೆ ಈಗ ನಾವೇ ಮನುಷ್ಯರಲ್ಲೂ ಸಹ ಎಂತದೇ ಒಂದು ಒಳ್ಳೇದು ಒಂದು ಕೆಟ್ಟದ್ದು ಇದ್ದೇ ಇರುತ್ತೆ. 100% ಕೆಟ್ಟವರು ಆಗಿರಲ್ಲ, 100% ಒಳ್ಳೆಯವರು ಆಗಿರಲ್ಲ. ಒಂದು ಮನುಷ್ಯ ಆದ್ಮೇಲೆ ಒಳ್ಳೇದು ಕೆಟ್ಟದ್ದು ಎರಡೂ ಇರುತ್ತೆ. ಆದ್ರೆ ರಾವಣ ಅಂದ್ರೆ ಕೆಟ್ಟದ್ದು, ರಾಮ ಅಂದ್ರೆ ಒಳ್ಳೇದು ಅನ್ನೋದು ಯಾಕೆ? ಯಾವ್ದು ಒಂದು ನಮ್ಮಲ್ಲೂ ಇರುತ್ತೆ ಒಂದು ಕೆಟ್ಟದ್ದು. ರಾವಣ ಗುಣಗಳು ಏನು ಬಿಂಬಿತವಾಗಿದವೋ ಅವನ್ನ ಬಿಟ್ಟು ರಾಮ ಗುಣಗಳನ್ನ ನಾವು ಅದನ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋಣ ಅಂತ ಈ ಧ್ಯಾನದಲ್ಲಿ ಹೇಳೋದಾದ್ರೆ, ಮ್ಯಾನಿಫೆಸ್ಟೇಷನ್ ಆಫ್ ರಾಮನ ಗುಣಗಳು. ರಾವಣನ ಗುಣಗಳನ್ನ ಗೌಣವಾಗಿ ಬಿಟ್ಬಿಡೋಣ ಅಂತ. ನಮ್ಗೆ ಬಿಂಬಿಸಿರೋದು ರಾವಣ ಕೆಟ್ಟವನು ಅಂತಾನೆ ರಾಮಾಯಣದಲ್ಲಿ ಅಲ್ವಾ, ಬುದ್ಧಿ ಇತ್ತು ಅಂತ. ಸೊ ನಾವೇನ್ ಮಾಡ್ಕೋಬೇಕು, ನಮ್ಮಲ್ಲಿರೋ ರಾಮ ಬುದ್ಧಿಗಳನ್ನ
ನಾವು ಇದ್ ಮಾಡ್ಕೋಬೇಕು ಅಂತ, ಬೆಳೆಸ್ಕೋಬೇಕು, ಬೆಳೆಸ್ಕೋಬೇಕು, ಅದನ್ನ ಹೆಚ್ಚು ಮಾಡ್ಕೋಬೇಕು ಅಂತ. ಎಸ್ ಮಾಸ್ಟರ್ಸ್, ನಾಳೆ ರಾಮನವಮಿ ಇರೋದ್ರಿಂದ ಎಲ್ರೂ ಸಹ ರಾಮನ ರಾಮನ ಗುಣಗಳನ್ನ ಎಲ್ರೂ ಸಹ ಅಳವಡಿಸ್ಕೊಳ್ಳೋಣ, ರಾವಣನ ಗುಣಗಳನ್ನ ಬಿಡೋಣ ಅಂತ ಕಡೆಯದಾಗಿ ಎಲ್ರಿಗೂ ಸಹ ಶ್ರೀರಾಮನವಮಿಯ ಶುಭಾಶಯಗಳು ತಿಳಿಸುತ್ತಾ, ಅಲ್ಲ ನಾಗರತ್ನ ಮೇಡಮ್ ಏನೋ ಹಿಂಗಂದ್ರು, ಅದಕ್ಕೆ ನಾನು ಅವ್ರನ್ನ ನೋಡ್ತಿದ್ದೆ. ಮೇಡಮ್ ಸ್ವಲ್ಪ ಚಿಕ್ಕದಾಗಿ ಇರ್ಲಿ ಮೇಡಮ್, ಟೈಮ್ ಆಲ್ರೆಡಿ ಆಗೋಗಿದೆ. ನೀವ್ ಹ್ಯಾಂಡ್ ರೈಸ್ ಮಾಡಿ. ಮಾತಾಡಿ ಮ್ಯಾಮ್. ನಾಗರತ್ನ ಮ್ಯಾಮ್ ಮಾತಾಡಿ. ಮೇಡಮ್ ಕೇಳ್ತಾ ಇದೆಯಾ? ಅನ್ಮಿಟ್ ಆಯ್ತಾ? ಟೈಮ್ ಆಲ್ರೆಡಿ ಆಗೋಗಿದೆ, 2 ನಿಮಿಷದಲ್ಲಿ ಮಾತಾಡಿ. ಮೇಡಮ್ ಅದೇ ರಾಮ ಒಬ್ಬನ್ನೇ ಹೊಗಳಿದ್ರೆ, ರಾಮ ಮತ್ತೆ ಕೃಷ್ಣ ಇಬ್ರು ಅವ್ರ ಭಕ್ತರನ್ನ ಅವ್ರು ತುಂಬಾ ಯಾರು ಹೊಗಳ್ತಾರೆ ಅವ್ರನ್ನ ಇಷ್ಟಪಡ್ತಾನೆ ಅಂತೆ. ಅದರಿಂದ ನಮ್ ಗುರುಗಳು ಹೇಳಿದ್ರು, ರಾಮನ ಹಾಡು ಹೇಳಿದ ತಕ್ಷಣ ಒಂದು ಕೊನೆಯಲ್ಲಿ ಹನುಮನ್ ಹಾಡು ಹೇಳ್ಬಿಟ್ಟೆ ನಾವು ಭಜನೆ ಮುಗಿಸೋದು. ಅದಕ್ಕೆ ಅದು ಹೇಳೋಣ ಅನ್ಕೊಂಡೆ. ಆಮೇಲೆ ಕಲ್ಲಿ ಯಾತಕ್ ತೇಳ್ತಿತ್ತು ಅಂತ ಹೇಳಿದ್ರಲ್ಲ ಅವರು, ರಾವಣ ತುಂಬಾ ಶಿವಭಕ್ತ, ಶಿವಧನಸ್ಸು ಬಂದಿದ್ದು ಅದ್ರ ಬಗ್ಗೆ ಎಲ್ಲ ಗೊತ್ತಿದ್ದ ಕಥೆಗಳು. ತುಂಬಾ ಆತ್ಮಲಿಂಗನೇ ಅವನು ಇದು ಏನು ಜಪ ಮಾಡಿ ಆತ್ಮಲಿಂಗನೇ ಪಡಿತಾನಲ್ಲ ಮೇಡಮ್ ಅವನು. ಅದಕ್ಕೆ ತುಂಬಾ ಶಿವಭಕ್ತ ಆಗಿದ್ರಿಂದ ಅವನ ಶಿವನು ನೆನ್ಸ್ಕೊತಾನೆ. ಅದು ಒಂದು ಹೇಳೋದಿತ್ತು ಮೇಡಮ್, ಅದಕ್ಕೆ ನೆನ್ಸ್ಕೊಂಡೆ ಅವ್ರು ಹೇಳ್ಬೇಕಾದ್ರೆ ಕಥೆನ. ಜೊತೆಗೆ ಕೊನೆಯಲ್ಲಿ ಅವನೇನಪ್ಪಾ ಅಂದ್ರೆ ಹನುಮನ ಕೊಂಡಾಡ್ದ, ಅವನಿಗೆ ರಾಮನಿಗಿಂತ ಶಕ್ತಿ ಹನುಮಂದೇ ಜಾಸ್ತಿ ಇತ್ತಂತೆ ಅವನಿಗೆ. ಈಗ ಯಾರೋ ಒಬ್ಬ ಯಜಮಾನ್ರಿಗಳಿಗೆ ಅವ್ರ ಶಿಷ್ಯರುಗಳ ಮೇಲೆ ಅವ್ರು ಆಳ್ಗಳು ಇಟ್ಕೊತಾರಲ್ಲ, ಅವ್ರ ಮೇಲೆ ಬಲ ಜಾಸ್ತಿ. ಹಂಗೆ ರಾಮನಿಗೆ ತನ್ನ ಶಕ್ತಿಗಿಂತ ಹನುಮನ್ ಶಕ್ತಿಯಿಂದನೇ ತುಂಬಾ ಇದಿತ್ತು ಅಂತ. ನಿಮ್ದು ನೆಟ್ವರ್ಕ್ ಪ್ರಾಬ್ಲಮ್ ಆಯ್ತು, ಅದು ಅಂದ್ರೆ ನಮ್ಮ ಟೈಮ್ ಆಯ್ತು ಅಂತ ಅದಕ್ಕೂ ಗೊತ್ತಾಯ್ತು. ಮಂಜುನಾಥ್ ಸರ್ಗೆ ಕೊಡಿ ಮೇಡಮ್. ಮಂಜುನಾಥ್ ಸರ್ ಹ್ಯಾಂಡ್ ರೈಸ್ ಮಾಡಿದಾರ. ನಿನ್ನ ಕೀರುತಿ ಅಲ್ಲಲ್ಲಿ ನೀನಿರುತಿ ಮಾರುತಿ, ಅಲ್ಲಲ್ಲಿ ನೀನಿರುತಿ, ಎಲ್ಲಿರುವೆ ತಂದೆ ಬಾರೋ. ಅಂದು ರಘು ನಂದನಿಗೆ ವಂದಿಸುತ್ತಾ ಇಂದಿರೆಯ, ಅಂದು ರಘು ನಂದನಿಗೆ ವಂದಿಸುತ್ತಾ ಇಂದಿರೆಯ, ಕಂಡುಕೊಂಡಾಡಿದ್ಯಲ್ಲೋ ಮಾರುತಿ, ಕಂಡುಕೊಂಡಾಡಿದ್ಯಲ್ಲೋ ಮಾರುತಿ, ಎಲ್ಲಿರುವೆ ತಂದೆ ಬಾರೋ ಮಾರುತಿ, ಎಲ್ಲಿರುವೆ ತಂದೆ ಬಾರೋ. ರಂಗನ ಅರ್ಧಾಂಗಿಗೆ ನೀ ಉಂಗುರವನಿತ್ತು, ರಂಗನ ಅರ್ಧಾಂಗಿಗೆ ನೀ ಉಂಗುರವನಿತ್ತು, ವನಭಂಗವ ಮಾಡಿದ್ಯಲ್ಲೋ ಮಾರುತಿ, ವನಭಂಗವ ಮಾಡಿದ್ಯಲ್ಲೋ. ಎಲ್ಲಿರುವೆ ತಂದೆ ಬಾರೋ ಮಾರುತಿ, ಎಲ್ಲಿರುವೆ ತಂದೆ ಬಾರೋ. ರಕ್ಕಸರ ಸೊಕ್ಕ ಮುರಿ ದಿಕ್ಕಿಲಂಕೆಗೆ ಗುರಿ, ರಕ್ಕಸರ ಸೊಕ್ಕ ಮುರಿ ದಿಕ್ಕಿಲಂಕೆಗೆ ಗುರಿ, ಉಕ್ಕಿ ಓಡಾಡಿದ್ಯಲ್ಲೋ ಮಾರುತಿ, ಉಕ್ಕಿ ಓಡಾಡಿದ್ಯಲ್ಲೋ ಮಾರುತಿ, ಎಲ್ಲಿರುವೆ ತಂದೆ ಬಾರೋ ಮಾರುತಿ, ಎಲ್ಲಿರುವೆ ತಂದೆ ಬಾರೋ. ಶೇಷಗಿರಿ ವಾಸಗೆ ನೀ ದಾಸನೆಂದು ನಂಬಿದ, ಶೇಷಗಿರಿ ವಾಸಗೆ ನೀ ದಾಸನೆಂದು ನಂಬಿದ, ಈ ದಾಸಿಗೆ ದಯ ಮಾಡೋ, ಈ ದಾಸಿಗೆ ದಯ ಮಾಡೋ ಮಾರುತಿ, ಎಲ್ಲಿರುವೆ ತಂದೆ ಬಾರೋ ಮಾರುತಿ, ಎಲ್ಲಿರುವೆ ತಂದೆ ಬಾರೋ ಮಾರುತಿ, ಎಲ್ಲಿರುವೆ ತಂದೆ ಬಾರೋ. ಹನುಮಾನ್ ಕಿ ಜೈ, ಹನುಮಾನ್ ಕಿ ಜೈ, ಜೈ 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 ಜೈ, ಹನುಮಾನ್ ಕಿ ಜೈ. ಥ್ಯಾಂಕ್ ಯು ಮೇಡಮ್, ಚೆನ್ನಾಗಿ ಆಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಏನಂದ್ರೆ ರಾಮನ್ ಹೇಳಿದ್ಮೇಲೆ ಹನುಮನ್ ಹೇಳಲೇಬೇಕಂತೆ ಮೇಡಮ್, ಯಾಕೆಂದ್ರೆ ಎಲ್ಲಿ ರಾಮನೋ ಅಲ್ಲಿ ಹನುಮನೋ ಅಂತ. ಎಲ್ಲೊಂದ್ ದೇವಸ್ಥಾನದಲ್ಲಿ ಕೂಡ ಹನುಮನ್ನ ಭಜಿಸಿದ್ರೆ ರಾಮನ್ ಖುಷಿ ಆಗತ್ತೆ ಅಂತ ಹೇಳ್ತಾರೆ. ಖುಷಿ ಬಂದು, ಜೊತೆಗೆ ಅವನು ಉಸಿರು ಕೊಡೋನೆ ಅವನಲ್ಲ ಮೇಡಮ್. ನಾವ್ ಇಷ್ಟೊತ್ತೆಲ್ಲ ಇಷ್ಟು ಮಾತಾಡಿವಿ ಅಂದ್ರೆ ಹನುಮನೇ ಉಸಿರು ಕೊಡೋದು. ಉಸಿರು ವಾಯುಪುತ್ರ, ವಾಯು ಅಂತ ಹೇಳ್ತಾರಲ್ಲ, ಅದಕ್ಕೆ ನಮ್ಮ ಸರ್ ಹೇಳ್ಕೊಡ್ತಿದ್ರು. ಸರಿ ಸರಿ ಮೇಡಮ್, ಥ್ಯಾಂಕ್ ಯು. ಟೈಮ್ ಆಯ್ತು. ಮಂಜುನಾಥ್ ಸರ್ ಮಾತಾಡಿ. ಮೇಡಮ್ ಹಾಗೇನೆ ಹೇಮಾ ಮೇಡಮ್ ಫೋನ್ ನಂಬರ್
ಎಲ್ಲ ಶ್ರೇಷ್ಠವಾಗಿರ್ತಕ್ಕಂಥ ಅಮೃತಾತ್ಮಗಳಿಗೆ ನನ್ನ ವಿಶೇಷವಾದ ಆತ್ಮಪೂರ್ವಕವಾದ ನಮನಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸುವುದಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಾವು ಅತ್ಯುನ್ನತವಾಗಿರ್ತಕ್ಕಂಥ ಫ್ರೀಕ್ವೆನ್ಸಿಯಲ್ಲಿ ನಾವು ಇದ್ದೇವೆ. ನಾಳೆ ಶ್ರೀರಾಮನವಮಿ, ನೂರಾರು ಹಳ್ಳಿಗಳಲ್ಲಿ, ಸಾವಿರಾರು ಹಳ್ಳಿಗಳಲ್ಲಿ ರಥೋತ್ಸವ ಕಾರ್ಯಕ್ರಮವನ್ನ ಮಾಡ್ತಾರೆ. ಆ ರಥೋತ್ಸವವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಕ್ತಾದಿಗಳ ಸಂಭ್ರಮ ಮುಗಿಲು ಮುಟ್ಟಿರ್ತದೆ. ಎಷ್ಟು ದೇವಸ್ಥಾನಗಳಲ್ಲಿ ಅನ್ನದಾನಗಳನ್ನ ಮಾಡ್ತಾ ಇರ್ತಾರೆ, ಪಾನಕ ಮಜ್ಜಿಗೆಗಳನ್ನ ವಿತರಣೆ ಮಾಡಿ ಬಹಳ ಸಡಗರದಿಂದ, ಸಂಭ್ರಮದಿಂದ, ಭಕ್ತಿ ಭಾವದಿಂದ ಶ್ರೀರಾಮನವಮಿ ಆಚರಣೆಯನ್ನ ಬಹಳ ಚೆನ್ನಾಗಿ ಮಾಡ್ತಾ ಇರ್ತಾರೆ. ನಾವು ಯಾವುದೇ ರಸ್ತೆಯಲ್ಲಿ ಹೋದ್ರೂ ಕೂಡ ಒಂದು ಸಣ್ಣ ಆಂಜನೇಯ ಸ್ವಾಮಿಯ ಭಾವಚಿತ್ರವನ್ನ ಬರೆದಿರ್ತಕ್ಕಂಥ ಕಡೆಯಲ್ಲೂ ಕೂಡ ಅಲ್ಲಿ ವಾಹನಗಳನ್ನು ನಿಲ್ಲಿಸಿ ಆ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ವಾಹನ ಸವಾರರನ್ನ, ಪಾದಚಾರಿಗಳನ್ನೆಲ್ಲರನ್ನೂ ಕೂಡ ರಸ್ತೆಯನ್ನ ಅಡ್ಡಗಟ್ಟಿ ಅತ್ಯಂತ ಪ್ರೀತಿ ಭಾವದಿಂದ ಎಲ್ಲರನ್ನೂ ಕೂಡ ಆಹ್ವಾನಿಸಿ ಅವರಿಗೆ ಪಾನಕ ಕೊಡ್ತಕ್ಕಂಥದ್ದು, ಮಜ್ಜಿಗೆಯನ್ನ ಕೊಡ್ತಕ್ಕಂಥದ್ದು, ಕೋಸಂಬರಿಯನ್ನ ಕೊಡ್ತಕ್ಕಂಥದ್ದು. ಒಟ್ಟಾರೆ ನಾಳೆ ಇಡೀ ದೇಶದಾದ್ಯಂತ ರಾಮರಾಜ್ಯದ ಕಲ್ಪನೆ ಇದೆಯಲ್ಲ, ನಿಜವಾದ ರಾಮರಾಜ್ಯವನ್ನ ನಾವು ನಾಳೆ ನೋಡ್ತೇವೆ. ಇದು ನಮ್ಮ ದೇಶದ ಹೆಮ್ಮೆ, ಇದು ಪುಣ್ಯ ಭೂಮಿ. ಇದನ್ನು ನಾವು ಯಾವತ್ತಿಗೂ ಕೂಡ ಮರೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಒಂದು ಕಡೆ. ಇವತ್ತು ನೀವು ಈ ಮಂಡಲದ ಕೊನೆಯ ದಿನ ಅನುಭವಗಳ ಹಂಚಿಕೆ ಕಾರ್ಯಕ್ರಮವನ್ನು ತಾವು ಮಾಡ್ತಾ ಇದ್ದೀರಿ. ನನ್ಗೇನಿಸ್ತು ಅಂತ ಹೇಳಿದ್ರೆ, ಈ ಮಹಾವತಾರ್ ಫೌಂಡೇಶನ್ ಅನ್ನುವಂತ ಒಂದು ರಥವನ್ನ ನಾವು ಇಷ್ಟ ದಿನ ಹೇಳ್ಕೊಂಡು ಬಂದಿದ್ದೇವೆ. ಜ್ಞಾನಿಗಳ, ಅವಧೂತರ, ಎಲ್ಲ ಪಿರಮಿಡ್ ಮಾಸ್ಟರ್ಗಳ, ಉನ್ನತವಾಗಿರ್ತಕ್ಕಂಥ ಮುಕ್ತಾತ್ಮಗಳ ಮಾರ್ಗದರ್ಶನದಲ್ಲಿ, ಅದರ ಜೊತೆಗೆ ರಂಗನಾಥ್ ಸರ್ ಅವರ ಮಾರ್ಗದರ್ಶನದಲ್ಲಿ, ತಮ್ಮೆಲ್ಲರ ಸಹಕಾರದಲ್ಲಿ ಮಹಾವತಾರ್ ಫೌಂಡೇಶನ್ನ ಧ್ಯಾನ ಮತ್ತು ಜ್ಞಾನದ ರಥವನ್ನ ನಾವೆಲ್ಲರೂ ಕೂಡ ಅತ್ಯಂತ ಸಂಭ್ರಮದಿಂದ, ಸಡಗರದಿಂದ, ಬಹಳ ಆಸಕ್ತಿಯಿಂದ ಸಮಯ ಕೊಟ್ಟು ಎಲ್ಲ ಮಾಸ್ಟರ್ಗಳು ಕೂಡ ಮಹಾವತಾರ್ ಫೌಂಡೇಶನ್ನ ರಥಯಾತ್ರೆಯನ್ನ ಅತ್ಯಂತ ಅದ್ಧೂರಿಯಾಗಿ ಆಚರಣೆ ಮಾಡಿದ್ದೇವೆ ಇಷ್ಟು ದಿನಗಳ ಕಾಲ. ಇವತ್ತು ಆ ಸಂಭ್ರಮಾಚರಣೆಯ ಅನುಭವಗಳನ್ನ ಹಂಚಿಕೊಳ್ಳಲಿಕ್ಕೆ ತಾವೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಎಲ್ಲ ಮಾಸ್ಟರ್ಗಳು ಕೂಡ ಎಷ್ಟು ಚೆನ್ನಾಗಿ ಅವರ ಅಭಿಪ್ರಾಯಗಳನ್ನ ಹಂಚ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಅದನ್ನ ಮತ್ತೆ ಕೇಳಬೇಕು, ಮತ್ತಷ್ಟು ಕೇಳಬೇಕು ಅಂತ ಅನಿಸುವಂತ ರೀತಿಯಲ್ಲಿ ಅಭಿಪ್ರಾಯಗಳನ್ನ ವ್ಯಕ್ತ ಮಾಡ್ತಾ ಇದ್ದೀರಿ. ಎಷ್ಟು ಚೆನ್ನಾಗಿ ಭಕ್ತಿಗೀತೆಗಳನ್ನ ಆಡ್ತಕ್ಕಂಥವ್ರು ಎಷ್ಟು ಚೆನ್ನಾಗಿ ಆಡಿದ್ದಾರೆ, ಭಾವಗೀತೆಗಳನ್ನ ಆಡ್ತಕ್ಕಂಥವ್ರು ಎಷ್ಟು ಚೆನ್ನಾಗಿ ಆಡಿದ್ದಾರೆ, ಮತ್ತೆ ಅಧ್ಯಾತ್ಮದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ಅತ್ಯುನ್ನತವಾಗಿರ್ತಕ್ಕಂಥ ಜ್ಞಾನವನ್ನು ಹಂಚಿಕೆ ಮಾಡಿದ್ದಾರೆ. ಒಟ್ಟಾರೆ ಸಮಗ್ರ ಸ್ವಾಸ್ಥ್ಯ ಧ್ಯಾನ ಮತ್ತು ಜ್ಞಾನವನ್ನ ಒಟ್ಟಾರೆಯಾಗಿ ನಮ್ಮೆಲ್ಲರಿಗೂ ಕೂಡ ಹಂಚಿಕೆ ಮಾಡ್ತಕ್ಕಂಥದ್ರ ಮುಖಾಂತರವಾಗಿ ನಮ್ಮ ಮಸ್ತಕಕ್ಕೆ ಜ್ಞಾನವನ್ನ, ಅಮೃತವನ್ನ ಉಣಿಸಿದ್ದಾರೆ. ಹಾಗಾಗಿ ಎಲ್ಲ ಮಾಸ್ಟರ್ಗಳಿಗೂ ಕೂಡ ಮಹಾವತಾರ್ ಫೌಂಡೇಶನ್ನ ಧ್ಯಾನ ಮತ್ತು ಜ್ಞಾನದ ರಥವನ್ನ ಇಷ್ಟು ದಿನಗಳ ಕಾಲ ಎಳೆದುಕೊಂಡು ಬಂದಂತ ಎಲ್ಲ ಮಾಸ್ಟರ್ಗಳು ಕೂಡ ನನ್ನ ಆತ್ಮಪೂರ್ವಕವಾದ, ಭಕ್ತಿಪೂರ್ವಕವಾಗಿರ್ತಕ್ಕಂಥ ನಮನಗಳನ್ನ ನಾನು ಸಲ್ಲಿಸುವುದಕ್ಕೆ ಬಯಸ್ತೇನೆ. ಮೇಡಮ್ ಅವರು ಆಗ್ಲೇ ರಾವಣ ಮತ್ತು ರಾಮನ ಬಗ್ಗೆ ಒಂದು ವಿಶ್ಲೇಷಣೆಯನ್ನ ಮಾಡ್ತಾ ಇದ್ರು. ಮೇಡಮ್, ನಾನು ಒಬ್ಬ ಉಪನ್ಯಾಸಕರು ಹೇಳುವಂತ ಮಾತನ್ನು ನಾನು ಕೇಳ್ತಾ ಇದ್ದೆ. ರಾವಣನು ಕೂಡ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿತ್ವ ರಾವಣಂದು. ಆತನು ಕೂಡ ಶಿವನ ಪರಮ ಭಕ್ತ. ಒಂದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿತ್ವ ರಾವಣಂದು. ಸಾವಿರಾರು ಜನ ಹೆಣ್ಣು ಮಕ್ಕಳು ರಾವಣನನ್ನ ಮೋಹಿಸಬೇಕು ಅಂತೇಳಿ ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲೂ ಕೂಡ ಆ ಮೋಹದ ಪಾಶಕ್ಕೆ ರಾವಣ ಬೀಳಲೇ ಇಲ್ಲ. ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನ ಹೊಂದಿದ್ದಂತ ರಾವಣನನ್ನು ಕೂಡ ಇವಾಗ ಚಲನಚಿತ್ರಗಳಲ್ಲಿ ನಾಯಕರನ್ನ ಹೇಗೆ ಬಿಂಬಿಸ್ತೇವೆ, ಆ ರೀತಿಯಲ್ಲಿ ರಾವಣನನ್ನು ಕೂಡ ನಾಯಕ ಅಂತೇಳಿ
ಬಿಂಬಿಸ್ತಕ್ಕಂಥ ಹಲವಾರು ಕತೆ, ಕಾದಂಬರಿಗಳು, ಪುಸ್ತಕಗಳು ಎಲ್ಲವೂ ಕೂಡ ರಚನೆಯಾಗಿದ್ದಾವೆ ಅಂತಕ್ಕಂಥ ಮಾತನ್ನು ನಾವು ಕೇಳ್ತಾ ಇದ್ವು. ಬಹುತೇಕ ಈ ಕಲಿಯುಗದಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ರಾವಣನಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಆಧ್ಯಾತ್ಮಿಕವಾಗಿ ಜೀವಿಯನ್ನ, ಆಸ್ತಿಕವಾಗಿರ್ತಕ್ಕಂಥ ಜೀವಿಯನ್ನ ನಾವು ಕಾಣಲಿಕ್ಕೆ ಅಸಾಧ್ಯ ಅಂತಕ್ಕಂಥ ಮಾತನ್ನ ಅನೇಕ ಜನ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತಕರು ವಿಶ್ಲೇಷಣೆಯನ್ನು ಮಾಡ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ. ಹಾಗಾಗಿ ಅದು ಕೂಡ ಒಂದು ಚಿಂತನೆ. ಒಟ್ಟಾರೆಯಾಗಿ ಅದೇನೇ ಇರಲಿ, ಇಷ್ಟು ಅತ್ಯದ್ಭುತವಾಗಿರ್ತಕ್ಕಂಥ ಜ್ಞಾನವನ್ನು ನೀಡಿರ್ತಕ್ಕಂಥ ಎಲ್ಲ ಪಿರಮಿಡ್ ಮಾಸ್ಟರ್ಗಳು ಕೂಡ ಮತ್ತೊಮ್ಮೆ ನನ್ನ ಆತ್ಮಪೂರ್ವಕವಾಗಿರ್ತಕ್ಕಂಥ ನಮನಗಳನ್ನು ತಿಳಿಸಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು ಮಾಸ್ಟರ್ಸ್. ಸರ್, ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಸರ್. ತಮ್ಮ ಅಭಿಪ್ರಾಯವನ್ನು ತುಂಬಾ ಚೆನ್ನಾಗಿ ಶೇರ್ ಮಾಡ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸುಷ್ಮಾ ರಾಮಯ್ಯ ಮ್ಯಾಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಆಪ್ಷನ್ ಕೊಟ್ಟಿದ್ದೀನಿ ನೋಡಿ ಮ್ಯಾಮ್. ಮೇಡಮ್, ಒಂದು ರಾಮನ್ ಬಗ್ಗೆ ಹಾಡು ಹೇಳಿ. ಎಸ್ ಮ್ಯಾಮ್, ಮಾಡಿ ಮ್ಯಾಮ್. ಇದೇ ರಾಮನಾಮ ಪರಮ ರಾಮನಾಮ, ಪರಮಾತ್ಮ ಧ್ಯಾನ ಶ್ರೀರಾಮ. ಪರಮಾತ್ಮ ಧ್ಯಾನ ಶ್ರೀರಾಮ. ಶಿಲೆಯ ಮೆಟ್ಟಿ ವನಿತೆಯ ಗೈದ, ಶಿವಧನುವ ಮುರಿದನು ರಾಮ. ಶಿವ ಭಕ್ತ ರಾವಣನನ್ನು ಸಂಹರಿಸಿ ಮೆರೆದನು ರಾಮ. ಹರಿಯು ಹರನು ಒಂದೇ ಎಂದು ಸಾರಿ ಸಾರಿ ಹೇಳಿದ ನಾಮ. ಇದೇ ರಾಮನಾಮ ಪರಮ ರಾಮನಾಮ, ಪರಮಾತ್ಮ ಧ್ಯಾನ ಶ್ರೀರಾಮ. ಎಲ್ಲಾ ಮಾಸ್ಟರ್ಸ್ಗಳಿಗೂ ಶ್ರೀರಾಮನವಮಿಯ ನಮಸ್ಕಾರ. ಎಸ್ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ತುಂಬಾ ಅದ್ಭುತವಾಗಿ ಹಾಡಿದ್ರಿ ಮ್ಯಾಮ್. ಇವತ್ತು ನೀವು ಲಾಸ್ಟ್ ಅಲ್ಲಿ ಹ್ಯಾಂಡ್ ರೈಸ್ ಮಾಡಿದೀರಾ. ಇನ್ ಮುಂದೆ ಯಾವತ್ತೂ ಸಹ ಹ್ಯಾಂಡ್ ರೈಸ್ ಮಾಡೋದ್ರಲ್ಲಿ ಮೊದಲಿಗರಾಗಿರಿ ಮ್ಯಾಮ್. ಇಷ್ಟು ಅದ್ಭುತವಾದಂತಹ ಧ್ವನಿಯನ್ನ ಇಟ್ಕೊಂಡು ನೀವು ಲಾಸ್ಟ್ ಅಲ್ಲಿ ಆಪ್ಷನ್ ಕೇಳೋದು, ಅದು ಹೇಳ್ಕೊಳಕ್ ಆಗಲ್ಲ ಮ್ಯಾಮ್. ಸಣ್ಣ ಪ್ರಶ್ನೆ ಇದೆ ಮೇಡಮ್, ಶಶಿಕಲಾ ಮೇಡಮ್ಗೆ. ಹೇಳಿ ಮ್ಯಾಮ್. ರಾಮ ಮತ್ತೆ ಹನುಮಂತನ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು ಮೇಡಮ್ ಅವರು. ಆದ್ರೆ ಹನುಮಂತಂದು ಶಕ್ತಿ ಎಲ್ಲ ರಾಮನ್ಗೆ ದಾರೆ ಎತ್ತಿ ಅವರು ಇದ್ ಮಾಡಿದ್ದು. ಅದೇ ರಾಮಂದು ಒಂದು ಏನಂದ್ರೆ, ಹನುಮಂತನ್ಗೆ ಯಾಕೆ ಪಕ್ಕದಲ್ಲಿ ಜಾಗ ಕೊಡ್ಲಿಲ್ಲ ಅಂತ ಒಂದು ಡೌಟ್. ಅವರೇ ಅಲ್ಲಿ ಕೂತ್ಕೊಂಡಿದ್ದು ಮೇಡಮ್. ಅವ್ರೇ ಹನುಮಂತನೇ ಪಕ್ಕದಲ್ಲಿ ಕೂರಕ್ ರೆಡಿ ಇಲ್ಲ. ಈಗ ನಾವು ಎಲ್ಲ ಅಷ್ಟೇ ಅಂತ ಗುರು ಅಂತ ನಾವ್ ಯಾರನ್ನ ಸ್ವೀಕರಿಸ್ತೀವೋ ಅವ್ರ ಪಾದದ ಹತ್ರ ಹೋದ್ರೆ ನಮ್ಗೆ ಅದು ಎಲ್ಲ ಲಭ್ಯ ಆಗುತ್ತಂತೆ. ಇಲ್ಲ ಅಂದ್ರೆ ಇನ್ನು ಅದಕ್ಕೆ ನಿಮ್ಮಿಂದ ತಿಳ್ಕೊಳ್ಳೋಣ ಅಂತ ಕೇಳಿದೆ. ಅದೇ ನಾವು ಯಾವಾಗ್ಲೂ ನಾವು ಗುರು ಅಲ್ಲಿ ಕೂತಿರ್ತಾರೆ ಅಂದ್ರೆ ನಾವು ಕೆಳಗಡೆನೆ ಕುತ್ಕೋಬೇಕಂತೆ, ಸಮಾನವಾಗಿ ಹೋಗಿ ಕುತ್ಕೋಬಾರ್ದಂತೆ. ಹನುಮಂತನೇ ಕೆಳಗಡೆ ಕುತ್ಕೊಂಡಿದ್ದು. ರಾಮನ್ ಅವನ್ ಅಷ್ಟು ಪ್ರೀತಿಸ್ತಿದ್ದ, ಗುರುವಾಗಿ ಇದಾಗಿ ಅವನು ಅಷ್ಟು ಪ್ರೀತಿಯಿಂದ ಇದ್ದ ರಾಮನಿಗೆ. ಸೊ ಹಾಗಾಗಿ ಅದಕ್ಕೆ ಒಂದು ಇದ್ರದ್ದು ಒಂದು ಕತೆ ಇದೆ. ಬೇಡ ಇವತ್ತು ಬೇಡ, ಇನ್ಯಾವ ತರ ಹೇಳೋಣ. ಇದ್ರಲ್ಲಿ ಯಾವ್ದು ಮಹಾಭಾರತದಲ್ಲಿ ಒಂದು ಕತೆ ಇದೆ. ಅರ್ಜುನನಿಗೆ ತಪ್ಪೇನು ಇಲ್ಲ ಮೇಡಮ್. ಕ್ವಶನ್ ನಮ್ಮ ವೇದಿಕೆನಲ್ಲಿ ಇರೋದೇ ಕ್ವಶನ್ ಬರ್ಲಿ ಅಂತ. ನಾವ್ ವೇದಿಕೆ ಇಟ್ಟಿರೋದೇ ಯಾವತ್ತು ಕೇಳ್ಬೇಕು, ಕ್ವಶನ್ ಮಾಡ್ಬೇಕು. ತಪ್ಪೇನು ಇಲ್ಲ ಮೇಡಮ್. ಗೊತ್ತಿಲ್ಲದ ತಿಳ್ಕೊಳಕೇನು, ನಮ್ಗ್ ಗೊತ್ತಿಲ್ಲ ಅಂತ ಹೇಳ್ಕೊಳಕ್ ಏನು ಅಂಜಿಕೆ ಇಲ್ಲ. ಈಗ ನಿಮ್ಗೆ ಆನ್ಸರ್ ಸಿಗ್ತಾ ಮೇಡಮ್? ಸಿಗ್ತಾ ನಿಮ್ಗೆ ಆನ್ಸರ್? ಆಂಜನೇಯ ಯಾಕೆ ಕೆಳಗಡೆ ಕುತ್ಕೊಂಡ ಅನ್ನೋದಕ್ಕೆ ಆನ್ಸರ್ ಸಿಗ್ತಾ? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇನ್ ಮುಂದೆ ಯಾವಾಗ್ಲೂ ಸಹ ತಾವು ಫಸ್ಟ್ ಅಲ್ಲೇ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ ಮೇಡಮ್. ಇಷ್ಟು ಚೆನ್ನಾಗಿ ಮಾತನಾಡಿದೀರಾ, ಧ್ವನಿನ ಚೆನ್ನಾಗಿ ಇಟ್ಕೊಂಡಿದೀರಾ, ಇಷ್ಟು ಚೆನ್ನಾಗಿ ಮಾತನ್ನ ಅಳವಡಿಸ್ಕೊಂಡಿದೀರಾ. ಯಾವತ್ತೂ ಸಹ ಏನ್ ಕೇಳ್ತೀವಿ ಅದ್ರಲ್ಲಿ ನಾವ್ ಎಷ್ಟು ತಿಳ್ಕೊಂಡ್ವಿ, ಏನ್ ಅರ್ಥ ಆಗಿಲ್ಲ, ಇದಿಷ್ಟನ್ನ ಫಸ್ಟ್ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ ಮ್ಯಾಮ್. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಹ್ಯಾಂಡ್ ರೈಸ್ ಮುಗ್ದಿದೆ ಆಲ್ರೆಡಿ. 5:20 ಆಯ್ತು. ಓಕೆ, ನಾನು ಇವತ್ತು ಲಾಸ್ಟ್ ಡೇ ಅಂತ ಅಂದ್ಬಿಟ್ಟು ತುಂಬಾ ಟೈಮ್ ಅನ್ನ ತಗೊಂಡೆ. ಹಾಗಾಗಿ ತಮ್ಗೆಲ್ರಿಗೂ ಸಹ ತುಂಬಾ ಚೆನ್ನಾಗಿ ಎಲ್ರೂ ಸಹ ಈ 21 ದಿನಗಳ ಕಾಲ ಯಾವೆಲ್ಲ ಪ್ರೋಗ್ರಾಮ್ಗಳು ಬಂತು, ಮತ್ತೆ ಅದರಿಂದ ನಾವ್ ಏನು ಉಪಯೋಗಗಳನ್ನ ಪಡ್ಕೊಂಡ್ರಿ, ಯಾವ್ದನ್ನ ಅಳವಡಿಸ್ಕೊಂಡ್ವಿ, ಇದನ್ನೆಲ್ಲ ತುಂಬಾ ಚೆನ್ನಾಗಿ ಶೇರ್ ಮಾಡ್ಕೊಂಡ್ರಿ. ಹಾಗೇನೆ ರಾಮನವಮಿ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ, ಹಾಡಿದ್ರಿ.
ಎಲ್ಲ ಒಂದು ಅಂದ್ರೆ ನಮ್ಗೆ ನಾಳೆ ರಾಮನವಮಿ ಇಲ್ಲ, ಇವತ್ತೇ ರಾಮನವಮಿ ಅನ್ನಂಗ ಆಯ್ತು ನಮ್ಗೆ ಈ ಕತೆ ಮತ್ತೆ ಹಾಡುಗಳನ್ನ ಕೇಳಿದ್ದಕ್ಕೆ. ಇವತ್ತೇ ನಾವು ರಾಮನವಮಿನ ಆಚರಣೆ ಮಾಡಿದ್ವಿ ಅನ್ನಷ್ಟು ತೃಪ್ತಿ ಆಯ್ತು ಮಾಸ್ಟರ್ಸ್. ಈ ವೇದಿಕೆ ಒಂದು ಇದ್ರೆ ಸಾಕಾಗೋದಿಲ್ಲ. ವೇದಿಕೆನಲ್ಲಿ ಹೇಳ್ತಕ್ಕಂಥವ್ರು ಇದ್ರೆ ಅದನ್ನ ಕೇಳ್ತಕ್ಕಂಥವ್ರು ಸಹ ಎಷ್ಟು ವೇದಿಕೆ ನಿರ್ಮಾಣ ಎಷ್ಟು ಇಂಪಾರ್ಟೆಂಟೋ ಅದನ್ನ ಕೇಳೋರು ಸಹ ಅಷ್ಟೇ ಇಂಪಾರ್ಟೆಂಟು. ಕೇಳ್ಬಿಟ್ಟು ಸುಮ್ಮನೆ ಪಕ್ಕಕ್ಕೆ ಇಡೋದಲ್ಲ, ಅದನ್ನ ಗ್ರಹಿಸ್ಕೋಬೇಕು. ನಮ್ಗೆ ಎಷ್ಟು ಅರ್ಥ ಆಗಿದೆ ಅನ್ನೋದನ್ನ ಹೇಳ್ಬೇಕು, ಅರ್ಥ ಆಗದೆ ಇರೋದನ್ನ ಕ್ವಶನ್ ಮಾಡ್ಬೇಕು. ಈ ವೇದಿಕೆಯ ಉದ್ದೇಶನೇ ಅದು. ಯಾರು ಇಲ್ಲಿ ಕ್ಷಮೆಯನ್ನ ಕೇಳ್ಬೇಕಾಗಿರೋದು ಇಲ್ಲ. ಯಾಕೆ ಅಂದ್ರೆ ಇದು ಇರೋದೇ ನಾವು ಕಲ್ತಿರೋದನ್ನ ಎಷ್ಟು ಅಳವಡಿಸ್ಕೊಂಡಿದೀವಿ, ಏನ್ ಅರ್ಥ ಆಗಿಲ್ಲ ಅದನ್ನ ತಿಳ್ಕೊಬೇಕು, ತಿಳಿಸ್ಬೇಕು ಅನ್ನೋದೇ ವೇದಿಕೆ ಉದ್ದೇಶ. ಹಾಗಾಗಿ ಕ್ಷಮೆ ಕೇಳುವಂಥದ್ದು ಯಾರಿಗೂ ಬೇಕಾಗಿಲ್ಲ. ಎಲ್ರೂ ಸಹ ಉತ್ಸಾಹಕರಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೀರಾ. ಇದೇ ತರ ಇನ್ನು ಮುಂದೆನೂ ಸಹ ಅಂದ್ರೆ ಇವತ್ತಿಗೆ ಈ 30ನೇ ಬ್ಯಾಚ್ ನ 21ನೇ ದಿನದ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಇವತ್ತಿಗೆ ಎಂಡ್ ಆಗತ್ತೆ. ಇನ್ನು ನೆಕ್ಸ್ಟ್ 1ನೇ ತಾರೀಕಿಂದ 31ನೇ ಬ್ಯಾಚ್ ಸ್ಟಾರ್ಟ್ ಆಗತ್ತೆ. ಸೇಮ್ ಇದೇ ಟೈಮ್ಗೆ 3 ರಿಂದ 4:30 ತನಕ. ಇನ್ನು 5 ದಿವಸಗಳ ಕಾಲ ಕಾರ್ಯಕ್ರಮ ಇರೋದಿಲ್ಲ. 1ನೇ ತಾರೀಕಿಂದ ಸ್ಟಾರ್ಟ್ ಆಗತ್ತೆ ಮಾಸ್ಟರ್. ಈ ಹಿಂದೆ ಎಲ್ಲ ನಿಮ್ಮ ಅಂದ್ರೆ ಹೆಲ್ಪ್ ಯಾವ ತರ ಬಂತು ಅದೇ ತರ ಮುಂದೆನೂ ಸಹ ನಮ್ಗೆ ಬರ್ಲಿ, ಸಹಕಾರ ಸಿಗ್ಲಿ ಅಂತ ಕೇಳ್ತಾ ನಾನು ಈ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡುವಂತ ಟೈಮ್ ಬಂದಿದೆ. ಹಾಗಾಗಿ ನಮ್ಗೆ ಈ ವೇದಿಕೆಯನ್ನ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂತ ರಂಗನಾಥ್ ಸರ್ ಅವರಿಗೂ ಹಾಗೂ ಲಕ್ಷ್ಮೀ ಮೇಡಮ್ ಅವರಿಗೂ ಹಾಗೂ ಅವರ ಸಿಬ್ಬಂದಿ ವರ್ಗದವರಿಗೂ ವೇದಿಕೆಯನ್ನ ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ. ಅದನ್ನ ನಡೆಸ್ಕೊಂಡು ಹೋಗ್ತಕ್ಕಂಥವ್ರು ನಾವೆಲ್ಲರೂ ಸಹ. ಹಾಗಾಗಿ ಎಲ್ಲಾ ಮಾಸ್ಟರ್ಗಳಿಗೂ ಹಾಗೂ ಗೀತಾ ಮೇಡಮ್ ಅವರಿಗೂ, ಶಶಿಕಲಾ ಮೇಡಮ್ ಅವ್ರಿಗೂ, ವೇದಾವತಿ ಮೇಡಮ್ ಈ ಕಾರ್ಯಕ್ರಮಕ್ಕೋಸ್ಕರ ಯಾರೆಲ್ಲ ಸಹಕಾರ ನೀಡಿದೀರಾ ಎಲ್ರಿಗೂ ಸಹ ಅನಂತ 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 ಧನ್ಯವಾದಗಳನ್ನ ಹೇಳ್ತಾ ನಾವು ಇವತ್ತಿನ ಈ 21 ದಿನಗಳ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಮಾಸ್ಟರ್ಸ್. ನಿಮ್ಮೆಲ್ಲರ ಸಹಕಾರ ಯಾವಾಗ್ಲೂ ಇದೇ ತರ ಇರ್ಲಿ ಅಂತ ಕೇಳ್ಕೊತಾ ಈ 21 ದಿನಗಳ ಸಮಾರೋಪ ಸಮಾರಂಭವನ್ನ ಮುಕ್ತಾಯ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಲಕ್ಷ್ಮಿ ಮೇಡಮ್. ನಾನು ಒಂದ್ ಹೇಳ್ತೇನೆ. ನಾನು ಪ್ರತಿ ಇದ್ರಲ್ಲಿ ನಾನು ಕೆಲಸದಲ್ಲಿ ಇರ್ಬೇಕಾದ್ರೆ ಕಾಲೇಜಿಗೆ ಇದು ಒಂದು 4 ಲೀಟರ್ ಇದು ತಗೊಂಡು ಹೋಗ್ತಿದ್ದೆ, ಏನೋ ಪಾನಕ ತಗೊಂಡು ಇದು ಕೋಸಂಬರಿ ತಗೊಂಡು ಹೋಗ್ತಿದ್ದೆ. ಅಲ್ಲಿ ಮುಸ್ಲಿಮ್ಸ್ ಇದ್ರು. ಆ ಮುಸ್ಲಿಮ್ಸಿಗೂ ರಾಮನ ಪ್ರಸಾದ ತಿನ್ನಿಸ್ತಿದ್ದೆ. ನನಗೆ ಅದು ನೆನ್ಪಾಯ್ತು. ಮೊನ್ನೆ ಇದು ಯುಗಾದಿ ನಡೀತಲ್ಲ, ಯುಗಾದಿ ನಡೆದಾಗ ಯುಗಾದಿ ದಿನ ಸಂಜೆ ನಮ್ಮ ಎದುರುಗಡೆ SI ಇದ್ದಾರೆ, ಗಂಡ ಹೆಂಡತಿ. ಅವ್ರು ಹೊರಟ್ರು. ಏನು ಡ್ಯೂಟಿನ ಸರ್ ಅಂದೆ. ಹೌದು, ಹಬ್ಬದ ದಿನಾನು ಅಂದೆ. ಹಬ್ಬ ಶುರುವಾಯ್ತಲ್ಲ ನಮ್ದು ಅಂದ್ರು. ಆಮೇಲೆ ಎಲ್ಲ ಹಬ್ಬ ಮುಗೀತಲ್ಲ ಸರ್ ಸಂಜೆ ಅಂತಂದ್ರೆ ನಾಳೆ ರಂಜಾನ್. ಅದು ನೋಡಿ ನಮ್ಮದಕ್ ಬೇಕಾಗಿಲ್ಲ, ಅವ್ರದಕ್ ಬೇಕು ಮೇಡಮ್ ಪ್ರೊಟೆಕ್ಷನ್ ಅಂತ ಹೇಳಿದ್ರು. ಆ ಸ್ಥಿತಿಲಿ ನಾವಿದೀವಿ. ನಮ್ಮನ್ನ ನಾವು ಉಳಿಸ್ಕೋಬೇಕು ಅನ್ನೋ ಸ್ಥಿತಿಲಿ ನಾವಿದೀವಿ. ಅದು ನೆನ್ಪಾಯ್ತು ನನ್ಗೆ, ಅದನ್ನ ಹೇಳೋಣ. ಖಂಡಿತ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ರಿಗೂ ಸಹ ಥ್ಯಾಂಕ್ ಯು. ಹಾಗೆ ರಂಗನಾಥ್ ಸರ್ ಅವರಿಗೂ, ಅವರ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಲಕ್ಷ್ಮೀ ಮೇಡಮ್ ಅವರಿಗೂ, ಮತ್ತೆ ಇಲ್ಲಿ ಗೀತಾ ಮೇಡಮ್ ಅವರಿಗೂ, ಶಶಿಕಲಾ ಮೇಡಮ್, ವೇದವತಿ ಮೇಡಮ್, ಎಲ್ಲಾ ಮಾಸ್ಟರ್ಗಳಿಗೂ ಸಹ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನ ಸಂಪನ್ನ ಮಾಡ್ತಾ ಇದೀವಿ ಮಾಸ್ಟರ್. ಥ್ಯಾಂಕ್ ಯು ಸೋ ಮಚ್.